ಇವತ್ತು ನಾವು ಫಸ್ಟ್ ಟೈಮು ನ್ಯೂಸ್ ಬಿಟ್ಟು ಎಂಟರ್ಟೈನ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಐ ಮೆಟ್ ಗುರು ಸರ್, ಮೇಡಮ್ ಹಸ್ಬೆಂಡ್ ಗುರು ಸರ್ ಅವ್ರದ್ದೇ ಒಂದು ಸ್ಟುಡಿಯೋ ಇತ್ತು. ಅಲ್ಲಿ ನಾನು ಅವ್ರು ನನಗೆ ಹಾಡು ವಾಯ್ಸ್ ರೆಕಾರ್ಡಿಂಗ್ ಮಾಡಕ್ಕೆ ಹೇಳಿದ್ರು. ಅಲ್ಲಿ ನಾನು ಗುರು ಸರ್ನ ಮೀಟ್ ಮಾಡಿದೆ. ಗುರು ಸರ್ ನನಗೆ ಆಯುಷ್ ಟಿವಿನಲ್ಲಿ ಅವಕಾಶ ಕೊಟ್ಟರು. ಆಯುಷ್ ಚಾನಲ್ ಫಸ್ಟ್ ಟೈಮ್ ಅವಕಾಶ ಕೊಟ್ಟರು. ಆ ಸ್ಟುಡಿಯೋನಲ್ಲೇ ನಾನು ಪೆಹಲಿ ಮುಲಾಕಾತ್ ಮಾಡಿದೆ. ಹೌದು, ನನ್ನ ಮಾತು ಎಲ್ಲ ಒಂಥರ ಕನೆಕ್ಟ್ ಆಯ್ತು. ಸೊ ಹಂಗೆ ಫ್ರೆಂಡ್ಸ್ ಆದ್ವಿ. ಹೀಗೆ ಸ್ಟುಡಿಯೋಗಳಲ್ಲಿ ಹಾಡ್ತಾ ಥರದಲ್ಲಿ ಮಾತು ಆಡ್ಕೊಂಡು ಆಮೇಲೆ ಮೇಡಮ್ ಅವ್ರ ಕಾರ್ಯಕ್ರಮದಲ್ಲಿ ನನಗೆ ಕರೆದ್ರು, ಬಂದು ಹಾಡಿ ಅಂತ. ನನ್ನ ಮದುವೆ ಆಗಿದ್ದು 97 ನಾನು ಅಲ್ಲಿಗೆ ಜಾಯಿನ್ ಆದೆ. ನನ್ನೊಬ್ರು ಚೋಟ ಕೇವರುನ್ನಾರು. ವೆನ್ ಪ್ರಸನ್ನ ವೆಂಕಟದಾಸರು ಪ್ರಪೋಸಲ್ ಬಂದಾಗ ಐ ವಾಸ್ ವೆರಿ ಸ್ಕೆಪ್ಟಿಕಲ್. ಯಾಕಂದ್ರೆ ನನಗೆ ಸಂಗೀತ ಬಿಟ್ಟು Acting ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಹಿಂಗಾಗಿ ಅದನ್ನು ನಾನು ಮಾಡಿದೆ. ಇಟ್ ವಾಸ್ ಗ್ರ್ಯಾಂಡ್ ಸಕ್ಸಸ್. 2023 ನಲ್ಲಿ ರಿಯಾಲಿಟಿ ಶೋ ಮತ್ತು ಝೀ ಸರಿಗಮನಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಲ್ವಾ? ಇದು ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ನಮಗೆ ಝೀ ಸರಿಗಮ ಅಂತಂದರೆ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ಇವು ಥರದವರೇ ಬರ್ತಾರೆ. ನಮ್ಮ ಜೂರೀಸ್ ಎಲ್ಲ ಹೇಗಂದ್ರೆ ನಮ್ದು ಖುಷಿ ಪಡಿಸೋದೇಂದ್ರೆ ಆ ಮಕ್ಕಳಿಗೆ ತುಂಬಾ ಎನ್ಕರೇಜ್ ಮಾಡ್ತೀವಿ. ಹೆಲೋ, ನಮಸ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಮ್ಮದು ಲಾಸ್ಟ್ ಎಪಿಸೋಡ್ ವಿತ್ ಶಾರದಾ, ಯಾವುದು ಕಂಪನಿ ಸೆಕ್ರೆಟ್ರಿ ಬಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್, ಬಿಫೋರ್ ವಾಚಿಂಗ್ ದಿಸ್ ಎಪಿಸೋಡ್ ಆನ್ ಸಿನಿಮಾ ಮ್ಯೂಸಿಕ್ ಮತ್ತು ಎಂಟರ್ಟೈನ್ಮೆಂಟ್ ಚಾನಲ್ಲಿ ರಿಯಾಲಿಟಿ ಶೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನೀವು ಶೇರ್ ಮಾಡೋದಾಗಲಿ, ಲೈಕ್ ಮಾಡೋದಾಗಲಿ, ಸಬ್ಸ್ಕ್ರೈಬ್ ಮಾಡೋದಾಗಲಿ ಮಾಡ್ತು ಅಂತ ಹೇಳಿದ್ರೆ ನಮಗೆ ಇನ್ನೂ ಕೂಡ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಬ್ಜೆಕ್ಟ್ಸ್ನ ಎಪಿಸೋಡ್ಸ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇವತ್ತಿನ ದಿನ V3 ವಿಮೆನ್ ಇನ್ ಪರ್ಪಲ್. ಆ್ಯಂಡ್ ಇಟ್ ಈಸ್ ಸೋ ಕೋಇನ್ಸಿಡೆನ್ಸ್ ಅಂತ ಹೇಳಿದ್ರೆ ನಾವು ಯಾರೂ ಕೂಡ ಕಲರ್ ಕಾಂಬಿನೇಷನಲ್ಲಿ ಮಾತಾಡ್ಕೊಂಡಿಲ್ಲ. ನೋಡಿದ್ರೆ ಹಾಗೆ ಆಗಿದೆ. ಫುಲ್ 3 ಜನ ಕೂಡ ಪರ್ಪಲಲ್ಲಿದ್ದೀವಿ. ಸಿಎಂಆರ್ ವಿಶ್ವವಿದ್ಯಾಲಯ ಭಾರತದ ಅಗ್ರಗಣ್ಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಸಿಎಂಆರ್ 65 ಎಕರೆಗಿಂತಲೂ ಹೆಚ್ಚು ವಿಸ್ತಾರವಾದ ಸುಂದರ ಕ್ಯಾಂಪಸ್ ಹೊಂದಿದೆ. 8,000ಕ್ಕೂ ಅಧಿಕ ವಿದ್ಯಾರ್ಥಿಗಳು, 20,000ಕ್ಕೂ ಅಧಿಕ ಹಳೆಯ ವಿದ್ಯಾರ್ಥಿಗಳು, 500ಕ್ಕಿಂತ ಹೆಚ್ಚು ಪ್ರತಿಭಾನ್ವಿತ ಶಿಕ್ಷಣ ಸಿಬ್ಬಂದಿ ಮತ್ತು 200ಕ್ಕಿಂತ ಹೆಚ್ಚು ಕಂಪನಿಗಳೊಂದಿಗೆ ಉದ್ಯೋಗಾವಕಾಶಗಳು. ಸಿಎಂಆರ್ ವಿಶ್ವವಿದ್ಯಾಲಯ, ಬೆಂಗಳೂರು. ಇವತ್ತಿನ ದಿನ ನಾವು ಸೀರಿಯಸ್ ಸಬ್ಜೆಕ್ಟ್ ಬಗ್ಗೆ, ಆ ಥರ ಸೀರಿಯಸ್ ಅಂದರೆ ಡೆವಲಪ್ಮೆಂಟ್ ಆ್ಯಂಡ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಎ ಸೀರಿಯಸ್ ಬಿಸ್ನೆಸ್ ಇನ್ ಎಂಟರ್ಟೈನ್ಮೆಂಟ್ ಮೀಡಿಯಾ, ಟೆಲಿವಿಷನ್ ಸೆಕ್ಟಾರಲ್ಲಿ. ಎವ್ರಿ ವೀಕೆಂಡ್ ನಾವೆಲ್ಲ ನೋಡ್ತೀವಲ್ಲ ರಿಯಾಲಿಟಿ ಶೋಸ್ನ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಒಬ್ರಿಗೆ ಹಾಡು ಇಷ್ಟ ಆಗುತ್ತೆ, ಒಬ್ರಿಗೆ ಡಾನ್ಸ್ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಕಾಮಿಡಿ ಶೋಸ್ ಆಗುತ್ತೆ, ಈ ಥರದ್ದು. ಸೊ ಇವಾಗ ನಮ್ಮ ಜೊತೆಗೆ ಗೆಸ್ಟ್ ಆಗಿ ಬಂದಿರೋರು ಜ್ಯೋತಿ ರವಿ ಪ್ರಕಾಶ್ ಅಂತ. ಶಿ ಈಸ್ ಎ ಸೀನಿಯರ್ ಆರ್ಟಿಸ್ಟ್, ಸಿಂಗರ್, ಮತ್ತು ನಮ್ಮ ಝೀ ಟಿ ವಿನಲ್ಲಿ ಸರಿಗಮಪ ಬರುತ್ತಲ್ಲ, ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್, ಆ ಇದರಲ್ಲಿ ಶಿ ಈಸ್ ಮೆಂಟಾರ್, ಗೈಡ್ ಆ್ಯಂಡ್ ಲಿಟ್ರಲಿ ಶಿ ಮೌಲ್ಡ್ಸ್ ದೋಸ್ ಸಿಂಗರ್ಸ್. ಆ ಥರ ಮೌಲ್ಡ್ ಆಗಿರೋ ಮತ್ತೊಬ್ಬರು ಲಕ್ಷ್ಮಿ ಅಂತ. ಶಿ ವಾಸ್ ಎ ಪಾರ್ಟಿಸಿಪೆಂಟ್, ಸ್ಟಿಲ್ ಶಿ ಈಸ್ ವಿತ್ ಟೆಲಿವಿಷನ್ ಸೆಕ್ಟರ್ ಆ್ಯಂಡ್ ಆಲ್ಸೋ ಶಿ ಈಸ್ ಅನ್ ಇಂಡಿಪೆಂಡೆಂಟ್ ಸಿಂಗರ್. ಅವರು ಕೂಡ ಇವತ್ತು ಬಂದಿದ್ದಾರೆ. ಅಂದರೆ ಒಂದು ತರಹ ಇವತ್ತು ನಾವು ಫಸ್ಟ್ ಟೈಮು
ನ್ಯೂಸ್ ಬಿಟ್ಟು ಎಂಟರ್ಟೈನ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಬಿಟ್ಟು ಹೇಗೆ ಈವನ್ ಮ್ಯೂಸಿಕ್ ಈಸ್ ಆಲ್ಸೋ, ಸಿನಿಮಾ ಮ್ಯೂಸಿಕ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಟ್ರಕ್ಚರ್. ಇಟ್ ಈಸ್ ಸುಮ್ಮನೆ ಹೇಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡೋಕ್ಕೆ ಸಾಧ್ಯ ಆಗಲ್ಲ, ಹಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ನಾವು ಬಿಹೈಂಡ್ ದ ಸೀನ್, ಬಿಹೈಂಡ್ ದ ಪ್ರೋಗ್ರಾಮ್ ಹೇಗಿರುತ್ತೆ ಏನು ಅಂತ ಮಾತಾಡ್ತಾ ಇರೋದು. ಆ್ಯಂಡ್ ಬೋತ್ ಆಫ್ ದೆಮ್ ವೆರಿ ಇಂಟ್ರೆಸ್ಟಿಂಗ್. ಅದು ನಂಗೆ ಇವ್ರನ್ನ ಮೀಟ್ ಮಾಡಿದ್ದು ನಾನು ನಮ್ಮ ಸಿನಿಮಾ ಆ್ಯಕ್ಟರ್ ತಾರಾ ಇದ್ದಾರಲ್ಲ, ತಾರಾದು ಬರ್ತ್ಡೇ ದಿನ ಪಾರ್ಟಿನಲ್ಲಿ ಮೀಟ್ ಮಾಡಿದ್ದು. ಇನ್ಸ್ಟೆಂಟ್ಲಿ ನಾವು ಕನೆಕ್ಟ್ ಆದ್ವಿ, ಸ್ಪೆಷಲಿ ವಿತ್ ಲಕ್ಷ್ಮಿ, ಐ ಟೆಲ್ ಯು. ಆ್ಯಂಡ್ 1 ತಿಂಗಳಾಗಿರ್ಬಹುದಲ್ವ ಲಕ್ಷ್ಮಿ ನಾವುಗಳು ಮೀಟ್ ಮಾಡಿ, 1 ತಿಂಗಳಾಗಿದೆ. ಆ್ಯಂಡ್ ಈವನ್ ನಮಗೂ ಇತ್ತು ಮಾಡಬೇಕು ಅಂತ. ಇಟ್ ಈಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್. ಆ್ಯಂಡ್ ಎಸ್, ವಿ ಆರ್ ಹಿಯರ್ ಟು ಟಾಕ್, ಟು ಅಂಡರ್ಸ್ಟ್ಯಾಂಡ್ ಹೇಗೆ ರಿಯಾಲಿಟಿ ಶೋಸಲ್ಲಿ ಕೆಲಸ ಮಾಡ್ತಾರೆ, ಹಾಡ್ತಾರೆ, ಎಷ್ಟು ಕಟ್ಸ್ ತೊಗೋತಾರೆ, ಎಷ್ಟು ರೀಟೇಕ್ಸ್ ತೊಗೋತಾರೆ, ಆ್ಯಂಡ್ ಫೈನಲ್ ಪ್ರಾಡಕ್ಟು ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಆ್ಯಂಡ್ ಲಕ್ಷ್ಮಿ, ನಮ್ಮ ಶೇರ್ ವಿತ್ ಶಮಂತಾಗೆ ಬಂದಿದ್ದೀರಾ. ಆ್ಯಂಡ್ ಲಿಟ್ರಲಿ ಅವರ್ಸ್ ಈಸ್, ಇವತ್ತಿನ ದಿನ ನಾವು 4-5 ಜನ ಇದ್ದೀವಿ ಇನ್ ದ ಸ್ಟುಡಿಯೋ. ಲಿಟ್ರಲಿ ಆಲ್ ವಿಮೆನ್ ಶೋ ಆಗಿದೆ ಇವತ್ತು. ಆ್ಯಂಡ್ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ. ನೀವು ಹೇಗೆ ಇಂಟ್ರಡ್ಯೂಸ್ ಆದ್ರಿ? ನಿಮ್ಮನ್ನು ನೋಡಿದ್ರೆ ತುಂಬ ಪಕ್ಕ ಕ್ಲಾಸಿಕಲ್ ಸಿಂಗರ್ ಇದ್ದ ಹಾಗೆ ಇದ್ದೀರಾ. ಮೂಲತಃ ಕ್ಲಾಸಿಕಲ್ಲೇ. ಓಕೆ, ಅದು ಬೇಕೇ ಬೇಕಲ್ವಾ ಬೇಸ್? ಅದಿಲ್ಲ ಅಂದರೆ ಅದು ಸಂಗೀತಕ್ಕೆ ಅರ್ಥನೇ ಇರಲ್ಲ. ಬಟ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ವಿತೌಟ್ ಕ್ಲಾಸಿಕಲ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್. ಈಗ ಇನ್ಸ್ಟಂಟ್ ಕೇಳ್ತಾರೆ, ಬಟ್ ನಮ್ಮ ಕಾಲದಲ್ಲೆಲ್ಲ ನಾವು ಕೂತು ಕಲಿಬೇಕು. ಓದು ಹೆಂಗೆ ಅದನ್ನ ನಾವು ಓದ್ತೀವೋ, ಸಂಜೆ ಹೊತ್ತು ಚಾಪೆ ಹಾಕೊಂಡು ಕೆಳಗಡೆ ಕೂತ್ಕೊಂಡು ಹೆಂಗೆ ಓದ್ತಿದ್ವೋ 1 hour ಅದು ನಾವು ಪ್ರಾಕ್ಟೀಸ್ ಮಾಡಲೇಬೇಕು ನಮ್ಮ ಮನೆಯಲ್ಲಿ. ಕರ್ನಾಟಕ ಶಾಸ್ತ್ರ ನಮ್ಮ ಮನೆಯಲ್ಲಿ ಅಂತಂದ್ರೆ ಆಬ್ವಿಯಸ್ಲಿ ಒಂದು ಸಂಗೀತ ಪರಂಪರೆ ಇರೋ ಮನೆ. ಹೌದು. ತಂದೆಯವರು ವಿದ್ವಾನ್ ಪ್ರಾಣೇಶ್ವರಾವ್ ಅಂತ, ತಾಯಿ ವಿದೂಷಿ ಸುನಂದ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮನೆ ಮಾತಾಗಿದ್ದಾರೆ ನಮ್ಮ ತಂದೆಯವರು. ಯಾಕಂದ್ರೆ ಹಿರಣ್ಯ ಮಿತ್ರ ಮಂಡಳಿ ಇರ್ಬೋದು, ಸುಬೈನಾಡು ಕಂಪನಿ ಇರ್ಬೋದು, ಪ್ರತಿಯೊಂದರಲ್ಲೂ ಹಾರ್ಮೋನಿಯಂ, ಲೆಗ್ ಹಾರ್ಮೋನಿಯಂ, 6 ಇನ್ಸ್ಟ್ರೂಮೆಂಟ್ಸ್ ನುಡ್ಸೋರು, 6 ವಾದ್ಯಗಳನ್ನ ಏಕಕಾಲದಲ್ಲಿ. ಓ ಗಾಡ್. ಊರು ಇಡೀ ಚಿತ್ರದುರ್ಗ ಜಿಲ್ಲೆ ಸುತ್ತಮುತ್ತ ತುಂಬಾ ಹೆಸರಿದೆ ಅವರಿಗೆ. ಇಲ್ಲ ಅವರು. ಸೊ ಹಾಗೆ ಲೆಗಸಿ ಕಂಟಿನ್ಯೂ ಆಗಿದೆ, ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನೆಷ್ಟು ಜನ ಮಕ್ಕಳು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ? ಏನಿಲ್ಲ, ನಾನು ಒಬ್ಬಳೇ ಮಗಳು. 16 ವರ್ಷದ ನಂತರ ನನಗೆ ನನ್ನ ಊರಿನ ಉತ್ಸವಾಂಬೆ ಉಚ್ಚಂಗಿ ಆಶೀರ್ವಾದದಿಂದ ನಾನು ಹುಟ್ಟಿದ್ದು ನಮ್ಮ ತಾಯಿಗೆ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್. ಒಬ್ಬಳೇ ಮಗಳು, ಯಾರು ಹಿಂದೆ ಮುಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಯಾರಿಲ್ಲ. ಒಬ್ಬಳೇ ಮಗಳು, ಮುದ್ದಿನ ಮಗಳು ನಮ್ಮ ಅಪ್ಪ ಅಮ್ಮಂಗೆ. ಅಷ್ಟೇ ಚೆನ್ನಾಗಿ ಕೃಷಿ ಮಾಡಿ ಬೆಳೆಸಿದ್ರು ನಾನು. ಸೊ ನೀವು ಕೂಡ ಅದೇ ಥರನೇ ಸೇಮ್ ಪರಂಪರೆನ ನೀವು ಹೊಸಬರಾದರೂ ಕೂಡ ಬೇರೆ ಮ್ಯೂಸಿಷಿಯನ್ಸ್ಗೆ, ಸಿಂಗರ್ಸ್ಗೆ ಕರ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ ಕೂಡ ನಾನು. 3 ಬ್ರಾಂಚಸ್ ಕೂಡ ಇತ್ತು. ಆಮೇಲೆ ಈಗಿನ ಪೇರೆಂಟ್ಸ್ ಎಲ್ಲ ಹೆಂಗೆ ಅಂದರೆ, ತಕ್ಷಣ ಬನ್ನಿ ನೀವೇ ಹೇಳ್ಕೊಡ್ಬೇಕು, ಬೇರೆ ಯಾರನ್ನೂ ನೀವು ಅಪಾಯಿಂಟ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಅಷ್ಟು ಇದಾಗಲ್ಲ. ಸೊ ಹಾಗಾಗಿ ನೀವೇ ಹೇಳ್ಕೊಡ್ಬೇಕು ಅಂದಾಗ ನನಗೇನಾಗ್ತಿತ್ತು, ನನಗೆ ಶೋಸ್ ಜಾಸ್ತಿ ಇತ್ತು, ರೆಕಾರ್ಡಿಂಗ್ಸು, ಡಬ್ಬಿಂಗು, ಪ್ರತಿಯೊಂದರಲ್ಲೂ ಬ್ಯುಸಿ ಇದ್ದೆ. ಸೊ ಹಾಗಾಗಿ ನಾನೇ ಪಾಠ ಮಾಡ್ಬೇಕಂದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಸ್ಕೂಲ್ಗಳು ನಡೆಸೋದು ಕಷ್ಟ ಆಯಿತು. ಇಟ್ ಈಸ್ ಒಂಥರ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಎಲ್ಲ ಬಂದ್ಬಿಡುತ್ತಲ್ಲ, ಅದೆಲ್ಲ ನೋಡ್ಕೋಬೇಕಾಗುತ್ತೆ, ಫೈನಾನ್ಸಿಂದ ಹಿಡಿದು ಎಲ್ಲ ನೋಡ್ಕೋಬೇಕಾಗುತ್ತೆ ಸ್ವಲ್ಪ. ಹಾಗಾಗಿ ನಾನು ಬಟ್ ಬೇರೆ ಥರ ನಾನು ಟ್ರೈನ್ ಅಪ್ ಮಾಡ್ತೀನಿ. ಎಲ್ಲರಿಗೂ ನಾನು ಮೋಟಿವೇಶನ್ ಹೇಳ್ತಾ ಇರ್ತೀನಿ, ಹಿಂಗೆ ಮಾಡಿ ಅಂತ ಹೇಳಿ. ಸೊ ಆ ಥರ ಒಂದು ಪ್ರೋಗ್ರಾಮಲ್ಲಿ, ಪ್ರಾಜೆಕ್ಟಲ್ಲಿ ಯು ಮೆಟ್ ಲಕ್ಷ್ಮಿ ನನಗೆ ಸಿಕ್ಕಿದ್ದು ಹಿಂಗೆ. ನಾನು ಸಾಧನ ಎಂಟ್ರಿ. ಸಾಧನ ಅಂದರೆ ಮಂಜುಳಾ ಗುರುರಾಜ್. ನನ್ನ ಗುರುಗಳು ಮಂಜುಳಾ ಗುರುರಾಜ್ ಅವರ ಸಾಧನ ಸಂಗೀತ ಶಾಲೆ. ನನ್ನ ಮದುವೆ ಆಗಿದ್ದು 97 ನಾನು ಅಲ್ಲಿಗೆ ಜಾಯಿನ್ ಆದೆ. 10 ವರ್ಷ ಸತತವಾಗಿ ಅಲ್ಲಿ ಕಲಿತು, ಅಲ್ಲಿ ಟ್ರೈನಿಂಗ್ ತಗೊಂಡು ತುಂಬ ಎಕ್ಸ್ಪೀರಿಯನ್ಸ್, ಅದು ಹೇಳೋಕ್ಕಾಗೋದೇ ಇಲ್ಲ. ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ. ತುಂಬ ಅಷ್ಟು ನನಗೆ ಕಲ್ತಿದ್ದೀನಿ ಅಲ್ಲಿಂದ. ಸೊ ಆಗ ನನಗೆ ಪರಿಚಯ ಆಗಿದ್ದು ಲಕ್ಷ್ಮಿ. ಅವತ್ತಿಂದ ಅದೇ ಅವ್ರು ಚೈಲ್ಡ್ ಆರ್ಟಿಸ್ಟ್ ಆಗಿದ್ರು ಅವಾಗ? ಇಲ್ಲ, ಅಡಲ್ಟ್ ಆಗೇ ಇದ್ರು. ಆ ಟೈಮಲ್ಲಿ ಇದೆ ಹೀಗೆ ಸ್ಟುಡಿಯೋಗಳಲ್ಲಿ ಹಾಡ್ತಾ ಅವಾಗ ಇವರು ಬರ್ತಾ ಇದ್ರು ಸ್ಟುಡಿಯೋಗೆ ಹಾಡಲಿಕ್ಕೆ ಎಲ್ಲ, ಪರಿಚಯ ಆಗಿತ್ತು. ಓಕೆ, ಲಕ್ಷ್ಮಿ ನಿಮ್ಮ ಬ್ಯಾಕ್ಗ್ರೌಂಡ್ ಹಾಗಿದ್ರೆ?
ನಂದು ಕ್ಲಾಸಿಕಲ್ ಬ್ಯಾಕ್ಗ್ರೌಂಡೇ. ಮನೆಯಲ್ಲಿ ಎಲ್ಲ ನಮ್ಮ ತಾಯಿ ಮನೆ ಕಡೆ ಎಲ್ಲರೂ ಸಂಗೀತಗಾರರೇ, ಎಲ್ಲರಿಗೂ ಸಂಗೀತ ಬರುತ್ತೆ. ಈವನ್ ಮೈ ಮದರ್ ಯೂಸ್ ಟು ಸಿಂಗ್ ಅರ್ಲಿಯರ್. ಈಗ ವಾಯ್ಸ್ ಎಲ್ಲ ಹೋಗಿದೆ. ಬಟ್ ನನ್ನ ಕಸಿನ್ಸು, ನಮ್ಮ ಅಂಕಲ್ಗಳು, ಈವನ್ ಮೈ ಗ್ರ್ಯಾಂಡ್ ಮದರ್ ಎಲ್ಲರೂ ಹಾಡ್ತಾರೆ. ಸೊ ಆ ಹಾಡಿನ ಪರಂಪರೆನಲ್ಲೇ ನಾನು ಬಂದೆ. ನಾನು ಕರ್ನಾಟಿಕ್ ಕ್ಲಾಸಿಕಲನ್ನು ನಾಗರಾಜ್ ಅಂತ ಗುರುಗುಹಾ ಸಂಗೀತ ವಿದ್ಯಾಲಯ ಅಂತ ಶಿವಮೊಗ್ಗನಲ್ಲಿ, ಅಲ್ಲಿ ನಾನು ಅವ್ರ ಹತ್ರ ಕ್ಲಾಸಿಕಲ್ ಟ್ರೈನಿಂಗ್ ತಗೊಂಡೆ. ಅದಾದ ನಂತರ ಕಂಪ್ಲೀಟ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಒಂದು 10 ವರ್ಷದಿಂದ ನಾನು ಮತ್ತೆ ರೀಸ್ಟಾರ್ಟ್ ಮಾಡಿದೆ ಅದನ್ನ. ಮಂಜುಳಾ ಗುರುರಾಜ್ ಹತ್ರ ಸಬ್ಯಾಟಿಕಲ್ ಲೀವ್ ಆದ್ಮೇಲೆ ಸಬ್ಯಾಟಿಕಲ್ ಐ ಟುಕ್ ದಟ್. ಸೊ ನಾನಲ್ಲಿ ಮದುವೆ ಆಗಿ US ಹೊರಟೋದೆ. ನಾನು ಅಲ್ಲಿಂದ ವಾಪಸ್ ಬಂದಾದ್ಮೇಲೆ ನನಗೆ ಅನ್ನಿಸ್ತಾ ಇತ್ತು ನನಗೆ ಅದು ಬಿಟ್ಟು ಹೋಗ್ತಾ ಇದೆ ಸಂಗೀತ ಅಂತ ಹೇಳಿ. ಸೊ ವಾಪಸ್ ಬಂದ್ಮೇಲೆ ನಾನು ಮತ್ತೆ ಮಂಜುಳಾ ಗುರುರಾಜ್ ಅವರ ಹತ್ರ ಸುಗಮ ಸಂಗೀತ ಸ್ಟಾರ್ಟ್ ಮಾಡಿದೆ. ಈವನ್ ಇನ್ US ಆಲ್ಸೋ ಅಲ್ಲಿ ತುಂಬಾ ಇದೆ ಅಲ್ವಾ, ನಮ್ಗಿಂತ ಜಾಸ್ತಿ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಇದೆ. ಬಟ್ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಐ ವಾಸ್ ಬಿಸಿ ವಿತ್ ಮೈ ಓನ್ ಥಿಂಗ್, ಸೊ ಐ ಕುಡಂಟ್ ಕಂಟಿನ್ಯೂ ದೆ. ಸೊ ಆ ಪ್ಯಾಷನ್ ಅನ್ನೋದು ಒಳಗಡೆ ಇತ್ತು, ಮ್ಯೂಸಿಕನ್ನು ಕಂಟಿನ್ಯೂ ಮಾಡಬೇಕು ಅಂತ. ಸೊ ವೆನ್ ಐ ಕೇಮ್ ಬ್ಯಾಕ್, ನಾನು ಮೇಡಮ್ ಹತ್ರ ಸೇರಿಕೊಂಡೆ. ಅಲ್ಲಿ ಅವರು ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಸಾಕಷ್ಟು ಮೇಡಮ್ ಹೇಳ್ದಂಗೆ ಚೆನ್ನಾಗಿ ಅಲ್ಲಿ ಟ್ರೈನಿಂಗ್ ಥರ ಆಯಿತು ನನಗೆ. ಅದಾದಮೇಲೆ ಐ ಮೆಟ್ ಗುರು ಸರ್, ಮೇಡಮ್ ಹಸ್ಬೆಂಡ್ ಗುರು ಸರ್. ಅವ್ರದ್ದೇ ಒಂದು ಸ್ಟುಡಿಯೋ ಇತ್ತು. ಅಲ್ಲಿ ನಾನು ಅವ್ರು ನನಗೆ ಹಾಡು ವಾಯ್ಸ್ ರೆಕಾರ್ಡಿಂಗ್ ಮಾಡೋಕ್ಕೆ ಹೇಳಿದರು. ಅಲ್ಲಿ ನಾನು ಗುರು ಸರ್ನ ಮೀಟ್ ಮಾಡಿದೆ. ಗುರು ಸರ್ ನನಗೆ ಆಯುಷ್ ಟಿವಿನಲ್ಲಿ ಅವಕಾಶ ಕೊಟ್ಟರು. ಆಯುಷ್ ಚಾನಲ್ ಫಸ್ಟ್ ಟೈಮ್ ಅವಕಾಶ ಕೊಟ್ಟರು. ಆ ಸ್ಟುಡಿಯೋನಲ್ಲೇ ನಾನು ಪೆಹಲಿ ಮುಲಾಕಾತ್ ಮಾಡಿದೆ. ಹೌದು, ಪೆಹಲಿ ಮುಲಾಕಾತ್. ಜಸ್ಟ್ ಲೈಕ್ ದಟ್ ವಿ ಜಸ್ಟ್ ಗಾಟ್ ಕನೆಕ್ಟೆಡ್ ಇನ್ಸ್ಟೆಂಟ್ಲಿ. ಅದೇನೋ ಒಂದು ಇರುತ್ತಲ್ಲ, ನೋಡೋಕೆ ಚೆನ್ನಾಗಿದ್ರು ಅಂತ ಫ್ರೆಂಡ್ ಬೇಗ ಫ್ರೆಂಡ್ ಮಾಡ್ಕೊಂಡು ಒಂದು ಸ್ಪಾರ್ಕ್ ಬಂತು. ಅವ್ರ ಮಾತು ನನ್ನ ಮಾತು ಎಲ್ಲ ಒಂಥರ ಕನೆಕ್ಟ್ ಆಯ್ತು. ಸೊ ಹಂಗೆ ಫ್ರೆಂಡ್ಸ್ ಆದ್ವಿ, ಒಂಥರದಲ್ಲಿ ಮಾತು ಆಡ್ಕೊಂಡು. ಆಮೇಲೆ ಮೇಡಮ್ ಅವ್ರ ಕಾರ್ಯಕ್ರಮದಲ್ಲಿ ನನಗೆ ಕರೆದ್ರು, ಬಂದು ಹಾಡಿ ಅಂತ. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕಳ್ಸಿದ್ರು, ನೀವು ಹೋಗಿ ಹಾಡ್ತೀರಾ ಅಂತ. ಸೊ ದಟ್ಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಆ್ಯಂಡ್ ಒಂದು ಬಾಂಡಿಂಗ್ ಥರ ಸ್ಟಾರ್ಟ್ ಆಯಿತು. ಲೇಟರ್ ಸರ್ಪ್ರೈಸಿಂಗ್ಲಿ ಐ ಕೇಮ್ ಟು ನೋ ದಟ್ ಶಿ ಈಸ್ ಮೈ ರಿಲೇಟಿವ್ ಆಲ್ಸೋ, ವೆರಿ ಕ್ಲೋಸ್ ರಿಲೇಟಿವ್. ಸೊ ಅದು ಒಂದು ಆ್ಯಡೆಡ್ ಒಂದು ರೀತಿ ಬಾಂಡಿಂಗಿಗೆ ಹೆಲ್ಪ್ ಆಯಿತು. ಆ್ಯಂಡ್ ದಟ್ಸ್ ಹೌ ವಿ ಸ್ಟಾರ್ಟೆಡ್. ಆಮೇಲೆ ಕಾರ್ಯಕ್ರಮಗಳನ್ನ ಒಟ್ಟೊಟ್ಟಿಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ತುಂಬ ಸ್ಟೇಜ್ ಪರ್ಫಾರ್ಮೆನ್ಸ್ಗಳು ಕೊಟ್ವಿ. ಸುಮಾರು ಕಡೆ ಚಿತ್ರದುರ್ಗಕ್ಕೆಲ್ಲ ಕರ್ಕೊಂಡು ಹೋಗಿದ್ರು ನನ್ನನ್ನು. ಅಲ್ಲೆಲ್ಲ ಸ್ಟೇಜಲ್ಲೆಲ್ಲ ಹಾಡಿದ್ವಿ. ಅಲ್ಲಿ ಬುಕ್ ರಿಲೀಸ್ ಮಾಡಿದ್ರು ಒಂದು, ಅಲ್ಲೂ ಕೂಡ ಐ ವಾಸ್ ಪಾರ್ಟ್ ಆಫ್ ದಟ್ ಇವೆಂಟ್. ಹಾಂ, ತುಂಬ ಚೆನ್ನಾಗಿತ್ತು. ವಿ ಥರೋಲಿ ಎಂಜಾಯ್ಡ್. ಒಂಥರ ಮನೆಯವ್ರ ಥರನೇ ಇವರು. ಮತ್ತು ಸರ್ ರವಿ ಸರ್, ಮೇಡಮ್ ಹಸ್ಬೆಂಡ್ ಕೂಡ ಸಚ್ ಎ ಫ್ರೆಂಡ್ಲಿ ಆ್ಯಂಡ್ ವೆರಿ ವೆಲ್ಕಮಿಂಗ್ ಕಪಲ್ ಇವರು. And ತುಂಬಾ ಮೋಟಿವೇಟ್ ಮಾಡಿದ್ರು. ಬಿಕಾಸ್ ಐ ವಾಸ್ ಸೋ ನ್ಯೂ ಟು ದಿಸ್ ಇಂಡಸ್ಟ್ರಿ. ಐ ಹ್ಯಾಡ್ ನೋ ಕ್ಲೂ ಹೌ ಟು ಗೋ ವಿತ್ ವಾಟ್ ಟು ಡೂ. ಅಂಡ್ ಏನೂ ಐಡಿಯಾ ಇರಲಿಲ್ಲ. ಆ್ಯಂಡ್ ಅಲ್ಲಿ ಒಂದು ಸೂಕ್ಷ್ಮಗಳನ್ನು ಈ ಥರ ಮಾಡಬೇಕು, ಈ ಥರ ಜನದ ಜೊತೆ ಈ ಥರ ಇರಬೇಕು, ಈ ಥರ ಈವನ್ ಹೌ ಟು ಡ್ರೆಸ್ ಅಪ್. ಐ ವಾಸ್ ವೆರಿ ಕ್ಯಾಶುವಲ್ ಎವ್ರಿವೇರ್ ಆ್ಯಂಡ್ ಶಿ ಯೂಸ್ ಟು ಟೆಲ್ ಮೀ ಸ್ವಲ್ಪ ಡ್ರೆಸ್ ಅಪ್ ಆಗ್ಬಿಟ್ಟು ಬನ್ನಿ, ದಟ್ಸ್ ಹೌ ಇಟ್ ವರ್ಕ್ಸ್ ಹಿಯರ್ ಅಂತ. ಸೊ ಎಲ್ಲ ಏನು ಹೇಳ್ತಾರೆ, ಇಂಟ್ರಿಕೆಸೀಸ್ ಎಲ್ಲ ಶಿ ಟಾಟ್ ಮೀ ಅ ಲಾಟ್. ಆಮೇಲೆ ನಮ್ದೊಂಥರ ಕಂಪ್ಲೀಟ್ ಜ್ಯೋತಿ ಲಕ್ಷ್ಮಿ ದೃಷ್ಟಿ ಅಂಡ್ ಹೀಗಾಗಿ ತುಂಬಾ ದೊಡ್ಡ ದೊಡ್ಡ ಮಟ್ಟಿಗೆ ನನ್ಗೆ ಅವರು ಎನ್ಕರೇಜ್ ಮಾಡಿದ್ರು. ಓಕೆ. ಸೊ ನನ್ಗೆ ಇನ್ಫ್ಯಾಕ್ಟ್ ವೆನ್ ಪ್ರಸನ್ನ ವೆಂಕಟದಾಸರು ಪ್ರಪೋಸಲ್ ಬಂದಾಗ ಐ ವಾಸ್ ವೆರಿ ಸ್ಕೆಪ್ಟಿಕಲ್. ಯಾಕಂದ್ರೆ ನನಗೆ ಸಂಗೀತ ಬಿಟ್ಟು ಆಕ್ಟಿಂಗ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಆ್ಯಂಡ್ ಹಿಂಗೆ ವೆನ್ ವಿ ವರ್ ಟಾಕಿಂಗ್ ಟುಗೆದರ್ ಆ್ಯಂಡ್ ಅವ್ರು ಹೇಳಿದ್ರು, ಯಾಕೆ ಇಂಥ ಒಳ್ಳೆ ನೀನು ಅವಕಾಶ ಬಿಡ್ತಾ, ನಾನು ನಟನೆ ಗಿಟ್ನೆ ಎಲ್ಲ ಆಗಲ್ಲ, ನನಗೆ ಆ್ಯಕ್ಟಿಂಗ್ ಈಸ್ ನಾಟ್ ಮೈ ಕಪ್ ಆಫ್ ಟೀ, ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಇಟ್ ಅಂತ. ಶಿ ಸೆಡ್, ಇಲ್ಲ ಯಾಕೆ, ಇಷ್ಟು ಒಳ್ಳೆ ದಾಸರ ಸಿನಿಮಾ ಬಂದಿದೆ, ಯು ಶುಡ್ ಡೂ ಇಟ್, ಮಾಡಿ ಅಂತ. ಅವತ್ತು ಕೂಡ ಶಿ ಎನ್ಕರೇಜ್ ಮೀ. ಹೀಗಾಗಿ ಅದನ್ನು ನಾನು ಮಾಡಿದೆ. ಆ್ಯಂಡ್ ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್. 2023ನಲ್ಲಿ ಜಸ್ಟ್ ಆಫ್ಟರ್ ಇದಲ್ವಾ, ಕೋವಿಡ್ ಅಥವಾ ಎಂಡ್ ಆಫ್ಟರ್ ಕೋವಿಡ್, ಇನ್ನು ಮಾಸ್ಕ್ ಸ್ಟೇಜ್ ಅಲ್ಲೇ ಇದೆ. ಇಟ್ ವಾಸ್ ಸಚ್ ಎ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಎಲ್ಲ ಕಡೆಯಿಂದ. ಆಮೇಲೆ ಅದಾದ್ಮೇಲೆ ನಂಗೆ ಇನ್ನೂ ಒಂದು ಮೂವಿ ಬಂತು. ಅದಕ್ಕೆ ಸ್ಕ್ರಿಪ್ಟ್ ಎಲ್ಲ ಮಾಡಿರೋದು ಪ್ರಹ್ಲಾದ್ ಅಲ್ಲ? ಹೌದು, JM, ಗುಡ್ ಫ್ರೆಂಡ್ ಆಫ್ ಮೈನ್. ಅವರು ನನಗೂ ಬಹಳ ಪರಿಚಯ. ಅವರು ಇವರು ಜೊತೆ ನೀವು ಕೇಳಿರ್ಬೋದು, ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅಂತ. ಮೇಕಿಂಗ್ ದಾಸರ್ ಮೂವೀಸ್. ಅವರು ನನ್ಗೆ ಇನ್ನೊಂದು ಕಡೆ ಮಹಿಪತಿ ದಾಸರು ಅದರಲ್ಲೂ ಅವಕಾಶ ಕೊಟ್ಟರು.
ಅದು ಬರ್ತಾ ಇದೆ ಸದ್ಯದಲ್ಲೇ. Okay. ಹಾ, ಹಾ. ಪೋಸ್ಟ್ ಪ್ರೊಡಕ್ಷನ್ಸ್ ನಡೀತಾ ಇದೆ. ಸೊ ಹಿಂಗೆ ತುಂಬಾ ವಿಷಯದಲ್ಲಿ ಮೇಡಮ್ ನನಗೆ ಗೈಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಒಂಥರ ಇನ್ಸ್ಪೈರ್ ಮಾಡಿದ್ದಾರೆ. ಈವನ್ ಹೌ ಟು ಡೂ ದ ಮೇಕಪ್ ಎವ್ರಿಥಿಂಗ್ ಆಲ್ಸೋ ಐ ಹ್ಯಾಡ್ ನೋ ಐಡಿಯಾ. ಎಲ್ಲ ವಿಷಯದಲ್ಲಿ. ಓಕೆ. ಆ್ಯಂಡ್ ಜ್ಯೋತಿ ಅವರೇ, ನೀವು ಹೇಳ್ತಾ ಇದ್ರಿ ಆ್ಯಂಡ್ ಜಸ್ಟ್ ಲೈಕ್ ದ್ಯಾಟ್ ಹಂಸಗೀತೆ ಸಿನಿಮಾ ಮಾಡಿದಾಗ GV ಅಯ್ಯರ್ದು ಹಂಸಗೀತೆ ಸಿನಿಮಾ ಅದು ಇವತ್ತಿಗೂ ಕೂಡ ಇಂಡಿಯನ್ ಸಿನಿಮಾ ಇದರಲ್ಲಿ ಮತ್ತು ಕನ್ನಡ ಸಿನಿಮಾ ಕಾಂಟೆಕ್ಸ್ಟಲ್ಲಿ ಹೈಲಿ ಅಪ್ರಿಷಿಯೇಟೆಡ್ ಮತ್ತು ಆವಾಗ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಹೇಳ್ತಾ ಇದ್ದಿದ್ದು. ಆ ಸಿನಿಮಾ ಮಾಡಬೇಕಾದ್ರೆ GV ಅಯ್ಯರ್ ಪ್ರೊಡ್ಯೂಸರ್ ಅಂತ ಡೈರೆಕ್ಟರ್, ಆದರೆ ಅದ್ರ ಹಿಂದೆ BV ಕಾರಂತರ ಮ್ಯೂಸಿಕ್ ಆಗಬಹುದು, ಅನಂತ್ನಾಗ್ ಆ್ಯಕ್ಟಿಂಗ್ ಆಗಬಹುದು, ಅವರೇ ಮೇನ್ ವೆಂಕಟ ಸುಬ್ಬಯ್ಯ, ಆಮೇಲೆ ರೇಖಾ ರಾವ್ ಅವರಾಗಬಹುದು, ಮತ್ತು ಚಿತ್ರದುರ್ಗ ಬೆಟ್ಟನ ಅದು ಹೈಲೈಟ್ ಆಗಿದೆ. ತರಾಸು ಅವ್ರ ಕಾದಂಬರಿ ಆಧಾರಿತ ಅದು ಹಂಸಗೀತೆ ಚಿತ್ರ. ಆ್ಯಂಡ್ ಹೇಗಿತ್ತು ಆ ಪ್ರೊಡಕ್ಷನ್ ಎಲ್ಲ? ನಿಮ್ಮ ಮನೆಯಲ್ಲೇ ಆಗ್ತಾ ಇದ್ದಿದ್ದು, ಸ್ಟೇ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ? ಸ್ಟೇ ಬೇರೆ ಕಡೆ ಮಾಡಿದ್ರು ಕೂಡ ಮನೆಗೆ ದಿನ ಬರ್ತಾ ಇದ್ರು ಅನಂತನಾಗ್. ಇನ್ನೂ ಅವರು ಒಂಥರ ಬೆಂಗಾಲಿ ಬಾಬುಗಳ ಥರ ಇಬ್ರು, ಸ್ಟ್ರೈಟ್ ಫ್ರಮ್ ಮಹಾರಾಷ್ಟ್ರ, ಮುಂಬೈ. ವೈಟ್ ಆ್ಯಂಡ್ ವೈಟ್ ಜುಬ್ಬಾ ಪೈಜಾಮ ಎಲ್ಲ ಹಾಕ್ಕೊಂಡು ಮನೆಗೆ ಬಂದು ಹಿಂಗೆ ಬಾಗಿಲಲ್ಲಿ ನಿಂತ್ಕೊಂಡ್ಬಿಡೋರು, ಗುರುಗಳೇ ಅಂತ ನಿಂತ್ಕೊಳ್ಳೋರು. ಸೊ ನಾನಿನ್ನೂ ನಾನು 74 ಬಾರ್ನು, 75 ಏನೋ ಹಂಸಗೀತೆ ಬಂದಿದ್ದು ಅನಿಸುತ್ತೆ. ನಾನಿನ್ನೂ ಒಂದು ವರ್ಷ, ಬಟ್ ನೆನಪಿದೆ ನನಗೊಂದೊಂದು. ಅದು ತುಂಬ ಮೆಮೊರಿ ಜಾಸ್ತಿ. ಮಗು ತುಂಬ ಶಾರ್ಪು. 16 ವರ್ಷದ ನಂತರ ನಮ್ಮ ತಾಯಿ ಹುಟ್ಟಿದ್ರಿಂದ ನನಗೆ ಭಾಳ ಶಾರ್ಪ್ ಇತ್ತು ಬ್ರೈನು. ಹಾಗಾಗಿ ಏನಾಯಿತು, ಅವರು ಬಂದು ನಿಂತ್ಕೊಂಡಾಗ ನಮ್ಮ ಮನೆಯಲ್ಲೇ ರೆಡಿ ಮಾಡಿಬಿಡೋರು ಎಲ್ಲ. ನಮ್ಮ ತಂದೆ ಅಲ್ಲಿ ವೀಣೆಗಳು, ತಂಬೂರಿಗಳು ಎಲ್ಲ, ಮತ್ತು ನನ್ನ ಗುರುಗಳ ಮನೆಯಿಂದನೂ ಒಂದಷ್ಟು, ಅವ್ರ ಮನೆಯಿಂದನೂ ತಂಬೂರಿ ಎಲ್ಲ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಹಿಮಾದ್ರಿ ಸುತ್ತೆ ಪಾಹಿ ಮಾಮೇನ ಆಡುವಾಗ ಅದು ನಮ್ಮ ಮನೆ ಬಾಲ್ಮುರಳಿ ಅವರಲ್ವಾ ಹಾಡಿರೋದು? ಯಾವುದು? ಹಿಮಾದ್ರಿ ಸುತ್ತೆ ಬಾಲ್ಮುರಳಿ. ಆ ತಂಬೂರಿ ಇವತ್ತಿಗೂ ಅದನ್ನ ಇಟ್ಕೊಂಡು ಇವತ್ತು ಮ್ಯೂಸಿಯಂ ಅಲ್ಲಿದೆ ಚಿತ್ರದುರ್ಗದಲ್ಲಿ, ದುರ್ಗಾ ಮಠದಲ್ಲಿದೆ. ನಾನು ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ, ಇದನ್ನೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಅದು ಬಂದಿರೋರು GV ಅಯ್ಯರ್ ಅವರು ನಮ್ಮ ಮನೇಲಿ ಬಂದು ಕೂತಿರೋರು. ರೇಖಾರಾವ್ ಹಾಕ್ಕೊಳ್ತಾ ಇದ್ದಿದ್ದು ಮೂಗಿನ ಗಾಡೆ ಇರ್ಬೋದು, ಮತ್ತೆ ತೋಳು ಬಂದಿ, ಅದೆಲ್ಲ ನಮ್ಮ ತಂದೆನೆ ಮನೆಯಲ್ಲಿ ಇತ್ತು. ಅದೆಲ್ಲ ಎಲ್ಲ ಕೊಡ್ತಾ ಇದ್ವಿ. ಒಂದು ಲಾರಿ ಥರನೇ ಇಟ್ಕೊಂಡು ಬಿಟ್ಟಿದ್ರು ಎಲ್ಲ ಅದನ್ನ ಬಾಡಿಗೆ. ಅದಕ್ಕೇನೆ ಅಲ್ಲಿ ಏನದು ಕಾಸ್ಟ್ಯೂಮ್ ಎಲ್ಲ ಎಷ್ಟು ಅಥೆಂಟಿಕ್ ಆಗಿದೆ, ಇವತ್ತಿಗೂ ಹಂಗೆ ಅನ್ಸುತ್ತೆ. ಅದನ್ನ ನನಗೆ ಕೂಡ ಈ ಥರ ಎಲ್ಲ ಸ್ಕೂಲ್ ಡೇ ಎಲ್ಲ ಹಿಂಗೆಲ್ಲ ಅದು ನಮ್ಮ ತಂದೆನೇ ರೆಡಿ ಮಾಡೋರು. ತೋಳು ಬಂದಿ ಇದು ಅದಕ್ಕೆ ಹಾಕೊಳ್ಳುವಂಥದ್ದು ಅಸೆಸರೀಸ್ ಅಲ್ಲಿ. ಓಕೆ, ನೀವು ಪಕ್ಕಾ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಅಲ್ಲಿಂದ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಯಿತು ಏಕದಮ್ ಕಮರ್ಷಿಯಲ್ ಸಾಂಗ್ಸ್ಗೆ? ನನಗೆ ತುಂಬ ಇಷ್ಟ ಎಸ್ ಜಾನಕಿ ಅಮ್ಮ ಹಾಡುಗಳು, ಲತಾ ಮಂಗೇಶ್ಕರ್. ಆವಾಗ ಸಿಲೋನ್ ಸ್ಟೇಷನ್ ಬರ್ತಿತ್ತು, ಬಿನಾಕ ಗೀತ್ಮಾಲಾ. ಅದು ತುಂಬ ಹಾಡಿಗೆ ಹತ್ತ ಗೊರ ಅಂತಿತ್ತು. ಅದು ತಲೆ ಮೇಲೆ ಹೊಡಿ ಕೇಳಿ ಅದು ಸ್ವಲ್ಪ ಇತ್ತು. ಅದು ನನಗೆ ಇನ್ಫ್ಲುಯೆನ್ಸ್ ಭಾಳ ಇದೆ ಫಿಲ್ಮ್ ಹಾಡುಗಳನ್ನ. ನನಗೆ ಕಚೇರಿ ಅಂದರೆ ರಾಮನವಮಿಯಲ್ಲಿ ಅಷ್ಟೇ ಹಾಡಬೇಕು, ಆರಾಧನೆಯಲ್ಲಿ ಅಷ್ಟೇ ಹಾಡಬೇಕು. ಇದಾದರೆ ಎಲ್ಲ ನಿಂತ್ಕೊಂಡು ಹಿಂಗೆ ಮೈಕ್ ಇಟ್ಕೊಂಡು ಹಾಡೋಕೆ ಇಷ್ಟ. ಒಂದು ಹಾಡು ಹೇಳಿ ನೋಡೋಣ ಹಾಗಿದ್ರೆ. ಯಾವ್ದು ಹಾಡ್ಬೋದು? ನಿಮ್ಮ ಇಷ್ಟ ಯಾವ್ದಾದ್ರು ಸರಿ. ದಾಸರ ಪದಗಳಾದರೂ ಆಗಬಹುದು ಅಥವಾ ಕ್ಲಾಸಿಕಲ್ ಆಗಬಹುದು, ಯಾವ್ದಾದ್ರು ಸರಿ, ಒಂದು ಪಲಕು. నన్ను బ్రోవో చోట కేవరున్నారు, నన్ను బ్రోవో చోట కేవరున్నారు, సన్నుతాంగా శ్రీ సీతారమణ, నన్ను బ్రోవో చోట కేవరున్నారు, సన్నుతాంగా శ్రీ సీతారమణ, నన్ను బ్రో Okay, you just sing that song, Piya Tu Ab Taj. Wow, what a song! ಅದು R.D. Burman. ಹಣ Yeah, together, yes. ಅದು ಒಂದು ಯೂಡ್ಲಿಂಗ್ ಇದೆ ಸ್ಟಾರ್ಟಿಂಗು. ಪಿಯ ತು Oh my darling,
ಯಾ पिया तू अब तो आजा, शोला सावन बहके आके बुझा जा, तन की ज्वाला ठंडी हो जा, ऐसे गले लगा जा. ಮೋನಿಕಾ ಆರ್.ಡಿ. ಬರ್ಮನ್. ವಾವ್, Oh my darling. ಕಾರವಾನ್ ಸಿನಿಮಾ ಅಲ್ವಾ ಇದು? ಯಾ ಕಾರವಾನ್, ಆಶಾ ಪರೇಖ್. ಮತ್ ಇದನ್ನ ಮಾಡಿದ್ದು ಹೆಲನ್. ಹೆಲನ್, ಯಾ. ಇದೇ ಕೃತಿಗಳು ಹಾಡುವಾಗ ಎಷ್ಟು ದೈವಿಕವಾಗಿ ಕಣ್ಮುಚ್ಕೊಂಡು ಹಾಡ್ತಾ ಇರ್ತೀವಿ. ಕಮರ್ಷಿಯಲ್ ಇದು ಬಂದಾಗ ನಮ್ಮ ಇಡೀ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿಬಿಡುತ್ತೆ. ಆಬ್ವಿಯಸ್ಲಿ ಅಟ್ಮಾಸ್ಫಿಯರ್. ಎರಡು ಸಂಗೀತಕ್ಕೆ ಅದು ಹೇಳಿದ್ನಲ್ಲ, ಅದು ಬೇರೆನೆ, ಅದು ಲೆವೆಲ್ ಎಲ್ಲದಕ್ಕೂ ಮದ್ದು. ಅದನ್ನ ನಮ್ಮ ಕನ್ನಡದಲ್ಲಿ ಆ ಥರ ತಗೊಂಡ್ರೆ ಯಾರು ಹಾಡ್ತಾರೆ ಜಾಸ್ತಿ? ಹಾಡಿದ್ದಾರೆ ನಗು ನಗು ಸಮಥಿಂಗ್ ಹಾಡೋದು. ನಗುವಿಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ಬಾರೀಗ, ಸಹಜವು ನಡೆವನು ಎಡಬೋದು, ಸಹಜವು ಜಾರೋನು ಉರುಳೋದು, ಇನ್ನೆಂದು ಹಿರಿಯರ ಈ ಹೊನ್ನ ನುಡಿಯ ಮರೆಯ ಬೇಡವೇ. ಅದ್ರಲ್ಲಿ ಒಂದು ಸಾಂಗ್ ಇದೆ, ರಾಜನ್ ನಾಗೇಂದ್ರ ಅಲ್ವಾ ಇದು? ಸೊ ನಿಮಗೆ ಇನ್ಷಿಯಲ್ ಅಲ್ಲಿ ನಿಮ್ಮಿಬ್ರಿಗೂ ಕೂಡ ಕೇಳ್ತಾ ಇರೋದು, ಡೆಡಿಕೇಟೆಡ್ ಕ್ಲಾಸಿಕಲ್ ಫ್ಯಾಮಿಲಿ ಮ್ಯೂಸಿಕ್ಕಿಂದ ಬಂದಿದ್ದೀರಾ. ನಿಮ್ಗೆ ಈ ಥರ ಕಮರ್ಷಿಯಲ್ ಸಾಂಗ್ಸ್ ಆಗಬಹುದು, ಈ ಥರದ್ದು ಬಂದಾಗ ಏನಾದ್ರು ಡೈಲಮಾಸ್ ಇತ್ತಾ? ಚಿಕ್ಕ ವಯಸ್ಸಿಂದ ಸಿನಿಮಾ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದೀವಿ, ಇಲ್ಲ ಅಂತಲ್ಲ. ಎಲ್ಲರಿಗೂ ಇಷ್ಟನೇ. ರಾಜ್ಕುಮಾರ್ ಇಷ್ಟ, ವಿಷ್ಣುವರ್ಧನ್ ಅವ್ರ ಇಷ್ಟ, ಅನಂತ್ ನಾಗ್ ಅವ್ರ ಇಷ್ಟ, ಅವ್ರ ಹಾಡುಗಳು ಇಷ್ಟ, SPB ಅವ್ರ ಇಷ್ಟ, ಎವ್ರಿಥಿಂಗ್ ಈಸ್ ಫೈನ್. ಬಟ್ ವೆನ್ ಇಟ್ ಕಮ್ಸ್ ಟು ಪರ್ಫಾರ್ಮೆನ್ಸ್ ಅಂಡ್ ಪ್ರಿಯಾರಿಟಿ, ಅವಾಗ ಈವನ್ ಮನೆಯಲ್ಲಿ ಏನಂತಾರೆ, ಸಿನಿಮಾ ಹಾಡುಗಳು ಹಾಡ್ತಾ ಇದ್ದಾಳೆ, ಕ್ಲಾಸಿಕಲ್ಲು, ದೇವರ ನಾಮ ಇಷ್ಟೆಲ್ಲ ಹೇಳ್ಕೊಟ್ಬಿಟ್ಟು ಸಿನಿಮಾ ಹಾಡು ಹಾಡ್ತಾಳೇನೋ ಅನ್ನೋ ಒಂದು ಇತ್ತು ಅವ್ರಿಗೆ. ಬಟ್ ಹೇಗಾಗತ್ತೆ, ಕೆಲವೊಂದ್ಸತಿ ನಿಮ್ಗೆ ಯಾವುದು ನಿಮಗೆ ಇಷ್ಟ ಅದನ್ನ ನೀವು ಕಂಟಿನ್ಯೂ ಮಾಡಬೇಕು, ಅವಾಗ ನಿಮ್ಗೆ ಖುಷಿ ಕೊಡತ್ತೆ ಅದರಿಂದ ಅಂತ. ಅವಾಗ ಇಬ್ರು ಮನೆಯಲ್ಲೂ ಲಿಬ್ರಲ್ ಆಗೋದ್ರು. ಐ ಡೋಂಟ್ ನೋ ಅಬೌಟ್ ಮ್ಯಾಮ್ಸ್, ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಅದು ಬಂತು. ನಾನು ಹುಟ್ಟು ಬೆಳೆದಿದ್ದೆ ಅದೇ ವಾತಾವರಣದಲ್ಲಿ ಆಗಿದ್ರಿಂದ ಬೆಂಗಳೂರಿಗೆ ಬಂದ ತಕ್ಷಣ ನನ್ನ ಗಂಡನ ಮುಂದೆ ಅದನ್ನು ಮೊದಲೇ ಹೇಳ್ಬಿಟ್ಟಿದ್ದೆ, ನನಗೆ ತುಂಬ ನೀವು ಎನ್ಕರೇಜ್ ಮಾಡಬೇಕು, ಮುಂದುವರಿಸ್ಬೇಕು ಅಂದಾಗ ಅವರು ತುಂಬ ಮಾತು ಕೊಟ್ಟು ನನ್ನ ಇವತ್ತವರೆಗೂ ಅದನ್ನೇ ನಡ್ಸ್ಕೊಂಡು ಬಂದಿದ್ದಾರೆ. ಪ್ರಾಬಬಲಿ ಬೋತ್ ಹಸ್ಬೆಂಡ್ಸ್ ಅನ್ಸುತ್ತೆ. ಸಿಕ್ಕಾಬಟ್ಟೆ. ಓಕೆ. ಸೊ ಅವಾಗ ಬಂದಾಗ ಸಾಧನಾ ಸಂಗೀತ ಶಾಲೆಯಲ್ಲಿ ಸೇರಿಸಿ ಮಂಜುಳಾ ಮೇಡಮ್ ಹತ್ರ. ಅಲ್ಲಿಂದ ನಾನು ನಮ್ಮ ಗುರುಜಿಯವರ ಸೌಂಡ್ ಆಫ್ ಮ್ಯೂಸಿಕಲ್ಲಿ ಅಷ್ಟು 10 years ಅನ್ಸುತ್ತೆ. ಸೊ ಅಂದ್ರೆ ಅವಾಗೆಲ್ಲ ಆರ್ಕೆಸ್ಟ್ರಾ ನಂಬರ್ 1 ಅವಾಗ ಸೌಂಡ್ ಆಫ್ ಮ್ಯೂಸಿಕ್ ಅದರಲ್ಲಿ ನಾನು ಎಂಟ್ರಿ ಕೊಟ್ಟ ತಕ್ಷಣ. ಅದಕ್ಕೆ ಮುಂಚೆ ತುಂಬ ಎಲ್ಲ ಮೇಡಮೇ ಹಾಡ್ತಾ ಇದ್ದಿದ್ದು, ಮೇಡಮ್ ಎಲ್ಲರೂ ಹಾಡ್ತಾ ಇದ್ರು. ಅದಾದಮೇಲೆ ನಾನು ಎಂಟ್ರಿ ಆದಮೇಲೆ 10 ವರ್ಷ ಥರ ಸಾಮ್ರಾಜ್ಞಿ ಥರ ಮೆರೆದಿದ್ದೀನಿ ಅಲ್ಲಿ ನಾನು. ಅದ್ರ ಜೊತೆ ನಿಜವಾಗ್ಲೂ ಅಷ್ಟು ಮೆರೆಸಿದ್ದಾರೆ, ಅದನ್ನ ಹೇಳಲೇಬೇಕಲ್ವ ನಾವು. ಅದಾದ ನಂತರನೇ ನಾವು ಈ ಟಿವಿಗೆ ಜಾಯಿನ್ ಆಗಿದ್ದು ಅನ್ವೇಷಣೆಯಿಂದ SPB ಸರ್ ಜೊತೆ. ಓಕೆ. ಹೈದರಾಬಾದಲ್ಲಿ 17 ಹಾಡುಗಳನ್ನ ಹಾಡೋ ಅವಕಾಶ ಅವ್ರ ಜೊತೆ ಸಿಕ್ಕಿತ್ತು. ಆಕ್ಚುಲಿ ಸೌಂಡ್ ಆಫ್ ಮ್ಯೂಸಿಕ್ ಅಂತಂದ್ರೆ ಇಟ್ ವಾಸ್ ಎ ಬ್ರ್ಯಾಂಡ್ ಅಲ್ಲ, ಇವನ್ ನೌ ಇಟ್ ಈಸ್ ಎ ಬ್ರ್ಯಾಂಡ್. ಗುರು ಒಂದೊಂದು ಹಾಡಿಗೆ ಒಂದೊಂದು ಕಾಸ್ಟ್ಯೂಮ್ ಚೇಂಜ್ ಮಾಡೋರು. ನಮ್ಗೆ ಅದೆಲ್ಲ ಹೊಸ್ತು, ನಾವೆಲ್ಲ ಕ್ಲಾಸಿಕಲ್ಲು ಹಾಡ್ತಾ ಹಂಗೆಲ್ಲ ಬಂದವರು. ಇದೆಲ್ಲ ಏನು ರಂಗುರಂಗಿನ ಪ್ರಪಂಚ, ಏನು ರಂಗು ಬಿರಂಗಿದೆಲ್ಲ. ಅದಕ್ಕೆ ಬಹಳ ಖುಷಿಯಿಂದ ನಾವು ಅದೇ ಥರ ಅಲ್ಲಿಂದನೇ ಕಲ್ತಿದ್ದು. ಈ ಥರ ಡ್ರೆಸ್ ಮಾಡ್ಕೊಳ್ಳೋದಾಗ್ಲಿ, ಒಂದು ಸ್ಲಿಪ್ಪರ್ ಹಾಕೊಳ್ಳೋದಾಗ್ಲಿ, ಪ್ರತಿಯೊಂದು ಡ್ರೆಸ್ ಸೆನ್ಸ್ ಅಂತ ಒಂದೇ ಅಲ್ಲ, ಮೈಕ್ ಹಿಡ್ಕೊಳ್ಳೋದ್ರಿಂದ ಮೇಡಮ್. ನಾವು ಕ್ಲಾಸಿಕಲ್ ಅಲ್ಲಿ ಏನು ಈ ಥರ ಮೈಕಲ್ಲಿ ನಾವು ಕೂತ್ಕೊಂಡು ಹಿಂಗೆ ಹಾಡ್ತಾ ಇದ್ರೆ ಹಿಂಗೆ ಹೇಗೆ ಹಿಡ್ಕೋಬೇಕು, ಮೈಕನ್ನು ಹೆಂಗೆ ಇಟ್ಕೊಂಡು ಜನದ ಮುಂದೆ ನಾವು ಹೆಂಗೆ ಪ್ರೆಸೆಂಟ್ ಮಾಡಬೇಕು. 1000 ಜನ ಇರ್ತಾರೆ, 10,000 ಅಂತ. ದೇ ಗೆಟ್ ನರ್ವಸ್. ಅಲ್ಲಿ ಹೋಗ್ತಿದ್ದಂಗೆ ಜನ ನೋಡಿದ ತಕ್ಷಣ ಹೆದರ್ಕೊಂಡು ಬಿಡ್ತಾರೆ. ಸ್ಟೇಜ್ ಹೇಗೆ ಅದನ್ನ ಓವರ್ಕಮ್ ಮಾಡಬೇಕು ಅಂತ ಮಂಜುಳಾ ಮ್ಯಾಮ್ ನಮಗೆಲ್ಲ ಹೇಳ್ಕೊಡ್ತಾರೆ. ಮೈಕನ್ನು ಹಿಂಗೆ ಹಿಡ್ಕೋತಾ ಇದ್ವಿ, ಹಂಗಲ್ಲ ಹಿಂಗೆ ಹಿಡ್ಕೋಬೇಕು, ಎವ್ರಿಥಿಂಗ್ ಅದು ಹೇಳ್ತಾರೆ ನ್ಯೂಯಾನ್ಸಸ್ ಆಫ್ ಸ್ಟೇಜ್ ಪರ್ಫಾರ್ಮೆನ್ಸ್, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು.
ಸೊ ಅದೆಲ್ಲ ಮುಗಿದಾದ್ಮೇಲೆ ನೀವು ಟೆಲಿವಿಷನ್ಗೆ ಒಂದು ಸ್ಟೇಜ್ಗೆ ಬಂದಾಗ ಟೆಲಿವಿಷನ್ಗೆ ಎಕ್ಸ್ಪೋಸ್ ಆಗಿತ್ತು. ಯಾಕಂದ್ರೆ ಮೊದಲು SPV ಸರ್ನ ಸಾಧನ ಕರೆಸಿದ ದಿನನೇ ಒಂದು ಅವಕಾಶ ಕೊಟ್ಟರು ಮೇಡಮ್. ಎಂದೆಂದು ನಿನ್ನನ್ನು ಮರೆತು ಒಂದು PV ಶ್ರೀನಿವಾಸ್ ಅವರ ಹಾಡು ನೀನು ಅವ್ರ ಮುಂದೆ ಹಾಡಬೇಕಾಗತ್ತೆ ಅಂತ. ಅದು ಫಸ್ಟ್ ಅವಕಾಶ ನನಗೆ. SPV ಸರ್ನ ಗೆಸ್ಟ್ ಆಗಿ ಬಂದಿದ್ರು ಸಾಧನಾ ಸ್ಕೂಲಲ್ಲಿ ಕವಿಪುರಂ ಬ್ರಾಂಚ್. ಅವತ್ತು ಫಸ್ಟ್ ಹಾಡಿದ್ದು ಅವ್ರ ಮುಂದೆ ನಾನು. ಅದಾದಮೇಲೆ ಅದು ಹಿಂತಿರುಗಿ ನೋಡಲೇ ಇಲ್ಲ ಜರ್ನಿ. ಅವಾಗ ಹುಷಾರಾಗಿದ್ರು PVS ಅವರು. ಅವ್ರು ಬರ್ತಿದ್ರು, ಬಟ್ ಒಂದು ಹಾಡು ಅವ್ರ ಮುಂದೆ ಹಾಡೋ ಒಂದು ಅವಕಾಶ. ಸೊ ಅಲ್ಲಿಂದ ಆಮೇಲೆ ನೀವು ಟೆಲಿವಿಷನ್ಗೆ ಹೆಂಗೆ ಶಿಫ್ಟ್ ಆಗಿದ್ದು? ಇದೇ ಥರ ನೋಡಿ ಬಂದು ಆಮೇಲೆ ETV ಅನ್ವೇಷಣೆ. ETV ಅನ್ವೇಷಣೆ ಅಂತ ಅದಕ್ಕೆ ಮುಂಚೆ ಆಲ್ರೆಡಿ ಇಲ್ಲ, ಅದೇ ಫಸ್ಟು. ಯಾಕೆಂದ್ರೆ ಅದಕ್ಕೆ ಮುಂಚೆ ಉದಯ ಇತ್ತು. ಉದಯನಲ್ಲಿ ರಿಯಾಲಿಟಿ ಶೋಸ್ ಏನು ಉದಯದಲ್ಲಿ ಆಲ್ರೆಡಿ ಕುಹು ಕುಹು ಅಂತ ಶುರು ಮಾಡಿದ್ದೆ ಮಂಜುಳಾ ಮೇಡಮ್. ಅದಕ್ಕೆ ಕಂಪ್ಲೀಟ್ ರೆಡಿ ಮಾಡಿ ಅದಕ್ಕೆ ಮುಂಚೆ ಅಂತ್ಯಾಕ್ಷರಿ ಕಾವೇರಿ ಚಾನಲ್ ಅಂತ ಒಂದಿತ್ತು, ಇವರು ನಂಜುಂಡೇಗೌಡರು. ಅದ್ರದ್ದೇ ಆ ಚಾನಲ್ಗೆಲ್ಲ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೆ. ಅಂತ್ಯಾಕ್ಷರಿಗೆಲ್ಲ ಬರೀ ಅದರಲ್ಲೇ, ಅದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ. ಟೋಟಲಿ ಒಂದು ಮ್ಯೂಸಿಕ್ ಅಂದರೆ ಮ್ಯೂಸಿಕ್ ಅಷ್ಟೇ, ಪಕ್ಕಕ್ಕೆ ಇಟ್ಬಿಡೋದು ಬೇರೆದೆಲ್ಲ. ನನ್ನ ಗಂಡ ಅಷ್ಟು ಸಪೋರ್ಟ್, ನೀನು ಮಾಡು, ಏನು ಕೆಲಸ ಬೇಕಾದರೂ ಮಾಡು, ಒಳ್ಳೇದು ಇರಬೇಕಷ್ಟೇ. ಬಟ್ ಏನಂತಂದ್ರೆ ಯು ಹ್ಯಾವ್ ಟು ಕೇಟರ್ ಟು ದ ಪರ್ಟಿಕ್ಯುಲರ್ ಜಾನರ್. ಈ ಥರ ಒಂದು ಜಾನರ್ ಜನಗಳಿಗೆ ಈ ಥರ ಹಾಡುಗಳನ್ನ ಹಾಡಿದ್ರೆ ಅವರಿಗೆ ದೇ ಎಂಜಾಯ್. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಂದರೆ ಸ್ಲೋಲಿ ಬರ್ತಾ ಬರ್ತಾ ಯು ಮೀನ್ ಟು ಸೇ ಸಿನಿಮಾ ಮ್ಯೂಸಿಕ್ ಸ್ಲೋಲಿ ಡಾಮಿನೇಟಿಂಗ್ ಆರ್ ಡಾಮಿನೇಟೆಡ್ ಕ್ಲಾಸಿಕಲ್ ಆ ಥರ ಅಂತ ಏನಿಲ್ಲ, ಅದಕ್ಕಿರೋ ವ್ಯಾಲ್ಯೂ ಇದ್ದೇ ಇದೆ. ಯಾವತ್ತೂ ಕ್ಲಾಸಿಕಲ್ ಕಲಿತೆ ಒಂದು ಹಾಡು ಹಾಡಬೇಕು ಅಂತ ನನ್ನ, ಯಾಕಂದರೆ ಬೇಸಿಕ್ಸ್ ಇಲ್ಲ ಅಂದರೆ ಅದು ಸಂಗೀತ. ಯಾಕಂದರೆ ಶ್ರುತಿ ಶುದ್ಧತೆ, ತಾಳ ಮತ್ತು ಸಾಹಿತ್ಯ ಎಲ್ಲನೂ ಅಷ್ಟೇ. ಒಂದು ಭಾವಗೀತೆ ಆಗಿರ್ಬೋದು ಯಾವುದೇ, ಅದಕ್ಕೆ ಅದರದೇ ಆದ ಒಂದು ಪ್ರಾಧಾನ್ಯತೆ ಇದೆ. ಅದಕ್ಕೊಂದು ದೊಡ್ಡ ಸ್ಥಾನ ಇದೆ. ಬಟ್ ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್ ಅಂತಾರಲ್ಲ. ಛಾಯಾ ಫಾರ್ ಎಕ್ಸಾಂಪಲ್, ಶಿ ಈಸ್ ನಾಟ್ ಎ ಕ್ಲಾಸಿಕಲ್ ಸಿಂಗರ್. ಆಮೇಲೆ ವಿ ಮನೋಹರ್ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಇದ್ರಲ್ಲೇ ಫಸ್ಟ್ ಸೂರ್ಯವಂಶಕ್ಕೆ ಹಾಡಿಸಿದ್ದು ನನ್ನವರು. ಮನೋಹರ್ ಸಾಂಗು, ಅದನ್ನ ಟ್ರ್ಯಾಕ್ ಚಿತ್ರ ಅವರಿಗೆ ಟ್ರ್ಯಾಕ್ ಹಾಡಿದೆ ನಾನು, ಚಿತ್ರ ಮೇಡಮ್. ಓಕೆ. ಅದು ಹಾಡಿದಾಗ ಮನೋಹರ್ ಸರ್ ಅದನ್ನೇ ಹೇಳ್ತಾ ಇದ್ರು, ನಂಗೆ ಏನೋ ಗೊತ್ತಿಲ್ಲ ಅಮ್ಮ, ಕ್ಲಾಸಿಕಲ್ ಎಲ್ಲ ನೀವುಗಳೆಲ್ಲ ಹಾಡಿ, ನಾನು ಏನೇನೋ ಬರ್ಕೊಡಿ, ಸ್ವರಗಳು ಬರ್ಕೊಳ್ಳಿ, ನೀವೇ ಹಾಡ್ಕೊಳ್ಳಿ ಎಂದವರು. ಬಟ್ ಮನೋಹರ್ದು ಕಂಪೋಸ್ ಮಾಡಿರೋ ಎಲ್ಲ ಸಾಂಗ್ಸು ಕೂಡ ಒಂಥರ ಹಿಟ್ ಆಗಿದೆ. ಎಸ್, ನನ್ನ ಮದುವೆ ಜನ್ಮದ ಜೋಡಿ, ಅದಕ್ಕೆ ಆಮೇಲೆ ಕುಹು ಕುಹು ಅಂತ ಬಂದಾಗ ಕಂಪ್ಲೀಟ್ ಎಲ್ಲ ಹಾಡ್ತಾ ಇದ್ವಿ ನಾವು. ಮೇಡಮ್ ಹಾಡೋದು, ನಾವು ಹಿಂದೆ ಹಾಡೋದು, ಮೇಡಮ್ ಹಾಡೋದು, ನಾವು ಹಿಂದೆ. ಅದು ಎಷ್ಟು ರೆಕಾರ್ಡಿಂಗ್ಗಳಂದರೆ ಇಡೀ ಕೂತ್ಕೋಬೇಕು. ಒಂದು ಮೂವಿಗೆ ಪೂರ್ತಿ ರೆಕಾರ್ಡಿಂಗ್ ಅಂದರೆ ಇಡೀ ದಿನ ಸ್ಟುಡಿಯೋಲಿ ಇರಬೇಕಾಗುತ್ತೆ ನಾವು, ಯಾಕಂದರೆ ಒಂದೊಂದು ಸೀನ್ಗೂ ವಾಯ್ಸ್. ಹೌದು. ಸೊ ಹಾಗಾಗಿ ಇದೆಲ್ಲ ಆಯ್ತಲ್ಲ. ಸೊ ಇದೇ ಆಶಾ ಭೋಸ್ಲೆ ಮೇಡಮ್ದು ಬಂದಾಗ ಸಾಧು ಕೋಕಿಲ ಅವರು ಒಂದ್ಸತಿ ಲತಾ ಮಂಗೇಶ್ಕರ್ ಅವ್ರ ಹತ್ರ ಹೋಗಿ ಕೇಳಿದ್ರಂತೆ, ನೀವು ಹಾಡ್ತೀರಾ ಹೂವೇ ಹೂವೇ ಸಾಂಗ್ ಬಂದಾಗ. ಅವ್ರು ಇಲ್ಲಪ್ಪ, ನನಗೆ ಅದು ಭಾಳ ರೇಂಜ್ ಮತ್ತೆ ಅದೆಲ್ಲ ಅಂದಾಗ ಆಶಾ ಮೇಡಮ್, ಅಯ್ಯೋ ಇಲ್ಲಪ್ಪ, ನನಗೆ ಅದು ಯಾಕೋ ಇದಾಗಲ್ಲ, ನೀನು ಕವಿತಾ ಕೃಷ್ಣಮೂರ್ತಿ ಅವ್ರ ಹತ್ರ ಹೋಗಿ ಬಂದಾಗ ಅಲ್ಲಿಗೆ ಬಂದಿತ್ತು. ಆ ಟೋಟಲ್ ಮೂವಿ ಪೂರ್ತಿ ನಾನು ರೆಕಾರ್ಡಿಂಗು ಓಕೆ ಹಾಡಿದ್ದು. ಸೊ ಅದು ನಮಗೆ ಒಂಥರ, ಅದು ತುಂಬ ಎಕ್ಸ್ಪೀರಿಯನ್ಸು. ಕ್ಲಾಸಿಕಲ್ದು ಒಂಥರ, ಇದೊಂಥರ. ಬಟ್ ನಾವು ಪುಣ್ಯವಂತರು ಮೇಡಮ್, ಅಷ್ಟು ಮಾತ್ರ ಹೇಳ್ತೀನಿ, ನಮಗೆಲ್ಲ ಸಿಕ್ಕಿದೆ. ಓಕೆ. ಬಟ್ ಆ್ಯಸ್ ಎ ಹ್ಯೂಮನ್ ಸೈಕಾಲಜಿ ನಾ ಹೇಳ್ತಾ ಇರೋದು, ಇವನ್ ನೀವುಗಳು ಕೂಡ ಸಕ್ಸಸ್ಫುಲ್ ಆ್ಯಂಡ್ ವೆರಿ ಗುಡ್ ಸಿಂಗರ್ಸ್, ಫುಲ್ ಗ್ರಿಪ್ ಇದೆ, ರಾಗ ತಾನ ಪಲ್ಲವಿ ಎಲ್ಲದರಲ್ಲೂ. ಟ್ರ್ಯಾಕ್ ಸಿಂಗರ್ಸ್ ಆಗಿಬಿಟ್ಟು ಫೈನಲಿ ಮತ್ತೊಬ್ಬರಿಗೆ ಅದು ಹೋದಾಗ ನಿಮ್ಗೇನು ಅನ್ಸಲ್ವಾ? ಪ್ರಿಕ್ ಆಗಲ್ವಾ? ಆಗುತ್ತಲ್ವಾ ಲಕ್ಷ್ಮಿ? ನಂದೇ ಉಳಿಸ್ಕೋತಾರೆ ಅಂತ ಅಂದ್ಕೊಂಡು ಮನೆಗೆ ಬಂದು ಹೇಳಿದಾಗ ಫಸ್ಟು ಇಲ್ಲ, ನೆಕ್ಸ್ಟ್ ಕ್ಯಾಸೆಟಲ್ಲಾಗಲೇ ಅವ್ರ ಹೆಸರು ಬಂದಿರ್ತಿತ್ತು. ಆದರೆ ಕೃಷ್ಣಾರ್ಜುನ ಅಂತ ಒಂದು ಮೂವಿ ಬಂದಾಗ ನಂದು ಫಸ್ಟ್ ಸಾಂಗು, ಅದನ್ನು ಮೇಡಮ್ಗೆ ಅಂತ ಟ್ರ್ಯಾಕ್ ಆಡಿದ್ದೆ ಮಂಜುಳಾ ಮೇಡಮ್. ವಿಚ್ ಮೇಡಮ್? ಮಂಜುಳಾ ಮೇಡಮ್. ಮಂಜುಳಾ. ಸೊ ಅವರು ಆಮೇಲೆ ಒಂದು ಸತಿ ನಾನು ಸುಜಾತ ಥಿಯೇಟ್ರ್ ಇದೆಯಲ್ಲ ಅದ್ರ ಮುಂದೆ ಬರುವಾಗ ಫೋನ್ ಬಂತು ನನಗೆ. ಮ್ಯಾಮ್ ನಮಸ್ತೆ ಹೇಳಿ ಅಂದಾಗ, ಏನು ಚೆನ್ನಾಗಿ ಹಾಡಿದೆಯೇ, ನಾನು ಹಾಡಲ್ಲ ಕಣೆ ಅದನ್ನು, ರಿಟೈನ್ ಅದನ್ನು ಹಿಂದೆ ವಾಯ್ಸ್ ಇಟ್ಕೊಳ್ತಾರೆ, ನಾನು ಹಾಡಲ್ಲ ಅದನ್ನು ಅಂದರು. ಆ ಸಾಂಗ್ ಹಾಗಾಗಿ ಫಸ್ಟ್ ಸಾಂಗ್ ನಂದು, ನಾನು ರವಿಶಂಕರ್ ಗೌಡ ಇಬ್ರು ಹಾಡಿದ್ದ ಹಾಡು. BC ಪಾಟೀಲ್ ಪೊಲೀಸ್ ಸಾಹೇಬ್ರು. ಅದಾದಮೇಲೆ ಕಂಟಿನ್ಯೂಸ್ ಕವರವ ಅಂತ ಬಂತು. ಅವ್ರ ಮೂವಿಗಳಿಗೆಲ್ಲ ನನ್ನನ್ನು ಹಾಡಿಸ್ತಾರೆ ಒರಿಜಿನಲ್ ಸಿಂಗರ್ ಆಗಿ. ಸೊ ಟ್ರ್ಯಾಕ್ ಹಾಡಿದ್ದು ನೋವು ಇದ್ದೇ ಇದೆ, ಅದೇನು ಮಾಡೋದು. ರಾಜೇಶ್ ಅವರು ಕೂಡ ಟ್ರ್ಯಾಕ್ ಹಾಡ್ತಾ ಇದ್ರು ಮುಂಚೆ.
ಅವ್ರಿಗೂ ನೋವು ಆಗ್ತಿತ್ತು SPB ಸರ್ಗೆಲ್ಲ. ಆದರೆ ನಮಗೆ ಎಲ್ಲನೂ ಕಲಿಕೆ ಅಂತ ತಿಳ್ಕೊಂಡ್ವೆ ಹೊರತು ನೋವು ಮಾಡ್ಕೊಳ್ಳೋ ಅಷ್ಟು ಇಲ್ಲ, ಅಷ್ಟೊಂದು ಬೆಳೆದಿಲ್ಲ ಅಂತ ಅನ್ಕೋತೀನಿ ನಾನು. ಅಷ್ಟೊಂದು ಬೆಳೆದಿಲ್ಲ ನಾವು. ನೋವು ಯಾಕೆ ಅಂದ್ರೆ ಮಾಡ್ತೀವಿ ಇವಾಗ ನೆನೆಸ್ಕೊಂಡ್ರೆ ಹಾಗನ್ಸುತ್ತೆ, ಬಟ್ ದೆನ್ ಇಟ್ ವಾಸ್ ಅನ್ ಆಪರ್ಚುನಿಟಿ ಅಂತ ತಗೊಂಡಿರ್ಬೋದು. ಮೇಡಮ್ ನಮಗೆ ಏನಂದರೆ ಒಂದು, ನಾನು ಈಗಿನ ಎಲ್ರಿಗೂ ನಾನು ಅದನ್ನೇ ಹೇಳೋದು, ಯಾರೂ ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ನಾನೇನು ಇವತ್ತು ನೀವು ಕರೆದಿದ್ದೀರಾ, ಇದು ನನ್ನ ಒಂದು ಪುಣ್ಯ. ನಿಮ್ಮ ಒಂದು ಇಂಟರ್ವ್ಯೂ ನೀವು ನಾನು ಮಾತಾಡ್ತಾ ಇದ್ದೀರಾ ಅಂದರೆ ಇವತ್ತಿನ ಕ್ಷಣ ನನಗೆ ಭಾಳ ಖುಷಿ. ಇದು ದೊಡ್ಡ ಅವಕಾಶ ಇದು ನನಗೆ ಆ ಥರ. ಹಾಗಾಗಿ ಅದಿಲ್ಲ ಇದಿಲ್ಲ ಅಂತ ಹೊರಗು. ಇವರು ನಿರ್ವಾಣ ಸ್ಟೇಜ್ಗೆ ಹೋಗಿದ್ದಾರೆ. ಎಕ್ಸಾಕ್ಟ್ಲಿ. ಲಕ್ಷ್ಮಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ? ಅವರಿಂದ ಇನ್ಫ್ಲೂಯೆನ್ಸ್ ಆಗಬೇಡಿ. ಪ್ರಿಟಿ ಮಚ್ ನಂದು ಹಂಗೆ ಆಯ್ತು ಮ್ಯಾಮ್. ಅಂದ್ರೆ ನಾನು ಟ್ರ್ಯಾಕ್ ಹಾಡ್ಲಿಲ್ಲ, ಒಂದು ಮೂವಿ ಪೊಲಿಟಿಕಲ್ ಕಲ್ಯಾಣ ಅನ್ನೋಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಹೋದೆ, ಹಾಡ್ದೆ ಕೂಡ. ಆದ್ರೆ ಅದು ಬೇರೆ ವಾಯ್ಸ್ ಜೊತೆ ಮಿಕ್ಸ್ ಮಾಡಿಬಿಟ್ರು. ಅಲ್ಲ, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಅವ್ರ conception. ಒಂದು ಕಾನ್ಸೆಪ್ಟ್ ಏನಿತ್ತು, ಬಟ್ ಹಂಗೆ ಸ್ಟಾರ್ಟ್ ಆಯ್ತು. ಬಟ್ ಅಗೇನ್ ಅವರಷ್ಟು ಅನುಭವ ನನಗಿನ್ನೂ ಅಲ್ಲಿವರೆಗೂ ಆಗಿಲ್ಲ. ಬಟ್ ನಾನು ಮಾಡಿರೋ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ನಾನು ಖುಷಿಯಾಗಿ ಎಂಜಾಯ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ದಿಗ್ಗಜರ ಮುಂದೆ ಹಾಡಿದ್ದೀನಿ. ಭಾರ್ಗವ ಅಂಥವ್ರ ಮುಂದೆ, ಅನಂತ್ನಾಗ್ ಅವ್ರ ಮುಂದೆ, ಆಮೇಲೆ ಈ ಮನೋಹರ್ ಸರ್ ಆಗಿರ್ಬೋದು ಅವ್ರ ಮುಂದೆ ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ದಿಗ್ಗಜರ ಮುಂದೆ ಹಾಡೋ ಅವಕಾಶಗಳು ಸಿಕ್ಕಿದೆ. ಸೊ ಅದರಿಂದ ನನಗೆ ತುಂಬ ಖುಷಿ. ಇನ್ನು ಬಾಕಿ ಅಂತ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಎರಾ ಅಲ್ವಾ ಇದು. ಸೊ ನಿಮ್ಗೆ ಬೇರೆ ಕಡೆ ಅವಕಾಶಗಳು ಸಿಗದೆ ಹೋದ್ರೆ ನೀವು ಸೋಷಿಯಲ್ ಮೀಡಿಯಾಲು ನಿಮ್ಮನ್ನ ತೊಡಗಿಸ್ಕೊಂಡು ಅಲ್ಲಿ ಗುರುತಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ನಾನು ಇವಾಗ ಯು ಆರ್ ಎಂಜಾಯಿಂಗ್ ಸ್ಟಾರ್ಟ್ ಮಾಡಿ. ಐ ರಿಯಲಿ ಥರೋಲಿ ಎಂಜಾಯ್. ಓಕೆ, ಇವಾಗ ನಾನು ಹೇಳ್ತಾ ಇರೋದು, ನಾನು ಆ್ಯಸ್ ಎ ನಂಗೆ ತುಂಬ ಐ ಜಸ್ಟ್ ಲವ್ ರಿಯಾಲಿಟಿ ಶೋಸ್. ಈ ವೀಕೆಂಡ್ದು ಐ ಮೀನ್ ಐ ಲಿಸನ್ ಇಟ್ ಕೇರ್ಫುಲ್ಲಿ, ಬಿಕಾಸ್ ಯಾವಾಗಲೂ ಒಂದು ಸಲ ನನಗೂ ಹಾಡಬೇಕು ಅಂತ ಸ್ಕೂಲು ಕಾಲೇಜಲ್ಲಿ ಇದ್ದಾಗಿತ್ತು. ಆ್ಯಂಡ್ ಎ ಫ್ಲಾಪ್ ಸಿಂಗರ್. ತಾಳದಲ್ಲಿ ನಾನು ಕ್ಲಾಸ್ಗೂ ಹೋಗಿದ್ದೆ, ಆದರೆ ಗ್ರಿಪ್ ಇರಲಿಲ್ಲ ನಂದು. ಹಾಗಾಗಿ ನಮ್ಮಮ್ಮ ಬೈದು ಬಿಡಿಸಿದ್ರು ಅದನ್ನು. ಸೊ ಅಲ್ಲೆಲ್ಲ ಒಂದಷ್ಟು ಒರಿಜಿನಲ್ ಸಾಂಗ್ಸ್ ಜೊತೆಗೆ ನೀವುಗಳು ಹಾಡಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಲ್ವಾ? ತುಂಬ ಒಂದು ಟ್ಯೂನ್ಡ್ ಇಯರ್ ಇದ್ದರೆ ಮಾತ್ರ ಆ ಮೈನ್ಯೂಟ್ ಚೇಂಜಸ್ ನಮಗೆ ಗೊತ್ತಾಗುತ್ತೆ, ಅಥವಾ ಜಡ್ಜಸ್ಗೆ ಗೊತ್ತಾಗುತ್ತೆ. ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿನ ತೋರಿಸ್ಕೋತೀರಾ? ಖಂಡಿತ ಇರುತ್ತೆ. ಹೆಂಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಲ್ಲಿ? ಅಂದರೆ ನನಗೆ ಏನಂತ ಹೇಳಿದ್ರೆ ಒರಿಜಿನಲ್ ಸಾಂಗು ಹೌದು ಇದ್ದೇ ಇರುತ್ತೆ. ಅದು ಲೆಟಸ್ ಟೇಕ್ ಬಾನಲ್ಲು ನೀನೆ ಬಯಲುದಾರಿ ಹಾಡನ್ನು ಆ್ಯಸ್ ಎನ್ ಎಕ್ಸಾಂಪಲ್. ಅದನ್ನು ಇವರಲ್ವ ಹಾಡಿರೋದು? ಜಾನಕಿ. ಹಾಂ, ಒರಿಜಿನಲ್ಲು. ಮತ್ತು ಎಗೇನ್ ರಾಜನ್ ನಾಗೇಂದ್ರ ಟ್ಯೂನ್ ಮಾಡಿರೋದು. ಸಪೋಸ್ ನೀವು ಕಾನ್ಸರ್ಟಲ್ಲಿ ಅದನ್ನು ಹಾಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಒಂದು ಟಚ್ ಇರುತ್ತೆ. ಅಲ್ಲ, ಖಂಡಿತ ಅದು ಒಂದು ವಿದ್ವತ್ ಅಂತ ಹೇಳ್ತಾರೆ. ಇವಾಗ ಅದನ್ನ ಮಾಡೋದ್ರಿಂದ ರಿಯಾಲಿಟಿ ಶೋಗಳಲ್ಲೆಲ್ಲ ಈಗ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಆಡೋ ಒಂದು ಅದು ಹವ್ಯಾಸ ತಂದಿದ್ದೀರಾ. ನಾವೆಲ್ಲ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಹಾಡ್ತಿದ್ವಿ. ಹಂಗೆ ಆಡಿದ್ರೆ ತಪ್ಪಾಗುತ್ತೇನೋ, ಇವರು ಏನಪ್ಪ ಅಧಿಕ ಪ್ರಸಂಗಿ ಅನ್ಕೋತಾರೇನೋ ಅಂತ ನಮಗೆ ಭಯ ಅಂತ ಇತ್ತು. ಈಗಿಲ್ಲ. ಈಗ ಅದು ನಿಮ್ಮ ಕ್ರಿಯೇಟಿವಿಟಿ ಆಗುತ್ತೆ, ಪ್ಲಸ್ ಆಗುತ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್, ನಗುವ ನಯನ ಮಧುರ ಮೌನ ಇದು ಬಂತಲ್ಲ, ಮಿಡಿವ ಹೊಸ ಭಾಷೆ ಇದು, ರಸಕಾವ್ಯವಿದು, ಇದೆಲ್ಲ ಒಂದು ವಾರಿಜಾಶ್ರೀ. ಅದೇನಾಗುತ್ತೆ ಕ್ಲಾಸಿಕಲ್ ಹಾಡುವಾಗ, ಸೊ ಕೆಲವೊಂದು ಇದು ಅಂದ್ರೆ ಇದು ಇಂಟೆನ್ಷನಲಿ ಹಾಕೋದಲ್ವಾ ಒಂದೊಂದು ಚೂರು. ಮತ್ತು ಅದೇ ಥರ ಫ್ಯೂಷನಲ್ಲಿ ಬಂದಾಗ ವೆಸ್ಟರ್ನ್ ಟಚ್ ಇರುತ್ತೆ ಅದಕ್ಕೆ. ಚೇಂಜ್ ಮಾಡಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೇಂಜ್ ಮಾಡಿ, BGM ಚೇಂಜ್ ಮಾಡಿ, ಈ ಫ್ಯೂಷನ್ ಟಚ್ನ ಕೊಟ್ಬಿಟ್ಟು ಅದನ್ನು ಬೇರೆ ಥರ ಪರ್ಫಾರ್ಮೆನ್ಸ್, ಅದು ಬೇರೆ ಒಂದು ಆರ್ಟ್. ಅದು ಇವತ್ತಿಗೆ ಪ್ರೆಸೆಂಟ್ಲಿ 4-5 ಜನ ಹುಡುಗರು ಲೈಕ್ ಸಂಚಿತ್ ಹೆಗ್ಡೆ ಆ್ಯಂಡ್ ಅದರ್ ಪೀಪಲ್ ಆರ್ ಡಾಮಿನೇಟಿಂಗ್ ಲೈಕ್ ಎನಿಥಿಂಗ್. ಅಂದಿದ್ದೀನಿ ನೋಡಿ, ಬೆಂಗಳೂರು ಗಣೇಶ್ ಉತ್ಸವದಲ್ಲಿ ಇದೇ ಸಂಜಿತ್ ಹೆಗ್ಡೆ ಇದು ರವಿವರ್ಮನ ಕುಂಚದ ಕಲೆ ಬಲೆ ಅಂತ ಅದು ಲಾಸ್ಟಲ್ಲಿ ಒಂದಾಗ ನಾನು ಕ್ಯಾ ಮಾತು ಅಂದಿದ್ದೀನಿ ನಾನು ಅದನ್ನು. ಹಂಗೆ ಅದು ರೆಕಾರ್ಡ್ ಆಗಿಬಿಡಿದೆ. ಅವನು ಉಯ್ಯಾಲೆಯ ಹಾಡಿನಲಿವ, ಅದು ಒರಿಜಿನಲ್ ಉಯ್ಯಾಲೆಯ ಹಾಡಿನಲಿವ ಅಂತ ಅವನು ಉಯ್ಯಾಲೆಯ ಹಾಡಿನಲಿ ಇದು. ಅಂದರೆ ನೀವಿಬ್ಬರು ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಇದ್ದಾಗ ನಾನು ಖುಷಿ ಆಯ್ತು, ಯಾಕಂದರೆ ಒಂದು ಕ್ರಿಯೇಟಿವಿಟಿ ಅದು.
ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ತಪ್ಪು ಅಂತ ಹೇಳಕ್ಕಾಗಲ್ಲ. ಇವಾಗ ಪಕ್ಕಾ ಪ್ಯೂರಿಸ್ಟ್ ಇರ್ತಾರಲ್ಲ, ಖುಷಿ ಆಗುತ್ತೆ. ಅವ್ರುಗಳು ತಗೋತು ಅಂತ ಹೇಳಿದ್ರೆ ಒಂದು ರಾಗ ತಾನ ಎಲ್ಲ ಹೋಯ್ತು, ನಮ್ದು ಶಾಸ್ತ್ರಬದ್ಧವಾಗಿರೋಂಥ ಒಂದು ಚೌಕಟ್ಟಲ್ಲಿರೋ ಹಾಡು. ಮೇಡಮ್ ಏನ್ ಗೊತ್ತಾ, ಅವಾಗ ಬರೀ ಆಡಿಯೋ ಇತ್ತು, ವಿಡಿಯೋ ಅಂತ ಇರಲಿಲ್ಲ. ಈಗ ವಿಡಿಯೋ ಬಂದ್ಮೇಲೆ ನಾವು ಸಿಂಗರ್ಸೇ ವಿಡಿಯೋ ಇದು ಎರಡೂ ಇರ್ಬೇಕಂತ, ನೋಡೋಕ್ಕೂ ಚೆನ್ನಾಗಿರ್ಬೇಕು, ಆಡೋದು ಚೆನ್ನಾಗಿ ಆಡಬೇಕು ಅಂದಾಗ ಅವ್ರ ಹಾವ ಏನು ಮಾಡಿದ್ರು ಜನ ಚಪ್ಪಾಳೆ ಹೊಡಿತಾರಲ್ಲ. ಸೊ ವಿಡಿಯೋ ಕಾಲ ಈಗ, ಆಡಿಯೋ ವಿಡಿಯೋ ಕಾಲ. ನಮ್ಮ ಕಾಲ ನಾವೆಲ್ಲ ಫಸ್ಟ್ ಬಂದಾಗೆಲ್ಲ ಜಸ್ಟ್ ವಿಡಿಯೋ ಆಡಿಯೋ ಇದ್ದಿದ್ದು. ಸೊ ಈಗ ಅದು ಈ ಥರ ಚೇಂಜಸ್ನ ತಂದಿದ್ದು ಶಂಕರ್ ಮಹಾದೇವನ್ನ, ಅವ್ರ 3 ಜನನ. ಹಂಗಂತ ಇಲ್ಲ, ಹಂಗೇನಿಲ್ಲ. ಎವ್ರಿ ಪರ್ಸನ್ ಚೇಂಜ್ಡ್ ಈಗ ಎಲ್ಲರದು ಒಂದು ಚೂರ್ ಕಾಂಟ್ರಿಬ್ಯೂಷನ್ ಥ್ರೂ ರಿಯಾಲಿಟಿ ಶೋಸ್. ರಿಯಾಲಿಟಿ ಶೋ ಆ ಥರ ತಗೋತು ಅಂತ ಹೇಳಿದ್ರೆ ಎಲ್ಲಾರ್ ಈಶ್ವರಿದು ಮತ್ತೆ ಆಶಾ ಭೋನ್ಸ್ಲೆದು ತುಂಬಾ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುವಂತ ಹಾಡುಗಳವು. ಅವ್ರದ್ದು ವಾಯ್ಸ್ ಜಾನರೇ ಹೌದು. ಅವ್ರು ಹಾಡಿದ್ರೆ ಅವರು ಈಗ ಈ ಥರ ಒಂದು ಕ್ಯಾಬರೆ ಸಾಂಗ್ ಅಂತ ಹಾಡಿದಾಗ್ಲೂ ಅದು ಸತಿ ಅನಸೂಯದಲ್ಲಿ ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ, ಅದು ಎಷ್ಟು ಚೆನ್ನಾಗಿ, ಅದು ಬ್ಯೂಟಿಫುಲ್ ಆಗಿ ಖುಷಿ ಆಗ್ತಿತ್ತು ಅಂದ್ರೆ ಸೂಪರ್ ಆಗಿ ಹಾಡಿದ್ರು. ಸೊ ಅದ್ರಲ್ಲೂ ಅಟಚ್ ಇದ್ದೇ ಇರುತ್ತೆ. ಇದೇ ಇರುತ್ತೆ, ಆದ್ರೆ ಕ್ಲಾಸಿಕಲ್. ಸೊ ಇದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ದು ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ, ಸಿಂಗರ್ದು ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ? ಅವರು ಕಂಪೋಸ್ ಮಾಡಿ ನಿಮಗೆ ಕೊಡ್ತಾರೆ ಅಲ್ವಾ? ಮೊದಲಾದ್ರೆ ಅವರು ಕಂಪೋಸ್ ಮಾಡಿ ಅವ್ರ ಮುಂದೆ ಹಾಡಿ, ಯಾಕಂದ್ರೆ ಅವರೇ ಆಸ್ ಎ ಸಿಂಗರ್ ಆಗಿದ್ರೆ ಡೈರೆಕ್ಟ್ರು ಹೇಳ್ಕೊಡೋರು, ಈ ಥರ ಲಲ ಅಂತ ಹೇಳ್ಬಿಡೋರು. ನೀವು ಸ್ವರಗಳು ಬರ್ಕೊಂಡ್ರೇನೆ ಅದು ನಮಗೆ ಚೆನ್ನಾಗಿ ಟ್ಯೂನ್ ಕ್ಯಾಚ್ ಆಗ್ತದೆ. ನೀವು ಅದೇ ಟ್ರೈನ್ಡ್ ಮೈಂಡ್ ಅಂಡ್ ಸ್ವರಗಳು ಇಮಿಡಿಯೇಟ್ ಆಗಿ ಬರ್ಕೊಂಡು ಲಲ ಅಂತ ಹೇಳ್ಬಿಡು. ಈಗೆಲ್ಲ ಏನಾಗಿದೆ, ಅವ್ರದ್ದೇ ಕ್ರಿಯೇಟಿವಿಟಿ ಇರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ದೇ ಒಂದು ಅವ್ರದ್ದು ಬೇರೆನೇ ಪ್ರಪಂಚ. ಅದಕ್ಕೆ ತಕ್ಕಂಗೆ ಬರಬೇಕು ಅಂತ ಸಿಂಗರ್ಸ್ಗೆ ಹೇಳ್ತಾರೆ, ನೀವು ಹಿಂಗೇ ಹಾಡಬೇಕು ಅಂದಾಗ ಅದನ್ನ ಪ್ರೆಷರು. ಇವಾಗ ರೇಂಜ್ಗಳೆಲ್ಲ ವಿಪರೀತ ರೇಂಜ್ಗಳು. ಓಕೆ, ಇವಾಗ ಆ ಥರ ತಗೋತು ಅಂತಂದರೆ ನಮ್ಮ ಇಂಡಿಯನ್ ಸಿನಿಮಾ ಮ್ಯೂಸಿಕಲ್ ತಗೋತು ಅಂದರೆ ಅನು ಮಲ್ಲಿಕಷ್ಟು ಬೈಸ್ಕೊಂಡವರು ಟ್ರ್ಯಾಕ್ನ ಅಲ್ಲಿಂದ ಇಲ್ಲಿಂದ ಸ್ಟೀಲ್ ಮಾಡಿದ್ದಾರೆ, ಅದೇ ಥರನೇ ಇನ್ಸ್ಪೈರ್ ಆಗಿದ್ದಾರೆ ಅಂತ. ಮೇಡಮ್ ಹಂಗೆ ನೋಡಕ್ ಹೋದ್ರೆ ಒಂದು ರಾಗ ಅಂತ ತಗೊಂಡಾಗ ಆ ಟ್ಯೂನಲ್ಲಿ ಯಾವುದೋ ಒಂದು ಹಾಡು ಕೇಳಿದೀವಲ್ಲ ಅಂತ ಒಂಥರ ಅನ್ನಿಸ್ತಾ ಇರುತ್ತೆ. ಕದ್ದಿರಲ್ಲ, ಖಂಡಿತ ಕದ್ದು ಅದನ್ನ ಮಾಡಿರಲ್ಲ. ಅವರು ಆಫ್ರಿಕನ್ನಿಂದ ಅಲ್ಲಿಂದ ಇಲ್ಲಿಂದ. ರಾಜನ್ ನಾಗೇಂದ್ರ ಅವ್ರ ಸಾಂಗ್ಸ್ ನೋಡಿ ಒಂದೇ ತರನೇ ಇರುತ್ತೆ ನಮ್ಗೆ. ನಾವ್ ಯಾವ ಫಿಲ್ಮ್ ಅದು ಗೊತ್ತಾಗ್ಬಿಡುತ್ತೆ, ಇದು ರಾಜನ್ ನಾಗೇಂದ್ರ ಅವ್ರದೇ, ಇದು ಇಳೆಯರಾಜ ಅವ್ರದೇ ಅವ್ರದೊಂದು ಅದು ಗೊತ್ತಾಗ್ಬಿಡುತ್ತೆ. ಹಂಗಂತ ಹಂಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಒಂದ್ ರಾಗದಲ್ಲಿ ಇದ್ಮೇಲೆ ಆ ರಾಗದಲ್ಲಿ ಯಾವುದೋ ಇಲ್ಲಿ ಕೇಳ್ದಂಗೆ ಇದೆಯಲ್ಲ ಇದು ಅಂತ ಒಂದು ಕಂಪೋಸ್ ಮಾಡುವಾಗ ಅಂತ ಅನ್ಸುತ್ತೆ. ಸಹಜ ಅಷ್ಟೇ, ಯಾರು ಕದಿಬೇಕು ಅಂತ ಯಾರು ಕದ್ದು ಅದನ್ನ ಮಾಡಿರೋ. ಬಟ್ ಆ ಥರದ್ದು ಒಂದೊಂದ್ಸಲ ಅದೊಂದು ಸ್ಕ್ಯಾಮ್ ಅಂತೂ ಆಗುತ್ತೆ. ಸಾಂಗ್ಸ್ ಕಂಪ್ಲೀಟ್ಲಿ ಕಾಪಿ ಮಾಡಿರೋದು ಉದಾಹರಣೆಗಳಿದೆ. ವಿ ಶುಡ್ ನಾಟ್ ಮೆನ್ಷನ್ ಹಿಯರ್. ಎಸ್, ಐ ನೋ. ನೀವು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಸೇಮ್ ಟು ಸೇಮ್ ಇಂಗ್ಲಿಷ್ ಸಾಂಗ್ಸ್ ನ ಕಾಪಿ ಮಾಡಿರೋ ಉದಾಹರಣೆಗಳು ಇದೆ. ಯಾತಕ್ಕೆ ನಮ್ಮ ಕಮರ್ಷಿಯಲ್ ರೇಡಿಯೋಗಳು FM ರೇಡಿಯೋಗಳು ಹೇಳುತ್ತಲ್ಲ, ಯು ಜಸ್ಟ್ ಐಡೆಂಟಿಫೈ ಅಂತ ಕ್ವಿಜ್ ಮಾಡ್ತಾರಲ್ಲ ಅದರಲ್ಲಿ. ಸೊ ಇವಾಗ ಫ್ಯೂಷನ್ ಮ್ಯೂಸಿಕ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಕನ್ನಡದಲ್ಲಾಗ್ಬೋದು, ಇಂಡಿಯನ್ ಸಿನಿಮಾ ಮ್ಯೂಸಿಕಲ್ಲೇ ಆಗ್ಬೋದು. ಅದು ಎಷ್ಟು ಮೊಮೆಂಟರಿ ಆಗಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಬಾದ್ಶಾದಾಗ್ಬೋದು. ಈಗ ನಮ್ಮಲ್ಲಿ ತುಂಬಾ ಜನ ಆತರ ಈಗ ರ್ಯಾಪ್ ಅದು ಈಗ ತಗೊಂಡ್ ಬರ್ತಾ ಇದಾರಲ್ಲ, ಚಂದನ್ ಶೆಟ್ಟಿ ಫಾರ್ ಎಕ್ಸಾಂಪಲ್. ಇದು ಹೊಸ ಒಂದು ಯುವ ಜನಾಂಗಕ್ಕೆ ಇಷ್ಟ ಆಗತ್ತೆ ಕೆಲವೊಂದು ಹಾಡುಗಳು. ಯಾಕಂದ್ರೆ ಹಾಡೋದನ್ನ ಆಡಿಯನ್ಸ್ ನ ಇನ್ವಾಲ್ವ್ ಮಾಡ್ಕೋತೀವಲ್ಲ ನಾವು. ಈಗ ಆಡಿಯನ್ಸ್ ಮಧ್ಯೆ ಹೋಗಿ ಹಾಡ್ತೀವಿ, ಬ್ರೇಕಿಂಗ್ ಆಲ್ ದ ರೂಲ್ಸ್. ಈಗ ಮೊದಲೇ ನಾವು ನಿಂತ್ಕೊಂಡು ಕಣ್ ಮುಚ್ಕೊಂಡು ನಮ್ಗೆಲ್ಲ ಹೇಳ್ಕೊಟ್ಟಿದ್ದೆ, ನಾವು ಸುಮ್ಮನೆ ನಿಂತ್ಕೋಬೇಕು, ಕಣ್ ಮುಚ್ಕೊಂಡು ಆಡ್ಬಿಟ್ಟು ಅದಕ್ಕೆ ನ್ಯಾಯ ಕೊಟ್ಟು ಬರ್ಬೇಕು. ನಾವ್ ಇವಾಗ ಹಂಗಲ್ಲ, ಆಡಿ ನೀವ್ ಆಡ್ತೀರಾ ಎಲ್ಲ ಅವ್ರು ಫುಲ್ಲು ಕುಣಿತ. ಯಾಕಂದ್ರೆ ಆಡಿಯನ್ಸ್ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಯಾಕೆ ಕೂತ್ಕೋತಾರ ಅವ್ರು ಬಂದು ಸುಮ್ಮನೆ ಹಿಂಗೆ ಮಾಡಿ ಕೇಳಬೇಕು ಅಂತ ಆಗಲ್ಲ. ಅವ್ರು ಫುಲ್ಲು ಅವ್ರು ಇನ್ವಾಲ್ವ್ ಆದಾಗ ಹಾಡೋರ್ಗೂ ಖುಷಿ, ನೋಡೋರ್ಗೂ ಖುಷಿ, ಇನ್ಸ್ಟ್ರೂಮೆಂಟ್ ನುಡ್ಸೋರ್ಗೂ ಖುಷಿ. ಮಂಜುಳಾ ಮ್ಯಾಮ್ ಹೇಳ್ಕೊಡ್ತಾ ಇದ್ರು, ನಿಮ್ಮ ಹಾಡೋ ಸಂಗೀತ ಆಗ್ಬೇಕು, ನೋಡೋ ಸಂಗೀತ ಆಗ್ಬಾರ್ದು ಅಂತ. ಅಂದ್ರೆ ನಿಮ್ಮ ಏನೇ ನೀವು ಹಾಡಿನ ಒಂದು ಭಾವವನ್ನು ವ್ಯಕ್ತಪಡಿಸುವಾಗ ನಿಮ್ದು ಹೇಗಿರ್ಬೇಕಂದ್ರೆ ಹಾಡಿನ ಕಡೆ ಗಮನ ಇರಬೇಕು. ಈಗ ಏನಾಗ್ತಾ ಇದೆ ಅಂದ್ರೆ ಹಾಡುವಾಗ ಡಾನ್ಸ್ ಮಾಡೋದಾಗ್ಲಿ, ಮೂವ್ಮೆಂಟ್ ಮಾಡೋದಾಗ್ಲಿ ಅದೆಲ್ಲ ಇರತ್ತಲ್ವಾ. ನಮ್ಗೆ ಆತರ ಹೇಳೇ ಕೊಡ್ಲಿಲ್ಲ ಮೇಡಮ್. ಹೆಂಗೆ ಜಾನಕಿ ಅಮ್ಮ ಒಂದು ಹಾಡನ್ನ
ಅವರ ಎಲ್ಲ ಭಾವಗಳನ್ನ ಬರೀ ಹಾಡಲ್ಲೇ ವ್ಯಕ್ತಪಡಿಸ್ತಾ ಇದ್ರು. ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಏನು ಚೇಂಜಸ್ ಆಗ್ತಾ ಇರ್ಲಿಲ್ಲ. ಹಂಗೆ ಇರ್ಬೇಕು ಈಗ ಏನಾಯ್ತು ಸಿಗ್ನೇಚರ್ ಸ್ಟೆಪ್ಸ್ ಬಂದ್ಬಿಟ್ಟಿದೆ. ಸಿಗ್ನೇಚರ್ ಶೇಕ್ ಇಟ್ ಪುಷ್ಪವತಿ ಮಾಡ್ಲೇಬೇಕು. ಅವ್ರಂಗ್ ಮಾಡಿದ್ರೆ ನಾವು ಹಿಂಗ್ ಮಾಡ್ಲೇಬೇಕು. ಬಟ್ ಆಕ್ಚುಲಿ ನಾವು ಬಾಡಿ ಮೂವ್ ಮಾಡ್ತೀವಿ ಅಂತಂದ್ರೆ ವಾಯ್ಸ್ ವೇರಿ ಆಗುತ್ತಲ್ವಾ? ಅದು ಬೇಕಿಲ್ಲ ಜನಕ್ಕೆ. ಏನಾದ್ರೆ ಹಾಡು ಎಂಟರ್ಟೈನ್ ಫುಲ್ ಎಂಜಾಯ್ ಮಾಡ್ತಾರೆ. ಗೊತ್ತಾಗಲ್ಲ ಜನ, ನಮಗ್ ಅವ್ರಿಗೆ ಗೊತ್ತಾಗಲ್ಲ. ಹಾಡಕ್ ಸುಸ್ತಾಗ್ಬೋದು, ಯಾಕಂದ್ರೆ ನಮ್ಗೆ ಇಯರ್ಸ್ ಇರುತ್ತೆ. ಸೊ ಅಲ್ಲೆಲ್ಲೋ ಸೌಂಡ್ ಇರುತ್ತೆ, ಅಲ್ಲೆಲ್ಲೋ ಆಡಿಯನ್ಸ್ ಇರ್ತಾರೆ, ನಮ್ಗೆ ಇಯರ್ ಕೊಟ್ಟಿರ್ತಾರೆ. ಸೊ ನಮ್ಗೆ ಈ ಇನ್ಸ್ಟ್ರೂಮೆಂಟ್ಸ್ ಯಾವ್ದು ನಮ್ಗೆ ಅಲ್ಲಿ ಡಿಸ್ಟರ್ಬ್ ಆಗ್ತಾ ಇರಲ್ಲ. ನನ್ನ ವಾಯ್ಸ್ ಮಾತ್ರ ನಾನು ಕೇಳ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಆರಾಮಾಗಿ ಆಡ್ಬೋದು, ಸ್ಟ್ರೈನ್ ಆಗಲ್ಲ. ನೀವ್ ಹಾಡ್ತಾ ಇರ್ತೀರಾ, ಬಟ್ ಏನೇ ಗಲಾಟೆ ಅದ್ ಏನೇ ಆದ್ರೂನು ಅದು ಫುಲ್ ಬ್ಲಾಕ್ ಆಗಿರುತ್ತೆ ಟು ದ ಸಿಂಗರ್. ಅವ್ರಿಗೆ ಪರ್ಫಾರ್ಮೆನ್ಸ್ ಅಂತ ಬಂದ ತಕ್ಷಣ ದೇ ಜಸ್ಟ್ ವಾಂಟ್ ಟು ಅದು ನಮ್ಮ ಪರ್ಸನಲ್ ಇಯರ್, ಅದು ನಾವು ಇಟ್ಕೊಂಡಿರ್ತೀವಿ ಅದನ್ನ ಅಲ್ಲಿಂದ ಕನೆಕ್ಟ್ ಮಾಡ್ಕೊಂಡು. ಓಕೆ ಸೊ ನಾವು ಹಾಡೋದು ನಮ್ಗೆ ಆರಾಮಾಗಿ ಕೇಳಿಸ್ತಾ ಇರುತ್ತೆ ನಮ್ಗೆ. ಓಕೆ, ಇವಾಗ ಪ್ಲೇಬ್ಯಾಕ್ ಸಿಂಗಿಂಗ್ ಅಲ್ಲಿ ಅಲ್ಲೇ ಬೇರೆ ತರಹ ಇರುತ್ತಲ್ವಾ ರೆಕಾರ್ಡಿಂಗು? ಫಸ್ಟ್ ನಾವು ವಾರ್ಮ್ ಅಪ್ ಮಾಡ್ಕೋಬೇಕಾಗತ್ತೆ. ಆ ರಾಗನ ಒಂದ್ 2-3 ಸತಿ ಅದ್ರಲ್ಲಿ ಆಲಾಪಗಳು ಮಾಡ್ಕೊಳ್ತೀವಿ, ಹಾಡ್ತೀವಿ. ಅದಾದ್ಮೇಲೆ ಸೊ ಆ ಸಾಂಗ್ದು ಒಂದು ಹೀರೋಯಿನ್ ಆ ಹೀರೋಯಿನ್ ಆಗ್ತೀವಿ ನಾವೇ, ಆಗ್ಲೇಬೇಕು. ಹೀರೋಯಿನ್ ಆಗ್ತೀವಿ. ಆದಾಗ ಅದೇನಾಗುತ್ತೆ, ಅವಳೇ ನಾನೇ ಆಕ್ಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಮೂಡಲ್ಲಿ ನಾವು ಅದನ್ನ ಹಾಡ್ತಾ ಹೋಗ್ಬೇಕು. ಹೀರೋಯಿನ್ಗೆ ಆಕ್ಚುಲಿ ನಾವೆಷ್ಟು ಎಕ್ಸ್ಪ್ರೆಷನ್ ಕೊಟ್ಟಿರ್ತೀವಲ್ಲ ಅವ್ರಿಗೆ ಕೊಟ್ಟೇ ಇರಲ್ಲ, ಅವರೇ ಕಡಿಮೆ ಕೊಟ್ಟಿರ್ತಾರೆ, ನಾವು ಜಾಸ್ತಿ ಕೊಟ್ಬಿಟ್ಟಿರ್ತೀವಿ. ಹಾಡುಗಳು ನೋಡಿ ಎಲ್ಲ ನಗೋದು ಮಾತಾಡೋದು ಎಲ್ಲ ಎಷ್ಟಿರುತ್ತೆ. ಹೀರೋಯಿನ್ ಅಯ್ಯೋ ಯಾಕೋಳಿ ಚೂರು ಆಕ್ಟಿಂಗ್ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಸಿಂಗರ್ಸ್ ಎಲ್ಲ. ನಾವೇ ಹೀರೋಯಿನ್ಗಳು, ನಾವೇ ಆಕ್ಟಿಂಗು. ಅದ್ರ ಮುಂದೆ ನಾವು ಅಷ್ಟು ಮಾಡಿದ್ರೇನೆ ಅಲ್ಲಿ ಅವ್ರಿಗೆ ಆಡಕ್ಕಾಗೋದು. ಸೊ ಹಾಗಾಗಿ ಟೇಕ್ಸ್ ತಗೊಂಡ್ರು ಕೂಡ ನಿಮ್ದು ಮೂಡ್ ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಖಂಡಿತ ಇರುತ್ತೆ. ತುಂಬ ಹಂಗೆಲ್ಲ ಬೇಕು ಅಂತ ಮಾಡಬಾರ್ದು. ಇವಾಗ ನಾನು ಮನೋಮೂರ್ತಿ ಅವ್ರದ್ದು ಹೋದಾಗ ಒಂದು ಹಿಂದೆ ಆಲ್ಬಮ್ಗೆ ಅದು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಅವ್ರು ಓಕೆ ಅಂದರು. ಸೌಂಡ್ ಇಂಜಿನಿಯರ್, ಅವ್ರ ಹೆಸರು ಬೇಡ, ಅವ್ರು ಸೌಂಡ್ ಇಂಜಿನಿಯರ್ ಓಕೆ ಮಾಡ್ತಾ ಇಲ್ಲ, ಸುಮ್ಮನೆ ಸ್ಟ್ರೈನ್ ಮಾಡಿಸ್ತಾ ಇದ್ದಾರೆ. ನನಗೆ ತುಂಬ ಸ್ಟ್ರೈನ್ ಮಾಡಿಸ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಬೇರೆ ಸಿಂಗರ್ ಹಾಡಬೇಕಿತ್ತದು, ಅವ್ರಿಗೆ ಬೇಕಾದ ಒಬ್ಬ ಸಿಂಗರ್. ಆಗ ನನಗೆ ಅನ್ಸಿದ್ದಷ್ಟೇ, ನಾನು ಹೇಳ್ತಾ ಇದ್ದಾರೆ ಮನೋಮೂರ್ತಿ ಅವರು ಕರೆಕ್ಟಾಗಿ ಹಾಡ್ತಾ ಇದ್ದಾರೆ, ಶಿ ಇಸ್ ಪರ್ಫೆಕ್ಟ್. ಅವರು ಅದನ್ನ ಇಲ್ಲ ಅದು ಒಂದು ಸ್ವಲ್ಪ ಇನ್ನೊಂದು ಚೂರ್ ಮೇಲೆ ಇನ್ನು ಸ್ವಲ್ಪ ಮೇಲೆ ಹೋಗ್ಬೇಕು. ಅದು ಆಲ್ಬಮ್ ಸಾಂಗ್, ಅದು ಹಿಂದಿ ಆಲ್ಬಮ್ ಬೇರೆ. ಹಿಂದಿ ಅವರೆಲ್ಲ ಆಲ್ಬಮ್ ಮಾಡಿ ತೊಗೊಂಡು ಒಂದು ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ಅವರು. ಅವ್ರಿಗೆ ಬೇಕಾದಾಗ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮೂವಿಲಿ ಟೆಕ್ನಾಲಜಿ ಅವ್ರದ್ದು. ಸೊ ತುಂಬ ಹಾಡುವಾಗ ಆ ಥರ ಎಕ್ಸ್ಪೀರಿಯನ್ಸ್ ಆದಾಗ ಸ್ವಲ್ಪ ಬೇಜಾರಾಗಿ ನಾನೇ ಆಚೆ ಬಂದೆ. ಸರ್ ತುಂಬ ಸ್ಟ್ರೈನ್ ಆಗ್ತಾ ಇದೆ, ನಾನು ಇಲ್ಲಮ್ಮ ನೀನು ತುಂಬ ಚೆನ್ನಾಗಿ ಹಾಡ್ತಾ ಇದೆಯಾ, ಯಾಕೆ ಅದು ಗೊತ್ತಾಗ್ತಲ್ಲ, ಏನು ಟೆಕ್ನಿಕ್ ಇದು ಅಂತ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಗೊತ್ತಾಯ್ತು ಅವರಿಗೆ ಬೇರೆ ಸಿಂಗರ್ ಹಾಡಿಸ್ಬೇಕಿತ್ತು ಅಂತ. ಒಂದು ಹಾಡಿನ ಹಿಂದಿನ ಕತೆ ಅಂತ ಹೇಳ್ಬೋದಲ್ವಾ? ನಾವು ಹಾಡನ್ನ ಕೇಳಬೇಕಾದ್ರೆ ವಿ ಎಂಜಾಯ್ ಇಟ್ ಲೈಕ್ ಎನಿಥಿಂಗ್, ಆ್ಯಸ್ ದೋ ಆ ಹಾಡು, ಆ ಭಾವ, ಎಕ್ಸ್ಪ್ರೆಷನ್ಗೆ ನಾವೇ ಆ ಕ್ಯಾರೆಕ್ಟ್ರು ಅನ್ನೋಂಗೆ ನಮ್ಗೆ ಇಷ್ಟ ಆಯಿತು ಅಂದರೆ. ಬಟ್ ಆ ಹಾಡು ಹಿಂದೆ ಇಷ್ಟೊಂದು ಇದೆ ಅನ್ನೋದು, ದೋ ಐ ವಾಸ್ ಎ ಸಿನಿಮಾ ಜರ್ನಲಿಸ್ಟ್, ಈ ಒಂದು ಪರ್ಸ್ಪೆಕ್ಟಿವಿಂದ ನನಗೆ ಯಾರ ಹತ್ರನೂ ಮಾತೇ ಆಡಿರಲಿಲ್ಲ, ಯಾವ ಸಿಂಗರ್ಸ್ ಹತ್ರನೂ. ಮೇ ಬಿ ಬಿಕಾಸ್ ಅವಾಗ ನಾನು ಸಿನಿಮಾ ಜರ್ನಲಿಸಮ್ ಮಾಡ್ತಾ ಇರ್ಬೇಕಾದ್ರೆ ಮೋಸ್ಟ್ ಆಫ್ ದ ರೆಕಾರ್ಡಿಂಗು ಚೆನ್ನೈನಲ್ಲಿ ಆಗ್ತಾಯಿತ್ತು, ಮತ್ತು ಇಲ್ಲಿ ಸಂಕೇತಲ್ಲಿ ಕೆಲವು ಆಗ್ತಾಯಿತ್ತು. ಮುಗಿದಾದ್ಮೇಲೆ ಈ ಹಾಡು ಹೇಗಿದೆ ಹಾಗಿದೆ, ವೆರಿ ಸೂಪರ್ಫಿಷಿಯಲ್ ಕೈಂಡ್ ಆಫ್ ಇಂಟ್ರ್ಯಾಕ್ಷನ್ ವಿತ್ ದ ಸಿಂಗರ್ಸ್. ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇರೋದು ಲೈಕ್ ಮೂಡ್ ಆ್ಯಂಡ್ ಮೆಂಟಾಲಿಟಿ, ಸೈಕಾಲಜಿ ಬಿಹೈಂಡ್ ದ ಸಾಂಗ್ ಅಂತ. ಆ್ಯಂಡ್ ಇಟ್ ಈಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಆಲ್ಸೋ ಇಟ್ ಈಸ್ ಸೋ ಒಂಥರ ಪೇನ್ಫುಲ್ ಅನಿಸುತ್ತೆ, ನಾನು ಚೆನ್ನಾಗಿ ಹಾಡಿದ್ರು ಫೈನಲಿ ಇನ್ಯಾರೋ ಹಾಡಿದ್ರು ಅಂತ ಅಂದಾಗ. ಅದು ಇವಾಗ ನಮ್ಮಲ್ಲೇ ಆಗುತ್ತಲ್ಲ, ಗೋಸ್ಟ್ ರೈಟರ್ಸ್ ಅಂತ ಇರ್ತೀವಲ್ಲ, ಆ ಥರ ಇದು. ಆ್ಯಂಡ್ ಈಗ ಸಿನಿಮಾ ಹಾಡಾಯಿತು, ನಾಟಕಕ್ಕೆ ಹಾಡಾಯಿತು, ಟೆಲಿವಿಷನ್ ಸೀರಿಯಲ್ಸ್ಗೆ ಕೂಡ ಹಾಡುಗಳು ಬರ್ತಾ ಇದೆ, ಟೈಟಲ್ ಸಾಂಗ್ಸ್ ಅಂತೂ ಮಸ್ಟ್ ಆಗಿದೆ. ಅದರದ್ದು ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸು, ಹೇಗಿರುತ್ತೆ? ಚೆನ್ನಾಗಿರುತ್ತೆ. ನಾನು ಲಕ್ಷ್ಮಿ ನಾನು ಅಂತ ಹೇಳಿ ನನಗೇನಂದರೆ ಫಸ್ಟ್ ನಾನು ಸೀರಿಯಲ್ಲು ಅದು ಹಾಡಿದ್ದು ಬಾಳಕದನ ಅಂತ ಒಂದು ಬಾಳಕದನ ಅಂತ. ಅದು ತುಂಬ ಒಂದು 5-6 ಜನ ಹುಡುಗರು ಇರುವಂಥದ್ದು. ಎಲ್ಲನ್ ಶಾಸ್ತ್ರಿ ಅವರ ಮ್ಯೂಸಿಕ್, ಇಲ್ಲ ಅರವಿಂದ್ ಸ್ಟುಡಿಯೋ. ಪ್ರಸಾದ್ ಅಂತ ನನಗೆ ಒಳ್ಳೆ ಫ್ರೆಂಡ್, ಅವರು ಡೈರೆಕ್ಟರು. ಅದು ಡೈರೆಕ್ಟ್ರು. ಮತ್ತೆ ಪ್ರಸಾದ್ ಅಂದರೆ ಅದು BM ಪ್ರಸಾದ್ ಅಂತ ಹೇಳಿ. ಓಕೆ.
ಅವರು ನಾನು ಎಲ್ಲ ತುಂಬ ಕ್ಯಾಸೆಟ್ಸ್ ಎಲ್ಲ ಮಾಡಿದ್ವಿ. ಅವಾಗೆಲ್ಲ ಕ್ಯಾಸೆಟ್ ಯುಗ ಅಲ್ಲ, ಹೌದು. ಅವಾಗ ಹಾಡಿಸಿದ್ದದು ಬಾಳ ಕದನ ಅಂತ. ಎಲ್ ಎನ್ ಶಾಸ್ತ್ರಿ ಅವರು, ನಾನು ಅದನ್ನು ಹಾಡಿದ್ದು. ಅಂದರೆ ಎಂಟ್ರಿ ನಂದು ಆಗುತ್ತೆ, ಎಂಡ್ ಆಗ್ತಾ ಅವ್ರ ವಾಯ್ಸ್ ಬರುತ್ತೆ, ಶಾಸ್ತ್ರಿ ಅವರು. ಅದು ಬಾಳ ಕದನ. ಅದಾದಮೇಲೆ ಆಸೆಗಳ ಅಲೆಗಳು, ಬದುಕು, ಆಮೇಲೆ ಬೆಳಕು, ಆಮೇಲೆ ರಾಧಾ ಕಲ್ಯಾಣ, ಎಲ್ಲ ಸುಮಾರು ಸೀರೆ. ಇದೆಲ್ಲ ಫ್ಯೂ ಸೆಕೆಂಡ್ಸ್, ಫ್ಯೂ ಮಿನಿಟ್ಸ್ ಆದ್ರೂ ಕೂಡ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತಲ್ವಾ ಅದು ಫುಲ್ ಇರುತ್ತೆ ನೀವು ಹಾಡ್ಬೇಕಾದ್ರೆ. ಹೌದು. ಆಸೆಯ ಅಲೆಯಲಿ ಪಯಣವ ಸಾಗಿಸುತ್ತ ಬಾಳಿನ ಶಿಖರವ ಏರುವ ತವ ಕದಿ, ನೋವನು ನುಂಗುತ್ತ ನಲಿವನು ಹುಡುಕುತ್ತ ನಡೆಸುತ್ತಲಿಹರು ಕದನ, ಬಾಳ ಕದನ, ಬಾಳ ಕದನ, ಬಾಳ ಕದನ. ಇದಿಷ್ಟು ಎಂಟ್ರಿ ಬರ್ತಾ ಹೋಗುವಾಗ ಅವ್ರು ಅಂತ ಎಲ್ ಎನ್ ಶಾಸ್ತ್ರಿ ಅವ್ರು ಬರ್ತಾರೆ. ಓಕೆ, ಇದಿಷ್ಟು ಸೇರಿ ಸುಮಾರು 1.5 minutes ಸಮಥಿಂಗ್ ಲೈಕ್ ದಟ್ ಟೈಟ್ಲ್ ಕಾರ್ಡ್ ಅಲ್ಲಿ. ಎಂಟ್ರಿ ಅಷ್ಟೊತ್ತಿಗೆ ಹೆಸರು ಬಂದ್ಬಿಡುತ್ತೆ. ಓಕೆ, ಟೈಮಿಂಗ್ಸ್ ಅವ್ರಿಗೆ. ಹೌದು ಅದು. ಹಾಂ. ಸೊ ಇಲ್ಲಿ ನಿಮಗೆ ಶಾರ್ಟ್ ಟೈಮ್ನಲ್ಲಿ ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ಕೋಬೇಕಾಗುತ್ತೆ. ಹಾಡೋದು ನಾವೆಲ್ಲ ಹಾಡ್ಬಿಟ್ಟಿರ್ತೀವಿ. ಅಲ್ಲ, ಇಲ್ಲಿ ಚಾಲೆಂಜಸ್ ಜಾಸ್ತಿ ಇರುತ್ತಲ್ವಾ? 3 ನಿಮಿಷ ಹಾಡ್ಗುನುವೆ ಫ್ಯೂ ಸೆಕೆಂಡ್ಸ್ ಆರ್ 1 minute ಸಾಂಗ್ಗೂ. ಹೌದು ಮೇಡಮ್. ಬಟ್ ಸೀರಿಯಲಲ್ಲಿ ಡೈಲಿ ಬರೋದ್ರಿಂದ ಆ ಹಾಡು ಎಲ್ರಿಗೂ ಅದು ಕೇಳಿ 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 ಫುಲ್ ಅದು ಟ್ಯೂನ್ ಆಗ್ಬಿಟ್ಟಿರುತ್ತೆ. ಅದು ಎಲ್ಲ ಉದಯ ಟಿವಿಲಿ ಜಾಸ್ತಿ, ಇವಾಗೆಲ್ಲ ಇಷ್ಟೊಂದು ಚಾನಲ್ಗಳು ಇರಲಿಲ್ಲ, ಝೀ ಕೂಡ ಇರಲಿಲ್ಲ ಅವಾಗ. ಹೌದು, ಉದಯ, ಈ ಟಿವಿ ಆ್ಯಂಡ್ ಝೀ, ಆಮೇಲೆ ಮೂರನೇದು ಬೇರೆ ಇತ್ತು, ಕಾವೇರಿ, ಸುಪ್ರಭಾತ, ಅದೆಲ್ಲ ಈ ಪ್ರೈವೇಟ್ ಚಾನಲ್ಗಳು. ಇದೆಲ್ಲ ಕಾರ್ಪೊರೇಟ್. ಉದಯ ಮತ್ತೆ ಈ ಟಿವಿನೇ ಮೇನು. ಎಸ್. ಓಕೆ, ಇವಾಗ ನೀವು ರಿಯಾಲಿಟಿ ಶೋ ಮತ್ತು ಝೀ ಸರಿಗಮನಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಲ್ವಾ? ಇದು ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ನಮಗೆ ಝೀ ಸರಿಗಮ ಅಂತಂದರೆ ಅರ್ಜುನ್, ವಿಜಯ್, ಪ್ರಕಾಶ್ ಇವು ಥರದವರೇ ಬರ್ತಾರೆ. ಜೊತೆಗೆ ನಿಮ್ಗಳ ಕಾಂಟ್ರಿಬ್ಯೂಷನ್ನು ಇದೆ ಅಂತ ಗೊತ್ತಾದಾಗ ನನಗೆ ಇಟ್ ವಾಸ್ ಎ ಬ್ರೇಕಿಂಗ್ ನ್ಯೂಸ್. ನೋಡಿದ್ದೀನಿ, ಇಲ್ಲ ಅಂತ ನಾನು ಹೇಳಿಲ್ಲ, ಒನ್ಸ್ ಇನ್ ಎ ವೈಲ್ ನೋಡ್ತಾ ಇದ್ದಿದ್ದು. ಆ್ಯಂಡ್ ಇಲ್ಲಿ ಮೇನ್ ಸ್ಟ್ರೀಮ್ ಜೊತೆಗೆ ನಿಮ್ಗಳದ್ದು ಯಾವ ಥರ ರೋಲ್ ಇರುತ್ತೆ? ಮತ್ತು ಅವು ನ್ಯೂ ಸಿಂಗರ್ಸ್ಗೆ ಎಲ್ಲ ಮೆಂಟರಿಂಗ್ ಇರುತ್ತಲ್ಲ? ಮೆಂಟರಿಂಗ್ ಇರುತ್ತೆ ಅವರಿಗೆ. ನಾವು ಅವ್ರು ಬಂದು ಏನಾದರೂ ಒಂದು ಕೇಳ್ತಾರೆ ನಮ್ಮನ್ನು, ನಾವು ಅವ್ರಿಗೆ ಹೇಳ್ತೀವಿ ಈ ಥರ ಹಾಡಬೇಕು, ಈ ಥರ ಹಾಡಬೇಕು ಅಂತ ಹೇಳ್ಕೊಡ್ತೀವಿ. ಅದನ್ನು ಅವ್ರು ತಗೊಳ್ತಾರೆ. ಆಮೇಲೆ ಮೆಂಟರ್ಸ್ ಅಂತ ಹೊಸದಾಗಿ ಎಂಟ್ರಿ ಮಾಡಿದ್ರು. ಹೌದು, ಒಂದು ಫ್ಯೂ ಇಯರ್ಸ್ ಬ್ಯಾಕ್. ಅವರಿಂದ ಅವರಿಗೆ ಓಕೆ, ಅಲ್ಲೂ ಚೆನ್ನಾಗಿ ಕಲಿತಾರೆ, ಅವ್ರ ಹತ್ರನೂ ಕಲಿತಾರೆ. ಅವ್ರಿಗೆ ಯಾಕಂದ್ರೆ ಅದೇ ಮೆಂಟ್ರಿಂಗ್ ಅಂದರೆ ಅವ್ರಿಗೆ ಅದೇ ಕೆಲಸ ಇರುತ್ತಲ್ವಾ. ಸೊ ಅವ್ರಿಗೆ ಹೇಳ್ಕೊಡ್ಬೇಕು, ಹುಡುಗರನ್ನ ರೆಡಿ ಮಾಡ್ಬೇಕಂತ. ನಮ್ಮ ಜೂರೀಸ್ ಎಲ್ಲ ಹೇಗಂದ್ರೆ, ನಮ್ಮದು ಖುಷಿ ಪಡಿಸೋದೇ ಅಂದ್ರೆ ಆ ಮಕ್ಕಳಿಗೆ ತುಂಬಾ ಎನ್ಕರೇಜ್ ಮಾಡ್ತೀವಿ. ತುಂಬಾ ಹಿಂದೆ ಬೈದ್ ಬಿಡ್ತಾ ಇದ್ರು ಪಾಪ, ಇವಾಗ ಚೆನ್ನಾಗಿದೆ, ಪಾಸಿಟಿವ್ ಇದೆ. ಅವ್ರಿಗೆ ಹೆಂಗೆ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ನಮ್ಮ ಟೀಮ್ ಒಂಥರ ಸಪೋರ್ಟ್ ಟೀಮ್ ಇದ್ದ ಹಾಗೆ. ನಾವು ಎದ್ದು ನಿಂತು ಸ್ಟ್ಯಾಂಡ್ ಓವೇಷನ್ ಕೊಟ್ರೆ ಅವ್ರಿಗೆ ಫುಲ್ ಖುಷಿ ಆಗುತ್ತೆ, ಬಂದು ಎಲ್ಲ ನಮಸ್ಕಾರ ಮಾಡ್ತಾರೆ. ಎಂಜಾಯ್, ಅವ್ರಿಗೆ ಒಂಥರ ಸ್ಟ್ರೆಂತ್. ಮತ್ತೆ ನಮ್ಮ ಮಾರ್ಕ್ಸ್ ಮೇಲೆ ಅವ್ರಿಗೆ ಒಂಥರ ಕ್ಯೂರಿಯಾಸಿಟಿ, ಏನ್ ಮಾರ್ಕ್ಸ್ ಕೊಟ್ಬಿಡ್ತಾರೋ, ಏನ್ ಹಾಕ್ಬಿಡ್ತಾರೆ. ಯಾಕೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಜೂರೀಸ್ ಮಾರ್ಕ್ಸ್. ಸೀಕ್ರೆಟ್ ಮಾರ್ಕ್ಸ್ ಬೇರೆ, ಜೂರೀಸ್ ಮಾರ್ಕ್ಸ್ ಬೇರೆ, ತುಂಬಾ ಅವ್ರಿಗೆ ಇಂಪಾರ್ಟೆಂಟ್ ಇರುತ್ತೆ. ನೀವು ಸೀಕ್ರೆಟ್ ಮಾರ್ಕ್ಸ್ ಅಲ್ಲಿ ಬರ್ತೀರಾ? ಇಲ್ಲ, ನಮ್ ಡೈರೆಕ್ಟ್ ಮಾರ್ಕ್ಸ್ ಆಗ್ತಾ ಇರ್ತೀವಿ, ಬರ್ತಾ ಇರುತ್ತೆ ನಮ್ಮ. ಬರ್ತಾನೆ ಇರುತ್ತೆ. ಓಕೆ, ಇವಾಗ ನಿಮಗೆ ಫಸ್ಟ್ ರೌಂಡ್ ಸೆಲೆಕ್ಷನ್ನಿಂದ ಮೇ ಬಿ ಒಂದು 16-18 ಆ ಥರ ಮಕ್ಕಳು ಕಂಟೆಸ್ಟೆಂಟ್ಸ್ ಇರ್ತಾರೆ. ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತಲ್ವಾ? ನಿಮ್ದು ಪರ್ ಮೆಂಟಾರ್ಗೆ ಒಂದು ಸ್ಟೂಡೆಂಟು 2 ಕಂಟೆಸ್ಟೆಂಟ್, 6 ಜನ. ಓಕೆ, ಅದ್ರ ಡಿಪೆಂಡ್ಸ್. ಈಗ ಈ ಸತಿ ನಮ್ಮ ಲಿಟಲ್ ಚಾಂಪಲ್ಲಿ ಒಂದು 22 ಮಕ್ಕಳು ಸೆಲೆಕ್ಟ್ ಆಗಿರೋ ಮೇಲೆ ಎಲ್ಲರೂ ಕೂಡ ತುಂಬ ಫ್ರೆಂಡ್ಲಿಯಾಗೇ ಇರ್ತಾರೆ. ಬಟ್ ಡೀಪ್ ಇನ್ಸೈಡ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಆ ಕಾಂಪಿಟೇಷನ್ನು ಮತ್ತು ನೆಗೆಟಿವ್ ಇಂಡಿಯನ್ ಕ್ರಾಫ್ಟ್ಸ್ ಮೆಂಟಾಲಿಟಿ ಇರುತ್ತೆ? ಎಲ್ಲ ಹೆಲ್ತಿಯಾಗೇ ಇರ್ತಾರಾ? ಹೆಲ್ತಿ ಕಾಂಪಿಟೇಷನ್ ಇರುತ್ತೆ ಕಂಟೆಸ್ಟೆಂಟ್ಸ್? ಯಾಕಂದ್ರೆ ಅದು ಫೇರ್ ಅಂಡ್ ಸ್ಕ್ವೇರ್, ಯಾವುದು ಕಲೀಲಿಕ್ಕೆ ಅಂತ ಬಂದಿರ್ತಾರೆ. ಯಾರು ಸೋಲು ಗೆಲುವು ಅನ್ಕೊಂಡ್ ಬರಲ್ಲ. ಮೊದಲೇ ಎಲ್ಲ ಅದು ಒಂದು ವೇದಿಕೆ ಅಲ್ವಾ ಮೇಡಮ್? ಅಲ್ಲ, ಅದು ಸರಿ. ಬಟ್ ಅಂದ್ರೂ ಹ್ಯೂಮನ್ ಸೈಕಾಲಜಿ ನಾ ಹೇಳ್ತಾ ಇರೋದು, ಅದು ಹ್ಯೂಮನ್ ಇಂಟ್ರಾಕ್ಷನ್ನಲ್ಲಿ ಯಾವ ಥರ ನೆಗೆಟಿವ್ ಅಪ್ರೋಚ್ ಬರೋದಿಲ್ಲ. ನಾವಂತೂ ಇದುವರೆಗೂ ನೋಡಿಲ್ಲ. ಅಲ್ಲಿ ಆಕ್ಚುಲಿ ಕಂಟೆಸ್ಟೆಂಟ್ ಮಧ್ಯೆ ಫ್ರೆಂಡ್ಸ್ ಆಗ್ಬಿಟ್ರೆ. ಹೌದು, ಎಸ್, ಅದನ್ನ ನಮಗೆ ಕಾಣಿಸುತ್ತೆ. ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಅವ್ರು ಹಾಡ್ತಾ ಇರುವಾಗ ಇನ್ನೊಬ್ಬ ಕಂಟೆಸ್ಟೆಂಟ್ ಎನ್ಕರೇಜ್, ಅದು ಆನೆಸ್ಟ್ ಎಕ್ಸ್ಪ್ರೆಷನ್ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅವರಿಗೆ. ಎಲಿಮಿನೇಟ್ ಆದ್ರೂ ಕೂಡ ಸಂತೋಷವಾಗಿ ಹೋಗ್ತಾರೆ.
ಅಳು ಅದು ಸಹಜ, ಅದು ಬೇರೆ. ಅಳು ಎಲ್ರಿಗೂ ಒಂದೇ ಅಲ್ಲ, ಭಾವನೆ ಹೌದು. ಫೀಲಿಂಗ್ಸ್. ಅಯ್ಯೋ ಐ ಮಿಸ್ಡ್ ಇಟ್ ಅನ್ನೋ ಸೊ ಅಯ್ಯೋ ನಾನು ಈ ಟೀಮ್ ನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋ that is ಸಂಕಟಕ್ಕೆ more ಅಳ್ತಾರೆ. ಅವ್ರಿಗೆ ಅಯ್ಯೋ attachment ನಾವ್ ಅದು ಗೆಲ್ಲಿಲ್ಲ, ಆಗ್ಬಿಟ್ಟಿದೆ. ನಾವ್ ಆ ತರ ಯಾರು ಇರಲ್ಲ, ಯಾಕಂದ್ರೆ ಅಷ್ಟು ಫ್ಯಾಮಿಲಿ ತರ ಆಗ್ಬಿಟ್ಟಿರ್ತಾರೆ ಆಗ್ಬಿಟ್ಟಿರ್ತಾರೆ. ಆ ಒಂದು ಕೊನೆಯಲ್ಲಿ. 5-6 ಮಂತ್ಸ್ ಅಲ್ಲಿ. ಎಷ್ಟು ಮಜಾ ಅಂದ್ರೆ ನಾವು ಸ್ಟುಡಿಯೋದಿಂದ ಹೊರಗಡೆ ಬಂದ್ರೆ ಅಲ್ಲಿ ಕುತ್ಕೊಂಡು ರೀಲ್ಸ್ ಮಾಡ್ತಾ ಇರ್ತಾರೆ ಎಲ್ಲರೂ ಸೇರ್ಕೊಂಡು, ಆಲ್ ದ ಕಂಟೆಸ್ಟೆಂಟ್ಸ್. ಓಕೆ. ಏನಾದ್ರೂ ಒಂದು ಟಾಪಿಕ್ ತಗೊಂಡ್ಬಿಟ್ಟು ರೀಲ್ಸ್ ಮಾಡೋದು, ಡಾನ್ಸ್ ಮಾಡೋದು, ಏನೋ ಮಾಡ್ತಾ ಇರ್ತಾರೆ ಪಾರ್ಕ್ ಅಲ್ಲಿ ಎಲ್ಲ ಸೈಡ್ ಅಲ್ಲಿ. ಸೊ ಆತರ ಬಾಂಡಿಂಗ್ ಡೆವಲಪ್ ಆಗ್ಬಿಟ್ಟಿರತ್ತೆ ಅವ್ರ ಮಧ್ಯೆ. ಓಕೆ, ದಿ ಅದರ್ ಸೈಡ್ ಅಂತ ಬಂದಾಗ ಈ ರಿಯಾಲಿಟಿ ಶೋಸಿಂದ, ಈ ಥರ ಹಾಡುಗಳಿಂದ ಮಕ್ಕಳಿಗೆ ಸೀರಿಯಸ್ನೆಸ್ಸು ಟುವರ್ಡ್ಸ್ ಮ್ಯೂಸಿಕ್ ಕಡಿಮೆ ಆಗ್ತಾ ಇದೆ, ಅಥವಾ ಡಾನ್ಸ್ ವೆದರ್ ಇಟ್ ಈಸ್ ಕ್ಲಾಸಿಕಲ್ ಡಾನ್ಸ್ ಕ್ಲಾಸಿಕಲ್ ಮ್ಯೂಸಿಕ್ ಕಡಿಮೆ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಸ್ಟ್ರಾಂಗ್ ಅಲಿಗೇಷನ್ ಇದೆ. ಸೊ ಯು ಅಗ್ರಿ? ಖಂಡಿತ. ಓಕೆ, ಹಾಂ. ಅದು ಯಾತಕ್ಕೆ, ಹೇಗೆ? ಆಸ್ ಅನ್ ಇನ್ಸೈಡರ್ ನಿಮ್ಮ ಒಪಿನಿಯನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಲಿಯೋದು ಬಹಳ ಇಂಪಾರ್ಟೆಂಟ್. ಎಷ್ಟು ಕಲಿತೀವಿ ಅಷ್ಟು ಸಸ್ಟೈನ್ ಆಗುತ್ತೆ ಲೈಫಲ್ಲಿ. ಇವರು ಕಲಿಯೋದಕ್ಕಿಂತ ನಾ ಸ್ಟೇಜಲ್ಲಿ ಹೋಗ್ಬೇಕು, ಅಲ್ಲಿ ನಿಮ್ಮೈಕ್ ಇಟ್ಕೊಂಡು ಹಾಡಬೇಕು, ಅದೇನಾಗುತ್ತೆ ಗೆಲುವು ಸೋಲು ಅನ್ನೋದು ಅದೇನು ಒಂದು 6 months ಅಲ್ಲಿ ಆದ್ಮೇಲೆ ಅದು ರಿಸಲ್ಟ್ ಹಂಗಾಗಲ್ಲ. ಯಾಕಂದ್ರೆ ಕಲಿತಾ ಕಲಿತಾ ಹಾಡ್ತಾ ಹಾಡ್ತಾ ರಾಗ ಉಳ್ತಾ ರೋಗ ಅಂತ ಹೇಳ್ತಾರೆ. ಹೌದು. ಹಾಡ್ತಾ ಹಾಡ್ತಾ ಕಲಿತಾ ಇರಬೇಕು. ಇವತ್ತಿಗೂ ನಾವು ಕಲಿತಾನೆ ಇದೀವಿ. ಸೊ ಈ ಒಂದು ಲರ್ನಿಂಗ್ ಅಪ್ರೋಚ್ ಅವರಲ್ಲಿ ಕಡಿಮೆ ಅಂತ ಹೇಳ್ತೀರಾ? ಒಂದು ಪುಣ್ಯ ಮಕ್ಕಳಿಗೆ ಏನಂದ್ರೆ ರಿಯಾಲಿಟಿ ಶೋಸ್ ಎಲ್ಲ ಬಂದಮೇಲೆ ಅವಕಾಶಗಳು ಸಿಗುತ್ತಲ್ಲ, ಸ್ಟೇಜಲ್ಲಿ ಹಾಡೋದು ಅವಕಾಶ. ಅಲ್ಲಿಂದ ಆದಮೇಲೆ ಅವ್ರನ್ನ ಎಷ್ಟೋ ಜನ ಕರೀತಾರೆ, ಅವ್ರನ್ನ ಸ್ಟೇಜ್ಗಳನ್ನ. ಅದೇ ಎಷ್ಟೋ ಸತಿ ಅವ್ರಗಳನ್ನೆಲ್ಲ ಕರ್ಕೊಂಡು, ನೀವು ಇವ್ರನ್ನ ಕರ್ಕೊಂಡು ಬನ್ನಿ ಅಂತ, ಹುಡುಗರನ್ನ ಕರ್ಕೊಂಡು ಬನ್ನಿ ಅಂದಾಗ ಅವ್ರಿಗೆ ಎಷ್ಟು ವೇದಿಕೆ, ಲೈವ್ಲಿಹುಡ್ ದುಡ್ಡು ಮಾಡ್ತಾರೆ ಹುಡುಗರಿಗೆ ದುಡ್ಡು. ನಮ್ಗೆಲ್ಲ ಏನಿಲ್ಲ, ನಾವು ಆಡುವಾಗೆಲ್ಲ ನಾವು ದುಡ್ಡು ಏನು ನಮ್ಗೆ ಗೊತ್ತೇ ಇಲ್ಲ, ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಅವ್ರು ಕರೆದೇರೆ ಹಾಡಬೇಕು, ಅಯ್ಯೋ ಧನ್ಯತಾ ಭಾವ ಹಾಡ್ಬಿಟ್ಟು ಕೃಷ್ಣಾರ್ಪಣ ಅಷ್ಟೇ. ನಮಗೆ ದುಡ್ಡು ನೀವು ಎಷ್ಟು ಕೊಡ್ತೀರಾ? ಬಟ್ ಇಲ್ಲಿ ಈ ಥರ ಪೇರೆಂಟ್ಸ್ ಟೇಕ್ ಕೇರ್. ಪೇರೆಂಟ್ಸ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಅವ್ರಿಗೊಂದು ಪ್ರೌಡ್ ಫೀಲ್ ಆಗ್ಬಿಟ್ಟಿರುತ್ತಲ್ಲ, ನನ್ನ ಮಕ್ಕಳು ಇವತ್ತಲ್ಲಿ ಟಿವಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಅಂದಾಗ ಪೇರೆಂಟ್ಸ್ ಕೂಡ ಅವ್ರದ್ದೊಂಥರ ಅವರು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವ್ರು ಕೇಳಿದಷ್ಟು ಕೊಡಲೇಬೇಕು. ನಾವು ಕೊಟ್ಟು ಇಷ್ಟು ಪ್ರೋಗ್ರಾಮಲ್ಲಿ ನಾನೇ ಕೊಟ್ಟಿದ್ದೀನಿ. ಓಕೆ, ಇವಾಗ ನೀವು ಎಷ್ಟೊಂದು ಜನ ಬ್ಯಾಚಸ್ನ ನೋಡಿದ್ದೀರಲ್ಲ, ಆಫ್ಟರ್ ಕಂಪ್ಲೀಟಿಂಗ್ ದೇರ್ 4 months 5 months ಸಾರ್ಟ್ ಆಫ್ ಕೋರ್ಸ್ ವಿ ಕ್ಯಾನ್ ಸೇ, ಅದಾದಮೇಲೆ ಎಷ್ಟು ಜನ ನಿಜವಾಗ್ಲೂ ಸಂಗೀತನ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ? ಲೈಕ್ ಅದು ಸ್ಟೂಡೆಂಟ್ ಥರ. ಕೆಲವರು ತುಂಬಾ ಜನ, ಕೆಲವರು ಹಾಡ್ತಾ ಇದ್ದಾರೆ, ಇನ್ನು ಕಲಿತಾ ಇದ್ದಾರೆ. ಬಟ್ ಬೆಳಕಿಗೆ ಬಂದವರು ಈಗ ಸಂಜಿತ್ ಹೆಗಡೆ ಇರ್ಬೋದು, ಸುನೀಲ ಇರ್ಬೋದು, ಈಗ ಸುಮಾರು ಜನ ಆ ಥರ ತಗೊಂಡ್ರೆ. ಸಂಚಿತ್ ಹೆಗ್ಡೆ ಹಿ ವಾಸ್ ನಾಟ್ ಎ ವಿನ್ನರ್ ಅಲ್ವಾ ಫೈನಲ್? ಕ್ವಾರ್ಟರ್ ಫೈನಲ್ಸ್ ಅಲ್ಲೇ ಅವರು ಇದಾಗಲಿಲ್ಲ. ಬಟ್ ಡಿಫರೆಂಟ್ ಲೈಕ್ ಅರ್ಜಿತ್ ಸಿಂಗ್ ಅಲ್ವಾ? ಯುನೀಕ್ ವಾಯ್ಸ್. ಹರ್ಷ ಅವ್ರಿಗೂ ಅಷ್ಟೇ, ಎಲ್ಲ ವರ್ಸಟೈಲ್ ವಾಯ್ಸು ಹರ್ಷದು. ಓಕೆ, ಈಗ ನಮಗೆ ನ್ಯಾಷನಲ್ ಚಾನಲ್ ನೋಡುತ್ತಾ ಇರಬೇಕಾದ್ರೆ ಪಾಸ್ಟ್ ಸೆವರಲ್ ಇಯರ್ಸಿಂದ ಇಟ್ ಈಸ್ ಸೋ ಎವಿಡೆಂಟ್, ನಾರ್ತ್ ಈಸ್ಟ್ ಸಿಂಗರ್ಸ್ಗೆ, ಆರ್ಟಿಸ್ಟ್ಗಳಿಗೆ ಪ್ರಿಯಾರಿಟಿ ಅನ್ನೋದು ನ್ಯಾಷನಲ್ ಚಾನಲಲ್ಲಿ ಗೊತ್ತಾಗುತ್ತೆ. ದಟ್ ಈಸ್ ಬಿಕಾಸ್ ಟು ಎನ್ಕರೇಜ್ ಪಾಪ 7 ಸ್ಟೇಟ್ಸ್ನವ್ರಿಗೆ ಅಂತ ಅಲ್ವಾ? ಅದೇ ಥರ ಒಂದು ಹ್ಯುಮ್ಯಾನಿಟೇರಿಯನ್ ಆಸ್ಪೆಕ್ಟ್ ಪ್ರಾಬಬಲಿ ನಮ್ಮ ಕನ್ನಡ ಅಥವಾ ರೀಜ್ನಲಲ್ಲೂ ಇದೆ ಅನ್ಸುತ್ತಲ್ವಾ? ನಮ್ಮ ಶ್ರೀನಿಧಿ ಶಾಸ್ತ್ರಿ ಹಾಡದ್ನಲ್ಲ ಮೊನ್ನೆ, ಏನೇಳಲ್ಲ ಹಾಡಿ ಕೊನೆಯವರೆಗೂ ಅವನೇ ಗೆದ್ದು ಬಿಡ್ತಾನೆ ಅನ್ನೋಷ್ಟು. ಯಾಕಂದ್ರೆ ಅವನಿಗೆ ಕೆಲವೊಂದು ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ಲಿಲ್ಲ. ಒಳ್ಳೆ ಸಾಂಗ್ಸ್ ಸಿಕ್ಕಾಗ ಅವರ ಪ್ರತಿಭೆನ ತೋರ್ಸಕ್ಕೆ ಒಂದು ಅವಕಾಶ ಇರುತ್ತೆ. ಸಿಂಪಲ್ ಸಾಂಗ್ಸ್ ಕೊಟ್ಟಾಗ ಅವನು ಏನು ಮಾಡೋಕ್ಕಾಗತ್ತೆ? ಆದರೂ ಅವನು ಕೊಡೋ ಕೆಲಸ ತುಂಬ ಚೆನ್ನಾಗಿ ಮಾಡ್ದ. ನಾವು ಎಲ್ಲ ಹೆಮ್ಮೆ. ಇಲ್ಲ, ಅವ್ನು ತುಂಬಾ ಚೆನ್ನಾಗಿ ಹಾಡ್ದ. ಗೆಲ್ಲಿಸ್ತಿಲ್ಲ ಅನ್ನೋದು ಅದು ಬೇರೆ ಪ್ರಶ್ನೆ, ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಅದನ್ನ ಆತ ಒಂದು ರೀಸೆಂಟ್ ಟಾಕಲ್ಲೂ ಹೇಳಿದ್ದು ಉಂಟು. ಲೈಕ್ ವಿಶಾಲ್ ಭಾರದ್ವಾಜ್ ವಿಶಾಲ್ ಆ್ಯಂಡ್ ಗರ್ನಾಲಿ ಆ್ಯಂಡ್ ಆಲ್ಸೋ ಶ್ರೇಯಾ ಘೋಷಾಲ್ ಯಾವ ರೀತಿ ತನ್ನನ್ನು ಸಪೋರ್ಟ್ ಮಾಡಿದ್ರು, ಎನ್ಕರೇಜಿಂಗ್ ಆಗಿ ನೋಡಿಕೊಂಡ್ರು ಅಂತ. ಸೊ ಈ ಕಾಂಟೆಕ್ಸ್ಟಲ್ಲೇ ನಾನು ಕೇಳಿದ್ದು. ಸೊ ಪೊಲಿಟಿಕಲ್ ಆ್ಯಂಡ್ ಅದರ್ ಇಶ್ಯೂಸ್ ಕೂಡ ಕೌಂಟ್ ಆಗುತ್ತೆ ಅಂತ. ಅಂದರೆ ಮ್ಯೂಸಿಕ್ ಈಸ್ ದ ಫಸ್ಟ್ ಪ್ರಿಯಾರಿಟಿ, ಟ್ಯಾಲೆಂಟ್ ಈಸ್ ದ ಫಸ್ಟ್ ಪ್ರಿಯಾರಿಟಿ ಇರುತ್ತೆ. ಕೆಲವೊಂದ್ಸತಿ ಬ್ಯಾಕ್ಗ್ರೌಂಡ್ ನೋಡ್ತಾರೆ, ಯಾಕೆ ಅಂದರೆ ಅವ್ರಿಗೆ ಒಂದು ಅವಕಾಶ ಸಿಗಲಿ, ಅವ್ರನ್ನ ಲೈಮ್ ಲೈಟಿಗೆ ತಗೊಂಡು ಬರೋಣ ಅನ್ನೋ ಉದ್ದೇಶನೂ ಇರುತ್ತೆ. ಬಟ್ ದಟ್ ಇಸ್ ನಾಟ್ ದ ಮೇಜರ್ ಕಾನ್ಸೆಪ್ಟ್ ಆಗಿರಲ್ಲ. ತುಂಬಾ ಆ ಥರ ತಪ್ಪು ತಿಳುವಳಿಕೆ ಇದೆ ಜನಗಳಲ್ಲಿ. ಸ್ಟೋರಿ ಇರಬೇಕು, ಸ್ಟೋರಿ ಇದ್ರೆ ಅವರಿಗೆ ಅವಕಾಶ, ಆ ಥರ ಇಲ್ಲ. ಆಕ್ಚುಲಿ ನಾನು ನೋಡಿರೋ ಪ್ರಕಾರ ಅಂತೂ ಬರೋ ಮಕ್ಕಳೆಲ್ಲ ವಿಪರೀತ ಟ್ಯಾಲೆಂಟೆಡ್, ವೆದರ್ ದೇ ಆರ್ privileged or underprivileged background. Okay.
ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಕಾನ್ಫಿಡೆಂಟ್ ಆಗಿ. ಸ್ವಲ್ಪ ಗ್ರೂಮಿಂಗ್ ಬೇಕಾಗುತ್ತೆ ಕೆಲವು, ದಟ್ ಇಸ್ ದೇ, ನೀವೆಲ್ಲ ಇದೆ ಬಟ್ ಏನಂದ್ರೆ ಇವ್ರು ಏನು ಜನದ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಸ್ಟೋರಿ ಇದ್ರೆ ಸೆಲೆಕ್ಟ್ ಆಗ್ಬಿಡ್ತಾರೆ ಅಂತ. ಆತರ ಇಲ್ಲ, ನಿಜವಾದ ಟ್ಯಾಲೆಂಟ್ ಅನ್ನ ಹೆಕ್ಕಿ ತೆಗೆದು ಅಲ್ಲಿ ತಗೊಂಡ್ ಬಂದು ನಿಲ್ಸಿರ್ತಾರೆ. ಅದರಲ್ಲಿ ಒಂದಿಬ್ರು ಆತರ ಒಂದ್ ಸ್ವಲ್ಪ ಅವ್ರಿಗೆ ಸಂಗೀತದ ಜ್ಞಾನ ಇರುತ್ತೆ, ಆದ್ರೆ ಆ ಮಟ್ಟಿಗಿರಲ್ಲ. ಅವ್ರನ್ನ ಗ್ರೂಮ್ ಮಾಡಿದ್ರೆ ಇವ್ರು ಚೆನ್ನಾಗಿ ಆಗ್ತಾರೆ ಅನ್ನೋ ಒಂದು ಹೋಪ್ ಇಂದ ಅವ್ರನ್ನ ಕರ್ಕೊಂಡು ಬರ್ತಾರೆ. ಓಕೆ, ಸರ್ಟನ್ ಟೈಮ್ಸ್ ಎಕನಾಮಿಕ್ ಸ್ಟೇಟಸ್ ಕೂಡ ಕೌಂಟ್ ಆಗುತ್ತೆ. ಇಫ್ ದ ಕಂಟೆಸ್ಟೆಂಟ್ ಈಸ್ ಫ್ರಮ್ ಬಿಟ್ ಎಕನಾಮಿಕಲಿ ಸೋಷಿಯಲಿ ಪುವರ್ ಬ್ಯಾಕ್ಗ್ರೌಂಡ್ ಅಂತಂದರೆ ಅಂಥವ್ರನ್ನ ಜಾಸ್ತಿ ಚಾನಲ್ಲು ರಿಯಾಲಿಟಿ ಶೋನವರು ಪ್ರಾಮಿನೆನ್ಸ್ ಇದೆ ನಾವು ಒಂದು ಚಾನಲ್ ಅಲ್ಲಿ ಕೆಲಸ ಮಾಡೋರಾಗಿ ಆ ತರ ಅಂತ ಏನ್ ಅನ್ಸಲ್ಲ. ಯಾಕಂದ್ರೆ ಅವ್ರು ಹಾಡು ಹಾಡ್ತಾ ಇರ್ತಾರೆ, ಹಾಗೆ ಅವ್ರಿಗೊಂದು ಅವ್ರಿಗೊಂದು ಬದುಕು ಸಿಗುತ್ತೆ. ಈಗ ಹನುಮಂತ ಫಾರ್ ಎಕ್ಸಾಂಪಲ್, ಅವನು ಕುರಿ ಎಲ್ಲ ಕಾಯ್ಕೊಂಡು ಅಲ್ಲೇ ಅವನು ವರ್ಲ್ಡ್ ಫೇಮಸ್ ಟ್ಯಾಲೆಂಟ್ ಇತ್ತು, ಅದನ್ನ ಹೊರಗೆ ತೆಗೆದ್ರು. ಇವತ್ತು ಅವ್ನಿಗೆಲ್ಲ ಅನುಕೂಲ ಸಿಕ್ತು, ಬದುಕದ ಅಲ್ವಾ. ಅದು ಹಾಗೆ ಆಗಂತ ಅವ್ನಿಗೆ ಟ್ಯಾಲೆಂಟ್ ಇತ್ತು, ಟ್ಯಾಲೆಂಟ್ ಇದ್ದದನ್ನ ಮ್ಯಾಕ್ಸಿಮಮ್ ಗ್ರೂಮ್ ಆಗಿದ್ದಾನೆ. ಟ್ಯಾಲೆಂಟ್ ನೋಡೇ ಮಾಡ್ತಾರೆ ಜನಗಳ ಅದು ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ಬೋದು, ಏನೋ ಅನ್ಕೋತಾರೆ. ಇಲ್ಲ, ಕೆಲವು ಕಂಟೆಸ್ಟೆಂಟ್ಸ್ ನಾನು ಹೇಳ್ತಾ ಇರೋದು ಹಿಂದಿದು. ಆ ಹುಡುಗ ಒಂದು ಡೆಲ್ಲಿ ಹುಡುಗ ತುಂಬ ಚೆನ್ನಾಗಿ ಹಾಡ್ದ. ಆಮೇಲೆ ಜಡ್ಜಸ್ ರೌಂಡ್ಸಲ್ಲಿ ನಾ ಹೇಳಿದ್ದು ಅವರೆಲ್ಲ ಅವನಿಗೆ ಫೀಡ್ಬ್ಯಾಕ್ ಕೊಟ್ಟು ಹಿಂಗೆ ಹಾಡಿದೆ ಹಂಗೆ ಹಾಡಿದೆ ಅಂದಾಗ ಆ ಹುಡುಗ ಐ ರಿಯಲಿ ಅಪ್ರಿಷಿಯೇಟ್ ದಟ್ ಚಾನಲ್. ಅದನ್ನು ಎಡಿಟ್ ಮಾಡಲಿಲ್ಲ. ಆ ಹುಡುಗ ಹೇಳ್ತು, ನನಗೆ ಗೊತ್ತು ನೀವು ಯಾರು ನನಗೆ ವಿನ್ನರ್ಗೆ ಫೈನಲ್ ಸ್ಟೇಜ್ವರೆಗೂ ನಾನು ಬರಲ್ಲ ಅಂತ. ಯಾಕೆ ಅಂತ ಒಬ್ಬರು ಜಡ್ಜಸ್ ಕೇಳಿದ್ರು. ಬಿಕಾಸ್ ಐ ಆಮ್ ಫ್ರಮ್ ಎನ್ ಅಫ್ಲುಯೆಂಟ್ ಫ್ಯಾಮಿಲಿ, ನೀವು ಯಾರು ಅಫ್ಲುಯೆಂಟ್ ಫ್ಯಾಮಿಲಿ ಕಂಟೆಸ್ಟೆಂಟ್ಸ್ಗೆ ಸಪೋರ್ಟ್ ಮಾಡಲ್ಲ ಅಂತ. ದೇ ವರ್ ಟೇಕನ್ ಅ ಬ್ಯಾಕ್. ಇವನ್ ನೋಡ್ತಾ ಇದ್ದವ್ರು ನನಗೆ ಕೂಡ ಇಮಿಡಿಯೇಟ್ಲಿ ಲೆಫ್ಟ್ ಬ್ರೈನ್ ಸ್ಟಾರ್ಟೆಡ್ ಅನಲೈಸಿಂಗ್ ದ ಥಿಂಗ್. ಚಾನಲ್ ಅದನ್ನು ಎಡಿಟ್ ಮಾಡಲೇ ಇಲ್ಲ, ಬಟ್ ದಟ್ ಈಸ್ ದ ರಿಯಾಲಿಟಿ ಏನೋ ಹಾಗೆ ಸ್ಲೋಲಿ ಎಷ್ಟೊಂದು ಜನಕ್ಕೆ ಅದು ಎಲ್ಲರಿಗೂ ಇಟ್ಸ್ ಅನ್ ಓಪನ್ ಸೀಕ್ರೆಟ್. ವಲ್ನರಬಲ್ ಗ್ರೂಪ್ಗೆ, ಸೋಷಲಿ ಬ್ಯಾಕ್ವರ್ಡ್ ಗ್ರೂಪ್ಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಆ ಥರ ಆ ದೃಷ್ಟಿಯಿಂದ. ಈಗ ಜೀ ಕನ್ನಡದಲ್ಲಿ ತುಂಬಾ ಅಫ್ಲುಯೆಂಟ್ ಫ್ಯಾಮಿಲೀಸ್ ಇಂದನೂ ಬಂದಿದ್ದಾರೆ ಕಂಟೆಸ್ಟೆಂಟ್. US ಇಂದೆಲ್ಲ ಬಂದಿದ್ದಾರೆ, ಆಸ್ಟ್ರೇಲಿಯಾ ಇಂದ ಬಂದಿದ್ದಾರೆ. ಬಟ್ ರೀಚಿಂಗ್ ದ ಫೈನಲ್ ಸ್ಟೇಜ್ ಈಸ್ ಇಂಪಾರ್ಟೆಂಟ್. ಅಲ್ಲಿವರೆಗೂ ಹೋಗ್ತಾರೆ, ಬಟ್ ಟ್ಯಾಲೆಂಟ್ ಮ್ಯಾಟರ್ಸ್ ಬೈ ಎಂಡ್ ಆಫ್ ದ ಡೇ. ನೀವು ಹೆಂಗ್ ಹಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗೇ ಆಗುತ್ತೆ. ಶಿವಾನಿ ಅನ್ನೋ ಹುಡುಗಿ ಗೆಲ್ತು ಲಾಸ್ಟ್ ಸೀಸನ್ ಅಲ್ಲಿ. ಶಿವಾನಿ ಅಲ್ವಾ ಅವಳು, ಏನ್ ಟ್ಯಾಲೆಂಟ್ ಅವಳು. ಇವನ್ ದೋ ಅವಳು ಸ್ವಲ್ಪ ಸೋಷಿಯಲಿ ಸಪ್ರೆಸ್ಡ್ ಬ್ಯಾಕ್ಗ್ರೌಂಡ್ ಇಂದ ಬಂದ್ರು ಕೂಡ ಅವಳ ಟ್ಯಾಲೆಂಟಿಗೆ ಯಾರು ಏನು ಮಾಡಕ್ಕಾಗಲಿಲ್ಲ. ಅಂತವ್ರೆ ಜಾಸ್ತಿ ಶೈನ್ ಆಗ್ತಾರೆ ಅಂತಾನೆ ಇರೋದು. ಯಾಕಂದ್ರೆ ಅವ್ರಿಗೆ ಒಂದಿರತ್ತೆ ಬೈ ಹಾರ್ಟ್ ಮಾಡ್ಕೊಂಡು ಆ ಸ್ವರಗಳನ್ನ ಹಾಡ್ತಾ ಅದನ್ನ ಹಂಗ್ ಪ್ರೆಸೆಂಟ್ ಮಾಡೋಷ್ಟು ಸಾವಿರಾರು ಜನದ ಎದುರುಗಡೆ ಅಂತ ಜಡ್ಜಸ್ ಎದುರುಗಡೆ ಅವರೆಲ್ಲ ಅದು ತುಂಬಾ ದೊಡ್ಡ ಕಲೆ. ಅದು ಜೊತೆಗೆ ನೀವು ಎವ್ರಿ ವೀಕು ಅವ್ರಿಗೆ ಸಿಲೆಬಸ್ ಚೇಂಜ್ ಮಾಡ್ತಿರ್ತೀರ ಅಲ್ವಾ. ಒಂದಿನ ಪ್ಯಾಥೋ, ಒಂದಿನ ಕಾಮಿಡಿ, ಒಂದಿನ ಅದು ಇದು ಅಂತ ಥೀಮ್ ಚೇಂಜ್ ಆಗ್ತಾನೆ ಇರುತ್ತೆ. ನಮ್ಮ ಭಾಷೆ ಅದು ಸಿಲೆಬಸ್. ವೆರಿ ಇಂಟ್ರೆಸ್ಟಿಂಗ್. ಒಂಥರ ನಾವು ಅದಕ್ಕೆ ತಕ್ಕಂಗೆ ಡ್ರೆಸ್ಗಳು ನಾವು ಇರೋದು, ಅದು ಒಂಥರ ಅವ್ರಿಗೂ ಖುಷಿ ಕೊಡುತ್ತೆ, ನಮಗೂ ಖುಷಿ ಕೊಡುತ್ತೆ. ರೆಟ್ರೋ ರೌಂಡ್ ಅಂತ ಬರುತ್ತೆ. ರೆಟ್ರೋನಲ್ಲಿ ಅವರು ಎಲ್ಲ ರೆಟ್ರೋ ಸ್ಟೈಲ್ ಅಲ್ಲಿ ಬಂದಿರ್ತಾರೆ, ನಾವು ನಾವು ಅದನ್ನ ಫೀಲ್ ಮಾಡ್ತಾ ಇರ್ತೀವೋ ನಾವು ಇವತ್ತು. ಅದು ಬೇರೆನೇ ಲೋಕ. ಓಕೆ, ಶೂಟಿಂಗ್ ಟೈಮ್ನಲ್ಲಿ ಅಫ್ಕೋರ್ಸ್ ಇದೆಲ್ಲ ಕೂಡ ಒಂದು ದೊಡ್ಡ ಸ್ಟುಡಿಯೋನಲ್ಲಿ ಆಗುತ್ತದು. ನಾವು ನೋಡೋ 1 hour ಡ್ಯೂರೇಷನ್ನು ಅಲ್ಲಿ ಎಷ್ಟು ಅವರ್ಸಕ್ಕೆ ಇದು ರೆಕಾರ್ಡ್ ಆಗಿರುತ್ತೆ, ಶೂಟ್ ಆಗುತ್ತೆ ಹೋಲ್ ಡೇ. ನಾವು ಒಂದು 8:30 9 o'clock ಹೋದರೆ ಸಂಜೆ ಒಂದು 11-11:30ವರೆಗೂ. ಸೊ 1 day ಎಪಿಸೋಡ್ 2 daysಗೆ 1 ದಿನ ಆಗುತ್ತೆ. ಓಕೆ. ಸೊ ಸೇಮ್ ಕಾಸ್ಟ್ಯೂಮು ಎಲ್ಲ ಇರುತ್ತೆ, ಬಟ್ ಎಲ್ಲರ ಶ್ರಮಗಳಿರುತ್ತೆ. ಕ್ಯಾಮ್ರಾಮನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಬ್ಬರದು ತುಂಬಾ ಶ್ರಮ. ಅನುಶ್ರೀಯಿಂದ ನಿಂತೇ ಇರಬೇಕು, ಟೇಕ್ ತಗೊಳ್ಳಾಗಿ ತುಂಬಾ ಫಾಸ್ಟ್ ಅನುಶ್ರೀ. ಮತ್ತೆ ಎಕ್ಸ್ಟೆಂಪೋನೇ ಅಲ್ವಾ, ಸುಮ್ಮನೆ ಫ್ರೇಮ್ ಮಾಡ್ಕೋತಾರೆ. ಮತ್ತೆ ಎಕ್ಸ್ಟೆಂಪೋ ಸ್ಕ್ರಿಪ್ಟೆಡ್ ಇರುತ್ತೆ, ಕೆಲವು ಎಕ್ಸ್ಟೆಂಪೋ ಬೋತ್ ಇರುತ್ತೆ, ಎರಡು ಇರುತ್ತೆ. ಇವಾಗ ನೀವು ಮಧ್ಯದಲ್ಲಿ ಬ್ರೇಕ್ ಆಗುತ್ತಲ್ಲ, ಸಪೋಸ್ ಏನೋ ಟೆಕ್ನಿಕಲ್ ರೀಸನ್ ಅಥವಾ ವಾಟ್ ಎವರ್ ಐ ಡೋಂಟ್ ನೋ, ಆ ಥರ ಅಲ್ಲ, ಆರ್ಟಿಸ್ಟ್ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ನಡೀತಾ ಇರುತ್ತೆ. ಇಡೀ ಸಂಗೀತ ಒಂದು ಲೋಕ ಅಲ್ಲಿ ಇರುತ್ತೆ, ನಮ್ಗೆ ಎಲ್ಲಿ ಸಿಗುತ್ತೆ. ನಾವು ರಾತ್ರಿವರೆಗೂ ಅದೇ ಎನರ್ಜಿಲಿ ಇರ್ತೀವಿ, ಅದೇ ಖುಷಿಯಲ್ಲಿ ಇರ್ತೀವಿ. ಇವನ್ ಕಂಟೆಸ್ಟೆಂಟ್ಸ್ ಕೊನೆ ಲಾಸ್ಟ್ ಕಂಟೆಸ್ಟೆಂಟ್ಸ್ ಕೂಡ ಅಷ್ಟೇ ಎನರ್ಜಿನ ಎಂಥೂಸಿಯಾಸಮ್ ಅಲ್ಲಿ ಹಾಡ್ತಾರೆ. ಇವನ್ ದ ಸ್ಮಾಲೆಸ್ಟ್ ದ ಯಂಗೆಸ್ಟ್ ಕಂಟೆಸ್ಟೆಂಟ್ಗಳು, ನೀವು ಪಾಪ ಅಲ್ವಾ ಸುಸ್ತಾಗ್ಬಿಟ್ಟಿದೆ, ನಾವು ಯಾವತ್ತೂ ಆ ಮುಖದಲ್ಲಿ
ಅಯ್ಯೋ ಸುಸ್ತಾಗದೆ ನೋಡೇ ಇಲ್ಲ, ಕುಣ್ಕೊಂಡೇ ಬರ್ತಾರೆ ಟನ್ ಟನ್ ಅಂತ. ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ಅಬ್ಸಲ್ಯೂಟ್ಲಿ ಹ್ಮ್. ಖುಷಿಯಾಗಿ ಹಾಡ್ತವೆ ಎಲ್ಲವೂ. ಇವಾಗಂತೂ ಮಕ್ಕಳ ಸೀಸನ್ ಅಲ್ಲ ಈ ಸಾರಿ ಅಂತೂ ಹಾ ಹೌದು. ಹಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಈ ಸಾರಿ. ನಾವೆಲ್ಲರಿಗೂ ಕೇಳ್ಕೊಡೋದಂಗೆ ಈ ಸಾರಿ ಸರಿಗಮಪ ಎಲ್ಲರೂ ನೋಡ್ಬೇಕು. ಮಕ್ಕಳ ಸೀಸನ್ ಇದೆ, ಮಕ್ಕಳು ಹಾಡಿರೋ ಒಂದೊಂದು ಹಾಡುಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಸಾರಿ ಎಲ್ಲರೂ ನೋಡ್ಬೇಕು ಸರಿಗಮಪನ. ಓಕೆ, ಮತ್ತು ನಿಮ್ಗೆ ಇವಾಗ ಮೆಂಟರಿಂಗ್ ಈ ಥರದ್ದು ರೋಲ್ ಬಂದಂಗೆ ನೀವು ಸಿಂಗಿಂಗ್ ನೀವು ಮಿಸ್ ಮಾಡ್ತಾ ಇಲ್ವಾ? ಹಾಡೋದು ಮಿಸ್ ಮಾಡ್ತಾ ಇಲ್ವಾ? ಹಾಗೇನಿಲ್ಲ, ನಮ್ಮ ಹಾಡೋ ಕಡೆ ಎಲ್ಲ ಹಾಡ್ತಾ ಇರ್ತೀವಿ. ಸ್ಟೇಜಸ್ಸಲ್ಲಿ? ಎಲ್ಲೆಲ್ಲಿ ಯಾವ್ಯಾವ ಕೆಲಸಗಳಿರುತ್ತೋ ಅದನ್ನ ಸಂತೋಷವಾಗಿ ಒಪ್ಕೊಂಡು ನಾವು ಮಾಡ್ತೀವಿ ಅಷ್ಟೇ. ಮೊನ್ನೆನೂ ಒಂದು ನಮ್ಮಿಬ್ರಿಗೂ ಒಂದು ಕಾರ್ಯಕ್ರಮ ಇತ್ತು, ಅವತ್ತಿನ ದಿವಸನೇ ಶೂಟಿಂಗ್ ಬಂದ್ಬಿಡ್ತು ನಮ್ಗೆ. ಸೊ ನಾವು ಅಲ್ಲಿ ಬಿಟ್ಟು ನಾವು ಶೂಟಿಂಗ್ ಆಯ್ಕೆ ಮಾಡ್ತೀವಿ. ರಾಜ್ಕುಮಾರ್ ಅವರ ಕಾರ್ಯಕ್ರಮ ತುಂಬಾ ದೊಡ್ಡ ಕಾರ್ಯಕ್ರಮ, ರಾಜ್ಕುಮಾರ್ ಫ್ಯಾಮಿಲಿ ಕೂಡ ಬಂದಿತ್ತು ಅವತ್ತು. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವತ್ತಿನ ದಿವಸ ಹಾಕೊಡಲ್ಲ ಯಾವ ಕಾರ್ಯಕ್ರಮನ. ಶೂಟಿಂಗ್ ಇರೋ ದಿವಸ ನೋ ಕಾರ್ಯಕ್ರಮ. ಅದೇ ಹೇಳಿದ್ನಲ್ಲ ಮೇಡಮ್, ಒಂದ್ ಕಡೆಗೆ ಅಷ್ಟು ಜನ ಸೇರೋದು ಇದೆಯಲ್ಲ, ನಾವಂತೂ ಸೇರ್ಸಕ್ ಹಬ್ಬ ಗಂಧರ್ವ ಲೋಕ ವಾತಾವರಣ ಅಷ್ಟೇ. ಹಬ್ಬದ ವಾತಾವರಣ. ಸಾಮಾನ್ಯ ಈ ಥರದ್ದು ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ BC ಸೆಂಟರ್ಸಲ್ಲೇ ಆಗುತ್ತಲ್ವಾ ಬೆಂಗಳೂರಿಗಿಂತ? ಬೇರೆ ಬೇರೆ ಊರುಗಳೆಲ್ಲ ಜಾಸ್ತಿ ಅಲ್ಲ. ಇದು ರೆಕಾರ್ಡಿಂಗ್ ನಾನು ಹೇಳ್ತಾ ಇಲ್ಲ, ಇದು ಪಬ್ಲಿಕ್ ಪರ್ಫಾರ್ಮೆನ್ಸ್. ಅದು ಪಬ್ಲಿಕ್ ಹೇಳಕ್, ಯಾಕಂದ್ರೆ ಮಹಾಸಂಗಮ ಅಂತದೆಲ್ಲ ಇರುತ್ತಲ್ಲ, ಅದೆಲ್ಲ ಯಾಕಂದ್ರೆ ಜನ ತುಂಬಾ ಬರ್ತಾರೆ, ಎಲ್ರಿಗೂ ನೋಡ್ಬೇಕನ್ನೋ ಆಸೆ ಇರುತ್ತೆ. ಎಲ್ರು ಬೆಂಗಳೂರಿಗೆ ಬಂದು ಸ್ಟುಡಿಯೋ ಒಳಗಡೆ ಅಷ್ಟು ಜನ ಬರಲ್ಲ. ಮತ್ತೆ ಇವಾಗ ಬೆಂಗಳೂರಿನಲ್ಲಿ ಜಾಗನೂ ಇಲ್ಲ, ಟೂ ಮೆನಿ ಜನನು ನೋಡ್ದಂಗೂ ಆಗತ್ತೆ. ಎಲ್ರು ಮತ್ತೆ ಅವ್ರಿಗೆ ಸೆಲೆಬ್ರಿಟೀಸ್ನೆಲ್ಲ ನೋಡ್ಬೇಕು ಅಂತ ಆಸೆ ಇರುತ್ತೆ. ಎಲ್ಲರೂ ಬಂದು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಮತ್ತು ಅಲ್ಲೇ ಜಾಸ್ತಿ ಸಕ್ಸಸ್ ಆಗೋದು ದ್ಯಾನ್ ಇನ್ ಬೆಂಗಳೂರು. ನಮ್ಮ ಸಿನಿಮಾಗಳಲ್ಲಿ ಹಾಡುಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಎಷ್ಟು ಇವಾಗ ತುಂಬ ಜನ ಎಲ್ಲ ಕ್ಲಿಕ್ ಆಗ್ತಿರೋದು ನಮ್ಮ ಹಳೆ ಹಾಡುಗಳೇನೆ ಅಲ್ವಾ? ಹಳೆ ಹಾಡುಗಳೇನೆ ಗೋಲ್ಡ್. ನಾವು ಹಾಡೋದೆಲ್ಲ ಹಳೆ ಹಾಡುಗಳು. ಅದು ವೆದರ್ ದಿಸ್ ಲ್ಯಾಂಗ್ವೇಜ್ ಆರ್ ದಟ್ ಲ್ಯಾಂಗ್ವೇಜ್. ಈಗಿನ ಹಾಡುಗಳಿಗೆ ಹಾಡಬಾರ್ದು ಅಂತಿಲ್ಲ, ಅದಕ್ಕೆ ಅಲ್ಲ, ಈಗ ಹಿಂದಿ ಲ್ಯಾಂಗ್ವೇಜ್ ತಗೋತು ಅಂತ ಹೇಳಿದ್ರೆ ಮತ್ತು ತಮಿಳ್ ಆ್ಯಂಡ್ ತೆಲುಗು ತೊಗೊಂಡ್ರುವೆ ಸುಮಾರು ಹಾಡುಗಳು ನಂಬರ್ ಆಫ್ ಸಾಂಗ್ಸೇ ಕಡಿಮೆ ಆಗ್ತಾ ಇದೆ. ಮುಂಚೆ 6 8 ಅಂತ ಏನೋ ಒಂದು ಫಾರ್ಮುಲಾ ಇತ್ತು. ಇರ್ಲೇಬೇಕು ಒಂದು ಸಿಡಿಯಲ್ಲಿ, ಇವತ್ತು 8 ಸಾಂಗ್ ಇರ್ಲೇಬೇಕು ಅಂತ ಇತ್ತು. ಈಗಿಲ್ಲ, ಈಗ ಸಾಂಗ್ಲೆಸ್ಸೇ ಜಾಸ್ತಿ ಆಗಿದೆ. ಅರ್ಥ ಆಗಲ್ಲ. ಓಕೆ, ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಕೂತಿರ್ತೀವಿ, ಯಾರೋ ಒಬ್ರು ಹೊಡಿತಾ ಇರ್ತಾರೆ, ಚುಚ್ತಾ ಇರ್ತಾರೆ, ಕೊಚ್ತಾ ಇರ್ತಾರೆ, ಅದನ್ನ ನೋಡಿ ಕಣ್ಣು ಮುಚ್ಕೊಂಡು ಇನ್ನೊಂದ್ಸತಿ ಆಗ್ಲೇ ಇನ್ನೊಂದು ಸೀನಲ್ಲಿ ಇನ್ನೊಬ್ರು ಚುಚ್ತಾ ಇರ್ತಾರೆ. ಸೊ ಹಾಡಿಗೆ ಅವಕಾಶನೇ ಇಲ್ವಲ್ಲ, ಈ ಹಾಡಿಗೆ ಅವಕಾಶ ಇಲ್ಲ. ಕ್ಯಾರೆಕ್ಟ್ರು ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲೊಂದು ಪೋಷಕ ನಟ ನಟಿಯರಿಗೂ ಒಂದು ವ್ಯಾಲ್ಯೂ ಇತ್ತು. ಕ್ಯಾರೆಕ್ಟರ್ ರೋಲ್ಗಳಿಗೆ ಹೀರೋ ಹೀರೋಯಿನ್ ಆಗಬೇಕು ಅಂತಿಲ್ಲ, ಒಂದೊಂದು ಕ್ಯಾರೆಕ್ಟರ್ ರೋಲ್ಗೂ ತುಂಬ ಪ್ರಾಮುಖ್ಯತೆ ಇತ್ತು, ಪ್ರಾಮಿನೆನ್ಸ್ ಇತ್ತು. ಈಗ ನಂಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ನಾನು ಯಾಕೋ ನನಗೆ ನಾನು ಹುಚ್ಚಿಟ್ಬಿಟ್ಟ, ನಾನು ಫಿಲಮ್ ನೋಡಲ್ಲ. ಇವಾಗ OTT ಸೀರೀಸಲ್ಲೂ ಸಾಂಗ್ಸ್ ಇಲ್ಲ ಅಂತಲ್ಲ, ನನಗೆ ಅರ್ಥವಾಗಲ್ಲ. ಸುಮ್ಮನೆ ಈಗ ಹೋಗಿ ಅರ್ಥ ಆಯಿತು ಅಂತ ನಾವು ಯಾರೋ ನಕ್ರು ಅಂತ ಹಾ ಅಂತ ನಾವು ನಗೋಕ್ಕಾಗಲ್ಲ. ಆ ಭಾವನೆಯನ್ನು ಅರ್ಥ ಮಾಡ್ಕೊಂಡಾಗ ನಮ್ಗೆ ಅಣ್ಣವ್ರ ಕಾಲಕ್ಕೆ ಅದು ಮುಗಿತಂತ ನನ್ನ ಪ್ರಕಾರ. ನನ್ಗೂ ಅಷ್ಟೊಂದು ನನಗೆ ಕ್ರೇಜ್ ಇಲ್ಲ. ಅನಂತ್ನಾಗ್ ಅಂಡ್ ಹಂಗೂ ಹಿಂಗೂ ಶಿವರಾಜ್ ಕುಮಾರ್, ದೆನ್ ಇಟ್ ಎಂಡೆಡ್ ಫಾರ್ ಶಿವಣ್ಣ ಮೈ ಫೇವ್ರೇಟ್. ನಾವೆಲ್ಲ ಶಿವಣ್ಣನ್ ನೋಡ್ಕೊಂಡೆ ಒಂದು ಬೆಳೆದಿದ್ದು. ಬಟ್ ಮುಗೀತು ಆ ಅರ್ಥ ಆಗಲ್ಲ ಥಿಯೇಟರ್ ಕೂತ್ಕೊಂಡು ಏನು. ಹಂಗೂ ಹಿಂಗೂ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದಷ್ಟು ಒಳ್ಳೆ ಸಿನಿಮಾಗಳು ಬಂದು, ಒಳ್ಳೆ ಹಾಡುಗಳಿವೆ, ಮತ್ತೆ ಮನೋಮೂರ್ತಿ ಅಂತ ಜಯಂತ್ ಕಾಕಿಣಿ ಅವರ ಸಾಹಿತ್ಯ ಅಷ್ಟು ಬಂತು. ಸಾಂಗ್ಸ್ ಇಲ್ಲ, ಮ್ಯೂಸಿಕ್ ಇದೆ. ಕಾಂತಾರ 1ನಲ್ಲಿ ಸಾಂಗ್ಸ್ ವರ್ ಗುಡ್, ಬಟ್ 2ಲ್ಲಿ ಬ್ಯಾಕ್ಗ್ರೌಂಡ್ BGM ವಾಸ್ ಗುಡ್ ಅಷ್ಟೇ. ಅರ್ಥ ಆಗ್ಬೇಕು. ಏನಾದ್ರು ಥಿಯೇಟ್ರಲ್ಲಿ ಕೂತ್ಕೊಂಡ್ಮೇಲೆ ಅದು ಆ ಮೂವಿ ಅರ್ಥ ಆಗಬೇಕು. ಅರ್ಥ ಆದರೆ ಮಾತ್ರ ಕೂತ್ಕೊಂಡಿಲ್ಲ, ಪಾಪ್ಕಾರ್ನ್ ತಿನ್ಕೊಂಡಿರ್ತಾರೆ. ಇಲ್ಲ, ಬಟ್ ಎಗೈನ್ ನೋಡಿ, ಫಾರ್ ಎಕ್ಸಾಂಪಲ್ ದಿಸ್ ಧುರಂಧರ್ 1 and 2 ಅವ್ರ ಹಳೆ ಹಾಡುಗಳನ್ನೇ ಹಿಡ್ಕೊಂಡು ಅದನ್ನೇ ಅದನ್ನ ಎಷ್ಟು ಹೊಸದಾಗಿ ಅಲ್ವಾ, ಆ ಒಂದು ಕ್ರಿಯೇಟಿವಿಟಿ ತೆಗೆದುಕೊಂಡು ಬಂದರು. ಅದು ಹಳೆ ಹಾಡು ಅಂತ ಅನ್ಸೋದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ. ಅದ್ಭುತ ಚಿತ್ರಗಳು ಅಷ್ಟೇ. ಅದನ್ನ ಒಂದು ಬಾಯಲ್ಲಿ ನಾವು ಒಂದು ಏನು 2 ಅವರ್ ನೋಡ್ಬಿಟ್ಟು ಆಚೆ ಬಂದ್ಬಿಡ್ತೀವಿ. ಅದನ್ನ ತೆಗಿಯಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟು, ಎಷ್ಟು ಜನಕ್ಕೆ ಪೇಮೆಂಟ್ಗಳು, ಎಷ್ಟು ಜನಕ್ಕೆ ಕೆಲಸ, ಲಾಟ್ ಆಫ್ ಹಾರ್ಡ್ ವರ್ಕ್ ಗೋಸ್ ಅಂತ ಕಡೆ ಮೂವಿ ತೆಗಿ. ಅವಾಗ ಸಾಂಸಾರಿಕ, ಪೌರಾಣಿಕ. ಬಟ್ ಅಲ್ಟಿಮೇಟ್ಲಿ ಹೆಸರು ಸಿಗೋದು ಓನ್ಲಿ ಫಾರ್ ದೋಸ್ ಸಿಂಗರ್ಸ್. ಪ್ಲೇಬ್ಯಾಕ್ ಸಪೋರ್ಟಿಂಗ್ ಕಂಪ್ಲಿಮೆಂಟ್ಸ್ಗೆ ಯಾರಿಗೂ ಸಿಗೋದೇ ಇಲ್ಲ. ಆ್ಯಂಡ್ ಇವನ್ ಡ್ಯಾನ್ಸ್ ಕಂಪೋಸರ್ಗೂ ಸಿಗೋದಿಲ್ಲ, ಕೊರಿಯೋಗ್ರಾಫರ್ಗೂ ಸಿಗಲ್ಲ. ಎಂತೆಂತ ಆವಾಗ ಬರೀ ದೇವಿ
ಅವರು ಉಡುಪಿ ಉಡುಪಿ ಜಯರಾಮ್, ಅದೇ ಇದೆ, ಹಾ. ಅವರಿಬ್ರೇ ಎಲ್ಲರಿಗೂ ಅವರೇ ಕೊರಿಯೋಗ್ರಾಫರ್. ಆಮೇಲೆ ಇವರು ಇದ್ರಲ್ಲ ಚಿನ್ನಿ ಚಿನ್ನಿ ಪ್ರಕಾಶ್, ರೇಖಾ ಪ್ರಕಾಶ್. ದೇವಿ ಅವರು ಉಡುಪಿ ಜಯರಾಮ್ ಅವ್ರ ಮುಂದೆ ಅವಾಗೆಲ್ಲ ಎಲ್ಲ ಹೀರೋ ಹೀರೋಯಿನ್ಗಳಿಗೆ ಅವರೇನೆ ಜಿಂಕೆ ತರ ಎಗರ್ತಿದ್ರು ಅವ್ರು ದೇವಿ ಅವರು. ನಾನು ಕಂಡಾರೆ ಮುದುಡಿದ ತಾವರೆ ಹಳ್ಳಿತ್ತು ಅದೆಲ್ಲ. ನಮ್ಮ ದೊಡ್ಡಪ್ಪನೂ ಪ್ರೊಡ್ಯೂಸರ್, ಅವರು ಕೂಡ. ನಮ್ಮ ಚಿಕ್ಕಪ್ಪನೂ ಪ್ರೊಡ್ಯೂಸರ್. ಫಿಲ್ಮ್ ಇಂಡಸ್ಟ್ರಿ ನಮ್ಮ ಮನೇಲಿ ಎಲ್ಲಾನು ಸೇರ್ಕೊಂಡ್ಬಿಟ್ಟಿದ್ವಿ. ಎಲ್ಲ ಗಾಂಧಿನಗರದಲ್ಲಿ ಇತ್ತು ಅವರೆಲ್ಲ. ಓಕೆ, ಹಾಗಾಗಿ ಇಷ್ಟೊಂದು ಶೂಟಿಂಗ್ ಎಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಸೊ ಇವಾಗ ಹಾಗಿದ್ರೆ ನಿಮ್ಮ ಮಕ್ಕಳು ಕೂಡ ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಆರ್ ವಾಟ್? ನನ್ನ ಚಿಕ್ಕವನು ಹಿ ಪ್ಲೇಸ್ ಇದು ಪಿಯಾನೋ ನುಡಿಸ್ತಾನೆ, ವೆಸ್ಟರ್ನ್ ಕ್ಲಾಸಿಕಲ್ ಹಿ ಈಸ್ ಲರ್ನಿಂಗ್. ಆ್ಯಂಡ್ ಯಾ ದೇ ಆರ್ ಇಂಟ್ರೆಸ್ಟೆಡ್. ಆದರೆ ವೋಕಲಿ ಅಷ್ಟೊಂದಿಲ್ಲ, ಬಟ್ ದೇ ಆರ್ ಆಲ್ ಮ್ಯೂಸಿಕಲಿ inclined. But again, first priority education, of course, obviously. ಹಾಂ, ಮತ್ತು ಈ ಮಕ್ಕಳು ಇದು ಕಂಟೆಸ್ಟೆಂಟ್ಸ್ ಬರ್ತಾರಲ್ಲ, ಅವರ ಅಪ್ರೋಚ್ ಟುವರ್ಡ್ಸ್ ಫಾರ್ಮಲ್ ಎಜುಕೇಷನ್ ಯಾವ ಥರ ಇರುತ್ತೆ? ತುಂಬ ಜನ ಹೇಳ್ತಾರೆ ಈ ಥರ ಸಿನಿಮಾ ಹಾಡು ಕೇಳ್ತಾ ಇದ್ರೆ, ಡ್ಯಾನ್ಸು ಹಾಡು ಅಂತಂದರೆ ಎಜುಕೇಷನ್ ಎಲ್ಲ ಹಾಳಾಗುತ್ತೆ, ಹಾಡಬೇಡ ಅಂತ. ಬೇಕಲ್ಲ ಮೇಡಮ್, ಎಂಟರ್ಟೈನ್ಮೆಂಟ್ ಜೊತೆಯಲ್ಲೇ ಎಲ್ಲ ಓದಬೇಕು. ಇವಾಗ ಮೊಬೈಲ್ಗಳು ಬಂದಿರೋದು ಯಾತಕ್ಕೆ? ಎಷ್ಟು ಎಂಟರ್ಟೈನ್ಮೆಂಟು, ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಎಲ್ಲದರಲ್ಲೂ ಇರ್ತಾರೆ ಈಗಿನ ಮಕ್ಕಳು. ಬೇಡ ಅಂದರೂ ಹೋಗಿ ನಾವು ಗಿಟಾರ್ ಕಲಿತೀವಿ ಅಂತ ಹೋಗ್ತಾರೆ. ಅವ್ರಿಗೆ ನಮ್ಗೆ ಗೊತ್ತೇ ಇರಲ್ಲ. ಅಂದರೆ ಈಗ ಪೇರೆಂಟ್ಸ್ಗೆ ಗೊತ್ತಿರಲ್ಲ, ಅವರು ಫ್ರೆಂಡ್ ಜೊತೆ ಹೋಗಿ ಕಲಿತಾ ಇರ್ತಾರೆ, ಗೊತ್ತೇ ಇರಲ್ಲ. ಇಲ್ಲ, ಹಿಂದೆ ಎಲ್ಲ ಹಿಂಗೆ ನಮಗೆ ಅಕಾಡೆಮಿಕಲಿ ತುಂಬ ಪುಷ್ ಮಾಡ್ತಾ ಇದ್ರು. ಬಾಕಿ ಕರಿಕ್ಯುಲಮ್ ಎಲ್ಲ ಇಟ್ಸ್ ಸೈಡ್ ಕರಿಕ್ಯುಲಮ್ ಅಷ್ಟೇ, ಇಟ್ಸ್ ನಾಟ್ ದ ಮೇನ್ ಸ್ಟ್ರೀಮ್. ಬಟ್ ಇವಾಗ ಹಂಗಲ್ಲ, ಇವಾಗ ಪೇರೆಂಟ್ಸೇ ಎನ್ಕರೇಜ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ಅಕಾಡೆಮಿಕಲ್ ಅವ್ರದ್ದು ಏನು ಸ್ಟಡೀಸ್ ಇರುತ್ತೆ ಅದನ್ನ ಮಾಡಿಕೊಂಡು ಕೂಡ ಇದಕ್ಕೂ ಅಷ್ಟೇ ಪ್ರಾಮಿನೆನ್ಸ್ ಕೊಡ್ತಾರೆ, ಅಷ್ಟೇ ಎನ್ಕರೇಜ್. ಆ ಥರ ತಗೊಂಡ್ರೆ ಪೇರೆಂಟ್ಸ್ ಅಪ್ರೋಚ್ ಚೇಂಜ್ ಆಗಿದೆ. ಹಿಂಗಾಗ್ಬಿಟ್ಟು ದೇ ಕ್ಯಾನ್ ಬ್ಯಾಲೆನ್ಸ್. ಯಾಕಂದ್ರೆ ತಂದೆ ತಾಯಿಯಿಂದ ನಿಮ್ಗೆ ಆ ಸಪೋರ್ಟ್ ಸಿಕ್ಬಿಡ್ತು ಅಂತಂದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಸೊ ಹಾಗೆ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದಾಗ ಅವ್ರಿಗೆ ಟೆಸ್ಟ್ ಇರುತ್ತೆ, ಇಲ್ಲೇ ಓದ್ಕೊತಾ ಇರ್ತವೆ, ಜೊತೆಗೆ ಸರಿಗಮಕ್ಕೂ ಅಭ್ಯಾಸ ಮಾಡ್ತಾ ಇರ್ತಾರೆ, ಎರಡೂ ಮಾಡ್ತಾ ಇರ್ತಾರೆ ಜೊತೆಗೆ. ಸೊ ನನ್ಗೆ ಹಾಗೆ ಅನ್ಸಿಲ್ಲ ಇವತ್ತು. ಓಕೆ, ಅನ್ಸಿಲ್ಲ. ಓಕೆ, ದೇರ್ ಆರ್ ಸಮ್ ರೂಮರ್ಸ್ ದಟ್ ರಿಯಾಲಿಟಿ ಶೋಸ್ ಆರ್ ಟೆಲಿವಿಷನ್ ಆರ್ ಇದು ಶೋ ಬಿಸ್ನೆಸ್ ಎಂಟರ್ಟೈನ್ಮೆಂಟಲ್ಲಿ ಅಂದರೆ ಕಾಂಪ್ರಮೈಸಸ್ ಜಾಸ್ತಿ ಇರುತ್ತೆ ಅಂತ. ಇಸ್ ದಟ್ ಸೊ? ಯಾವ ಥರ ಕಾಂಪ್ರಮೈಸ್ ಅಂತ? ಲೈಕ್ agreeing and approving whatever the concerned producer or the director says or the channel says. Not only in this industry, it's everywhere. Corporate ಅಲ್ಲಿ ಇಲ್ವಾ, ಎಲ್ಲ ಕಡೆ ಇದೆ. ಯಾಕಂದ್ರೆ ಯಾವುದೇ ಮಾತಾಡಿದ್ರು ಒಂದು ಕಾಂಟ್ರವರ್ಸಿ ಆಗೋದು. ಒಳ್ಳೆದನ್ನೇ ಹೇಳಿದ್ರೆ ಅದನ್ನ ಬೇರೆ ತರ ಅದನ್ನ ಟರ್ನ್ ಮಾಡ್ಬಿಟ್ಟು ಮಾತಾಡೋದು. ಸೊ ಅದೆಲ್ಲ ಈಗ ಟೆಕ್ನಾಲಜಿ ಹೆಂಗ್ ಮುಂದುವರೆದಿದೆ ಅಂದ್ರೆ ನಮ್ದಲ್ದೇ ಇರೋ ಫೋಟೋಗಳನ್ನ ಇನ್ನೊಬ್ರು ಪಕ್ಕ ಆಗ್ಬಿಡ್ತಾರೆ. ಮಾಫಿಂಗ್ ಅದೆಲ್ಲ ಆಗಿರೋದ್ರಿಂದ ನಾವು ಏನು ಪ್ರೀತಿಸ್ತೀವಿ ಅದ್ರ ಬಗ್ಗೆ ಗೌರವ ಇದೆ ಅಷ್ಟೇ ಮೇಡಮ್ ಮಾತಾಡೋದು. ನನ್ನ ಇದು ಹಂಗೆ, ನನಗೆ ಯಾವ ಕಾಂಟ್ರವರ್ಸಿ ಇದು ಅದ್ರ ಬಗ್ಗೆ ಗಾಸಿಪ್ಗಳು ಅದೆಲ್ಲ ನನ್ನ ಅನುಭವಕ್ಕೆ ಬಂದಿಲ್ಲ. ಸೊ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸೇ ಅಬೌಟ್ ಇಟ್. ಮತ್ತೆ ಯಾವುದಕ್ಕೂ ಅದಕ್ಕೆ ಪ್ರಾಮಿನೆನ್ಸ್ ಕೊಡಬಾರ್ದು. ನಾನು ಏನು ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಕಡೆ ಶ್ರದ್ಧೆ. ಅದಕ್ಕೆ ನನಗೆ ಮಕ್ಕಳಿಲ್ಲ, ನನ್ನ ಸಂಗೀತ ಮತ್ತು ಶ್ರದ್ಧೆ 2 ಮಕ್ಕಳಿದ್ದಾರೆ ನನಗೆ. ಅದೆರಡೇ ನಾನು ಸಾಕೊಂಡಿದ್ದೀನಿ. ಓಕೆ, ಟು ಕನ್ಕ್ಲೂಡ್ ವಿತ್ ಅಂತಂದಾಗ ಎವ್ರಿವೇರ್ ವಿ ಟಾಕ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ. ಹಾಂ, ಮತ್ತು ಲೀಗಲ್ ಸೆಕ್ಟಾರಲ್ಲಿ ಹೇಳಿಬಿಟ್ಟಿದೆ ಕೋರ್ಟು, ಮತ್ತು ತುಂಬ ಕಷ್ಟ ಆಗುತ್ತೆ ಅದು. ವಿ ಆರ್ ನಾಟ್ ಅಲೋಯಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ. ವೆರಾಸ್ ನಮ್ಮದು ಯಾವುದೋ ಆರೆಂಜ್ ಎಕಾನಮಿ ಅಂತ ಮೊನ್ನೆ ರೀಸೆಂಟಾಗಿ ಬಂತು, ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ, ಇದಕ್ಕೆಲ್ಲನೂ. ವಾಟ್ ಯು ಸೇ? ಕ್ರಿಯೇಟಿವಿಟಿ ಅಂತೆಲ್ಲ ಏನೇನೋ ಮಾತಾಡ್ತಾ ಇದ್ದೀವಿ, ಅವೆಲ್ಲ ಇನ್ನೂ ಎಲ್ಲ ಆ್ಯಂಟಿಕ್ ಆಗುತ್ತಾ, ಡಿಕ್ಷ್ನರಿ ವರ್ಡ್ಸ್ ಆಗುತ್ತಾ? ಅಲ್ಲ, ಅದು ಬಂದಿರೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲಗಳು ಸ್ವಲ್ಪ ಜಾಸ್ತಿನೇ. ಯಾಕಂದರೆ ಕೆಲಸಗಳು ಎಷ್ಟೋ ಜನ ಕೆಲಸಗಳೇ ಸಿಗ್ದಂಗೆ ಅದು. ಯಾಕಂದರೆ ಅದೇ ಕಂಪೋಸ್ ಮಾಡ್ಕೊಂಡ್ಬಿಡುತ್ತೆ, ಅದೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಅದೇ ಮಾಡ್ಕೊಂಡು ಬಿಡುತ್ತಲ್ಲ. ಯಾರೋ ಮೊನ್ನೆ ಒಬ್ಬರು ಸೋಷಿಯಲ್ ಮೀಡಿಯಲ್ಲಿ ಹಿಂಗೆ ಹೆಸರು ಬೇಡ, ಅವ್ರು ಹಾಕಿದ್ರು, ನಾನೊಂದು ಟ್ಯೂನ್ ಮಾಡಿ ಸುಮ್ಮನೆ ಒಂದು ಇದನ್ನು ಮಾಡಿದ್ದೆ, ಸಾಹಿತ್ಯ ಬರೆದಿದ್ದೀನಿ, ಅದೇ ಟ್ಯೂನ್ ಮಾಡ್ಕೊಳುತ್ತಾ ನೋಡೋಣ ಅಂತ. ಅದಷ್ಟೇ ಟ್ಯೂನ್ ಆಗಿಬಿಟ್ಟಿತ್ತು, ಅದು ಒಳ್ಳೆ ಟ್ಯೂನ್ ಮಾಡಿಬಿಟ್ಟಿದೆ. ಅದಕ್ಕೇನು ನಾವು ಕೂತ್ಕೊಂಡು ರಾತ್ರಿ ಎಲ್ಲ ಅದಕ್ಕೆ ಅದು ಹಾಕೋದೇನು ಬೇಡ, ಅದೇ ಮಾಡ್ಕೊಂಡ್ಬಿಟ್ಟಿದ್ವಿ. ಅದು ಎಂಥ ಈಗಿನ ಬೇಕಾಗಿರೋ ಟ್ರೆಂಡಿಂಗ್ ಟ್ಯೂನ್. ಓ ಗಾಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಯಾರು ಬೇಡ ಅನ್ನೋದಕ್ಕೆ ರಿಜೆಕ್ಟ್ ಮಾಡಕ್ಕೆ ಮನಸ್ಸೇ ಬರಲ್ಲ. ಮಾಡಲ್ಲ, ಅದು ರಿಜೆಕ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದೆ ಟ್ಯೂನ್ ಅದು.
ಓ ಗಾಡ್. ಅದೇ ಎಲ್ಲದು ಡಿಸ್ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಅಲ್ಲ. ಸೊ ಇದು ಕೆಲವು ಪ್ರೊಫೆಷನ್ಸ್ಗೆ ಡೈರೆಕ್ಟ್ಲಿ ಎಫೆಕ್ಟ್ ಆಗ್ತಾ ಇದೆ. Yes, ಇವಾಗ ChatGPT ಬಂದ್ಬಿಡ್ತು. ಇವಾಗೆಲ್ಲ ಹೆಂಗೆ ಅಂದ್ರೆ ಮುಂಚೆ ಎಲ್ಲ ಇಂಟರ್ವ್ಯೂ ಅಂತ ಅಂದಾಗ ಯಾವ ತರ ಪ್ರಿಪೇರ್ ಆಗಬೇಕು ಅನ್ನೋದು ಮ್ಯಾನ್ಯುಯಲಿ ಕಲ್ತ್ಕೊತಾ ಇದ್ವಿ. ಇವಾಗ ಹಂಗಲ್ಲ, ChatGPT ನಲ್ಲಿ ಹೌ ಟು ಪ್ರಿಪೇರ್ ಫಾರ್ ಎನ್ ಇಂಟರ್ವ್ಯೂ ಚಾಟ್ ಪಾರ್ಟ್ ಅಂತ ಎಲ್ಲ ಬಂದ್ಬಿಡುತ್ತೆ. ಡೀಟೇಲ್ ವಾಟ್ ಕ್ವೆಶನ್ಸ್ ದಟ್ ಯು ಕ್ಯಾನ್ ಅಪ್ರೋಚ್ ಅನ್ನೋ ಎಲ್ಲ ಕೂಡ ಬಂದ್ಬಿಡುತ್ತೆ. ಅದಕ್ಕೆ ನಾವು ನಮ್ಮ ಆರ್ಗ್ಯಾನಿಕ್ ಟ್ಯಾಕಲ್ಲಿ ನಾವು ಯಾವುದೋ ChatGPT ಆಗಲಿ AI ಆಗಲಿ ತಗೊಳ್ಳೋದೇ ಇಲ್ಲ. ಎಲ್ಲ ಕಂಪೋಸ್ ಅದೇ ಮಾಡ್ಬಿಟ್ರೆ ಕ್ರಿಯೇಟಿವಿಟಿ ಮಾಡೋಕೆ ಎಲ್ಲಿದೆ ಅವಕಾಶ? ಕೆಲಸನೇ ಇರಲ್ವಲ್ಲ ಜನಕ್ಕೆ. ಸೊ ತುಂಬಾ ವೈಡ್ಲಿ ಎಫೆಕ್ಟ್ ಆಗುತ್ತೆ ಅದರಿಂದ. ಐ ಆಮ್ ನಾಟ್ ಅಗೇನ್ಸ್ಟ್ ಆಫ್ AI, ಬಟ್ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ಅಷ್ಟೇ. ಓಕೆ. ಸೊ ಇಷ್ಟೊತ್ತು ನಾವು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂತೀವಿ ಆ್ಯಸ್ ಯೂಶುವಲ್. ಆ್ಯಂಡ್ ನಿಮಗೆ ಈ ಒಂದು ಬಿಹೈಂಡ್ ದ ಸಾಂಗ್ ಒಂದು ಹಾಡು ಹಿಂದಿನ ಕತೆ ಕೇಳಿದ್ರೆ ಅಲ್ಲ, ಆ್ಯಂಡ್ ಫಾರ್ ಮೀ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನಮ್ಗೆ ಎಷ್ಟೊಂದು ವಿಷಯಗಳು ಗೊತ್ತೇ ಇರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರಿ, ಅನ್ನೋದಕ್ಕಿಂತ ಹೆಚ್ಚಾಗಿ ಅನಲೈಸ್ ಮಾಡಿದ್ರಿ. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಜ್ಯೋತಿ ಲಕ್ಷ್ಮಿ, ಆಲ್ ದ ವೆರಿ ಬೆಸ್ಟ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಆ್ಯಂಡ್ ವಿ ರಿಯಲಿ ಹ್ಯಾಡ್ ಎ ನೈಸ್ ಕಾನ್ವರ್ಸೇಷನ್ ವಿತ್ ಯು ಪೀಪಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ Thank you, thank you. ಖುಷಿ ಆಯಿತು. ಥ್ಯಾಂಕ್ ಯು. ನಮ್ಮ ಅನುಭವಗಳನ್ನ ಇಲ್ಲಿ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಿಮ್ಮ ಒಂದು ಈ ಸಂದರ್ಶನದ ಏನು ಜರ್ನಿ ಇದೆಯಲ್ಲ, ಹೆಮ್ಮರವಾಗಿ ಬೆಳೀಲಿ. ಥ್ಯಾಂಕ್ ಯು. ವಿ ನೀಡ್ ಇಟ್. ಎಷ್ಟೋ ಜನನ ಕರೆದು ಸಂದರ್ಶನ ಮಾಡಿ ಅವ್ರವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದಾಗ ಒಂದು ಖುಷಿ ಆಗುತ್ತೆ. ಎತ್ತರಕ್ಕೆ ಬೆಳೀಲಿ. ಇಲ್ಲ, ನಮಗೆ ಅದೊಂದನ್ನು ನಾವು ಪಾಲಿಸಿ ಮಾಡ್ಕೊಂಡಿದ್ದೀವಿ ಜ್ಯೋತಿ ಅವರೇ. ಬಿಕಾಸ್ ನೀವುಗಳು ಏನೋ ಯು ಹ್ಯಾವ್ ಅಚೀವ್ ಸಮಥಿಂಗ್ ಇನ್ ಯುವರ್ ಪ್ರೊಫೆಷನ್ ಆ್ಯಂಡ್ ಯುವರ್ ಲೈಫ್. ನಾವು ನಿಮ್ಮನ್ನು ಕರೆದಾಗ ವಿ ಶುಡ್ we should understand what exactly you have contributed to the community or to that particular field ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು ಟ್ರಾಜಿಡೀಸ್ನ ಆ ಒಂದು ನ್ಯಾರೇಟಿವ್ಸ್ನ somehow we group as a team ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಮಗೆ ಬೇಡ ಪರ್ಸ್ನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಬೇಡ. ಯು ಆರ್ ಹಿಯರ್ ಫಾರ್ ಸಮಥಿಂಗ್, ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್, ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್ ಅಂತಲೇ ನಾವು ಅದನ್ನು ತೊಗೊಂಡಿರೋದು. ಮತ್ತು ಅದನ್ನು ನೀವುಗಳು ನಿಮ್ಮ ಏರಿಯಾ ಆಫ್ ಎಕ್ಸ್ಪರ್ಟೀಸ್ನ ಅನಲೈಸ್ ಮಾಡೋದು ಬೇರೆ. ನಮಗಿರೋ ಒಂದು ಕ್ಯೂರಿಯಾಸಿಟೀಸ್ ಆ್ಯಂಡ್ ಕ್ವಶನ್ಸ್ ಇರುತ್ತಲ್ಲ, ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ನಿಮ್ಮದು ಆಲ್ ದ ಇಂಟರ್ವ್ಯೂಸ್ ನಾನು ನೀವು ಕಳಿಸಿರೋದೆಲ್ಲ ನೋಡಿದ್ದೀನಿ. ಒಂದು ಟೇಕ್ ಅವೇ ಎಲ್ಲ ಆಡಿಯನ್ಸ್ಗೂ ಇದ್ದೇ ಇದೆ. ಅದರಿಂದ ನಾವು ಏನೋ ಒಂದು ಅಂಶ ನಮಗೆ ಬೇಕಲ್ವಾ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ, ಅದು ನಿಮ್ಮ ಕಾಂಟೆಂಟಲ್ಲಿ ಇದೆ. ಸೊ ಇದರಿಂದನೂ 4 ಜನಕ್ಕೆ ಏನೋ ಒಂದು ಇನ್ಸ್ಪೈರ್ ಆಗ್ತಾರೋ ಅಥವಾ ಎನ್ಕರೇಜ್ ಆಗ್ತಾರೋ, ಖುಷಿ ಪಡ್ತಾರೋ. ಬರೀ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದೇ ದೊಡ್ಡದಲ್ಲ. ಬಟ್ ನಿಮ್ಮ ಎಕ್ಸ್ಪರ್ಟೀಸ್ ಅದು ನೀವೊಂದು ಹೇಳಿ ಅಂತ ಒಂದು ಅವಕಾಶ ಕೊಟ್ಟಾಗ ನಾವು ಹೇಳ್ಕೊಳಕ್ಕೊಂದು ನಮಗೆ ಚಾನ್ಸ್ ಸಿಗುತ್ತೆ. ಏನು ಹೇಳಲಿಲ್ಲ ಅಂದ್ರೆ ಅದು ಬೆಳಕಿಗೆ ಬರಲ್ಲ. ಕರೆಕ್ಟ್. ಹೌದು, ದೊಡ್ಡ ಕೆಲಸ ಅದು. ನೀವು ಕರೆದು ಸಂದರ್ಶನ ಮಾಡೋದು. ಇಲ್ಲ ಥ್ಯಾಂಕ್ ಯು. ಮ್ಯಾಮ್ದು ಎಷ್ಟೋ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿದ್ದು. ಇಲ್ಲ, ನಾವೊಂದು ಕಾನ್ಷಿಯಸ್ ಡಿಸಿಷನ್ ಲಕ್ಷ್ಮಿ. ನಮ್ಗೆ ಯಾವುದೇ ಥರನೂ ದುಃಖಬರಿ ಕಹಾನಿ ಸೇಲಬಲ್ ಸ್ಟೋರಿ. ಅದು ಇಟ್ ಈಸ್ ಸೇಲಬಲ್ ಸ್ಟೋರಿ. ಅಯ್ಯೋ ನಾನು ಎಲ್ಲಿದ್ದಾಗ ಹಿಂಗಾಯಿತು ಹಂಗಾಯಿತು ಅದು ನೋಡ್ತು ಅಂತ ಹೇಳಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಬಿಕಮ್ ಎ ಬಿಗ್ ನ್ಯೂಸ್. ಅದು ನಮಗೆ ಬೇಡ. ಎಲ್ಲರಿಗೂ ನಮ್ಮ ಏಜ್ ಒಂದು ಆಗ್ತಾ ಮಾಗ್ತಾ ಹೋಗುತ್ತೆ. ಸ್ವಭಾವಗಳಾಗಿರ್ಬೋದು, ಆ ಒಂದು ಫ್ರಸ್ಟ್ರೇಷನ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಎಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಸ್ವಲ್ಪ ಎಲ್ರಿಗೂ ಅದು ಬೇಗ ಬಂದರೆ ಒಳ್ಳೆಯದು. ಅಂದರೆ ಆಗ ಈರ್ಷೆ ಅನ್ನೋದಿರಲ್ಲ. ಈ ಏನು ಹೇಳ್ತಾರಲ್ಲ, ಹೊಟ್ಟೆ ಕಿಚ್ಚು, ಒಬ್ಬರು ಕೂರ್ಕೊಳ್ಳೋದು, ಅದೆಲ್ಲನೂ ಕಡಿಮೆ ಆಗಿಬಿಟ್ರೆ. ಬಟ್ ಅದೆಲ್ಲ ಬರಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಫ್ಯಾಕ್ಟರ್ಸ್. ಬರ್ಬೇಕಾ? ನಿಮ್ಮದು ಬ್ಯೂಟಿಫುಲ್ ಚೈಲ್ಡ್ಹುಡ್ ಅದು ಅಲ್ವಾ? ಯಾವುದ್ರಲ್ಲೂ ನಿಮಗೆ ಡಿಪ್ರೈವ್ ಆಗಿಲ್ಲ. ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಕಡಿಮೆ ಇದೆ. ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ. ಎಲ್ಲರಿಗೂ ಇದಿರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದರೆ ಈ ಥರ ಬಂದಾಗ ಅದನ್ನೇ ಗ್ಲೋರಿಫೈ ಮಾಡ್ತೀವಲ್ಲ, ಅದು ಒಂದು ಸ್ವಲ್ಪ ಸೋಚಬಲ್, ಥಿಂಕಬಲ್. ಅದು ಡಿಪ್ರೆಷನ್ ಯಾವಾಗ ಜಾಸ್ತಿ ನಿನಗೆ ಎಕ್ಸೈಟ್ಮೆಂಟ್ ಅದಕ್ಕೊಂದು ಮುದ್ರೆ. ಕರೆಕ್ಟ್. ಎಲ್ಲದಕ್ಕೂ 10 ನಿಮಿಷ ಧ್ಯಾನ ಕೂತ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ, ನೆಗೆಟಿವ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಹೌದು. ಅದೆಲ್ಲ ಅಳವಡಿಸ್ಕೊಂಡ್ರೆ ಈಗಿನ ಜನ್ರೇಷನ್ಗೆ ತುಂಬ ಒಳ್ಳೇದು ಅಂತ ನನಗನ್ಸುತ್ತೆ.
10 ನಿಮಿಷ ತನಗೋಸ್ಕರ ಕೂತ್ಕೊಳ್ಳೋದು. ನಾವೇನು ಮಾಡ್ತೀವಿ, ಮನಸ್ಸಿಗಷ್ಟೇ ಆಹಾರ ಕೊಡ್ತಾನೆ ಇರ್ತೀವಿ, ಆತ್ಮಕ್ಕೆ ಕೊಡಲ್ಲ. ಆತ್ಮ ಭಾಳ ಶುದ್ಧ, ಅದಕ್ಕೆ ತುಂಬ ಜೀವ, ಅದಕ್ಕೆ ಶಕ್ತಿ ಜಾಸ್ತಿ. ಆತ್ಮ ಮುದುಡ್ಕೊಂಡು ಕೂತಿರುತ್ತೆ, ಮನಸ್ಸಿಗೆ ತುಂಬ ಇದು ಚಂಚಲ, ಅದಕ್ಕೆ ಯಾವಾಗಲೂ ಅದಕ್ಕೆ ನಾವು ಆಹಾರ ಕೊಡ್ತಾ ಇರ್ತೀವಿ. ಆತ್ಮ ಕೊಡೋದೇ ಇಲ್ವಲ್ಲ. ಹೌದು, ಇವಾಗ ಈ ಶಾಸ್ತ್ರೀಯ ಸಂಗೀತ ಇದೆಲ್ಲ ಬಂತು ಅಂತ ಹೇಳಿದ್ರೆ ದಿಸ್ ಬಿಲಾಂಗ್ಸ್ ಟು ಅಪ್ಪರ್ ಕಾಸ್ಟ್ ಅಂತಾನೆ ಇದೆ. ಕಾಸ್ಟ್ ರಿಲಿಜನ್ ಕೂಡ ಈ ಒಂದು ಸಂಗೀತ, ನೃತ್ಯ, ಸಾಹಿತ್ಯ ಇದಕ್ಕೆಲ್ಲ ಇದೆ. ನೀವೀಗ ಪರ್ಫಾರ್ಮರ್ಸ್ ಇದ್ದೀರಾ, ಡೈರೆಕ್ಟ್ಲಿ ಅದರಲ್ಲಿ ಫುಲ್ ಇಮ್ಮರ್ಸ್ ಆಗಿದ್ದೀರಾ. ಡು ಯು ಥಿಂಕ್ ಸೊ? ಈಗ ಎಲ್ಲ ಚೇಂಜ್ ಆಗಿದೆ ಅಲ್ವಾ, ಇವಾಗ ಸ್ಟಿಗ್ಮಾಸ್ ಇಲ್ಲ. ಇವಾಗ ಮ್ಯೂಸಿಕ್ ಎಲ್ಲರೂ ಕಲಿಬಹುದು. ಇವಾಗ ನಮ್ ಸರಿಗಮಪಗೆ ಬರೋದ್ರಲ್ಲಿ ಅಪ್ಪರ್ ಕ್ಯಾಸ್ಟ್ ಲೋವರ್ ಕ್ಯಾಸ್ಟ್ ಅಂತ ಏನಿದೆ ಇಲ್ಲ. ಹಂಗೆ ತಗೊಂಡ್ರೆ ರ್ಯಾಪ್ ಮ್ಯೂಸಿಕ್ ಫಾರ್ ಎಕ್ಸಾಂಪಲ್ ಆನ್ಲೈನ್ ನಲ್ಲಿ ಕಲ್ತ್ಕೊಂತಾರೆ ಸಂಗೀತ. ಇವಾಗ ಹೆಂಗೆ ಟೆಕ್ನಿಕ್ ಹೇಳ್ಕೊಡ್ಬೇಕು ಅದನ್ನೆಲ್ಲ ಅಲ್ಲಿ ಹೇಳ್ಕೊಡ್ತಾ ಇರ್ತಾರೆ, ಇವ್ರು ಮನೇಲಿ ಕಲಿತಾ ಇರ್ತಾರೆ. ಪಂಚರತ್ನ ಕೃತಿಗಳ ಗುರುಗಳ ಮೂಲಕ ಅಂತಿಲ್ಲ, ಗುರುವಿನ ಗುಲಾಮನಾಗುವ ತನಕ ಅಂತ ಮುಂಚೆ ಇತ್ತು, ದೊರೆಯದಣ್ಣ ಮುಕುತಿ ಅಂತ. ಈಗೇನಿಲ್ಲ, ಪಂಚರತ್ನ ಕೃತಿಗಳನ್ನ ವಿತ್ ಸ್ವರ ಹಿಂಗೆ ಗೂಗಲ್ ಆನ್ ಮಾಡಿಬಿಟ್ಟು ಇದು ದುಡುಕೂಗಲ್ ಅದ ಬಂದ್ಬಿಡುತ್ತೆ, ಅದು ಕಲ್ತ್ಕೊಂಡ್ಬಿಡ್ಬೋದಲ್ಲೇ. ಅದು ಸಾಧ್ಯ ಆಗುತ್ತಾ ಥ್ರೂ ಟೆಕ್ನಾಲಜಿ ನಾವು ಕಲಿತಾಗ? ಬ್ರೈನ್ ಮೇಲೆ, ಈ ಬ್ರೈನ್ ಇದೆಯಲ್ಲ, ಇದಕ್ಕೆ ಸಿಕ್ಕಾಪಟ್ಟೆ ಶಾರ್ಪ್ ಇದ್ರೆ ಕಲ್ತ್ಕೊಂಡ್ಬಿಡ್ತಾರೆ. ಲಂಬೋದರ ಲಕ್ಕುಮಿಕ್ಕರ ಹಂಗೆ ಕಲ್ತ್ಕೊಂಡ್ಬಿಡ್ತಾರೆ ತುಂಬಾ ಜನ. ಅದು ಬೇರೆ. ನಾವು US ತಗೊಳಕ್ಕಾಗಲ್ಲ ಅವ್ರಿಗೆ. ಅವೇ ಫ್ರಮ್ ಹೋಮ್, ಬೋರ್ಡಮ್, ಏನೋ ಒಂದು ಬೇಕು ಅಂತ ಡೈವರ್ಷನ್ಗೋಸ್ಕರ ಅಬ್ರಾಡ್ NRIಸ್ದು ತಗೋಬಹುದು. ಬಟ್ ಫ್ಯಾಕ್ಟರ್ ಹ್ಯೂಮನ್ ಟಚ್, ಹ್ಯೂಮನ್ ಟೀಚರ್. ನನ್ನ ಒಂದು ಪ್ರಕಾರ ಒಬ್ಬ ಗುರು ಬೇಕಾಗತ್ತೆ, ಗುರು ಇರ್ಬೇಕು. ಹಾಡ್ ಕಲಿಸಕ್ಕೆ ಒಬ್ಬ ಗುರು ಇದ್ದಾಗ ನಾವು ಭಯ ಭಕ್ತಿಯಿಂದ ಕಲ್ತ್ಕೋತೀವಿ. ಬಟ್ ಅದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಅದು ಬೇರೆ. ಅದು ಐ ಮೀನ್ ದಟ್ಸ್ ಮೈ ಪ್ಯಾಷನ್. ಏಕಸಂಧಿಗ್ರಾಹಿ ಅಂತೇಳಿ ಅರ್ಜುನನ್ನ ದೃಷ್ಟಿಲಿ ಇಟ್ಕೊಂಡು ಬಾಣ ಹೊಡಿತಾರೆ. ಸೊ ಇವಾಗ ಅದನ್ನು ಮಾಡ್ತಾರೆ, ಏನ್ ಬೇಕಾದ್ರೂ ಆನ್ಲೈನ್ ಅಲ್ಲಿ ಕಲ್ತ್ಕೋತಾರೆ. ಅದು ಬ್ರೈನ್ ಜಾಸ್ತಿ ಶಾರ್ಪ್ ಇರ್ಬೇಕಷ್ಟೇ. ಅದು ನನ್ನ ಪರ್ಫಾರ್ಮರ್ ಥರ ಇರಲ್ಲ. ಇವಾಗ ನಾನು ಕಲ್ತ್ಕೋಬೋದು, ನಾನೇನು ಐ ಆಮ್ ನಾಟ್ ಗೋಯಿಂಗ್ ಟು ಪರ್ಫಾರ್ಮ್, ನನ್ನ ಖುಷಿಗೆ ಅಂತ ಮಾಡ್ಕೋತೀನಿ. ಫ್ಲೂಟ್ ಕಲಿಯಕ್ಕೆ ಬರ್ತದೆ. ನಮ್ಮ ತಂದೆ ಹತ್ರ ಫ್ಲೂಟ್ ಕಲಿಯಕ್ಕೆ ಬರ್ತಿದ್ರು. ಉಫ್ ಅಂತ ಅದು ಊದಿದ್ರೆ ಬರೀ ಗಾಳಿ ಬರ್ತಿತ್ತು ಹೊರತು ಸೌಂಡೇ ಬರಲ್ಲ. ನಮ್ಮಪ್ಪ ಅಂದ್ರೆ ನೀನು ಸೌಂಡ್ ಬರೋವರೆಗೂ ನಿಂಗೆ ಫ್ಲೂಟ್ ಬರಲ್ಲ. ಬಟ್ ಲರ್ನ್ ಫ್ಲೂಟ್ ಇನ್ 20 days ಅನ್ನೋದು ಎಷ್ಟು ಪಾಪ್ಯುಲರ್ ಆ್ಯಡ್ ಆಗಿದೆ. ಅದು ಸೌಂಡ್ ಬರ್ಸಯ್ಯ, ನೀನು ಬಿಡು, ನೀನು ಗಾಳಿ ಬಿಡು ಅಂತ ಹೇಳೋರು. ಬರದೆ ಆಚರಿಸೋರು ಶಿಷ್ಯರು ಬಂದು ಹೋಗಿದ್ದಾರೆ. ಓಕೆ, ಬಟ್ ಎನಿವೇ ಲೆಟ್ us conclude here. Really we had a nice time. ಪ್ರಾಬಬಲಿ ಸುಜಾತ ಆ್ಯಂಡ್ ಕಲ್ಪನಾ ಅವ್ರು ಆಲ್ಸೋ ಎಂಜಾಯಿಂಗ್ ಅಂತ ಕಾಣಿಸುತ್ತೆ. ನಮ್ಮ ರೆಕಾರ್ಡಿಂಗು ಮತ್ತು ಸ್ಕ್ರಿಪ್ಟ್ ಕೋಆರ್ಡಿನೇಟರ್. ನಿಮಗೆ ಸಮಾಧಾನ ಆಗ್ಬೇಕು, ನೀವು ಕೇಳಿದ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರ ಕೊಟ್ಟವಾ ಇಲ್ಲ. ಅಲ್ಲ ನಿಮಗೆ ನಾನು ಕ್ವಶನ್ ಕೇಳ್ತೀನಿ. ನಮಗೆ ಖುಷಿ ಆಯ್ತು, ನೀವು ಕೇಳಿದ್ದೆಲ್ಲ ಒಳ್ಳೊಳ್ಳೆ ಪ್ರಶ್ನೆಗಳು, ತುಂಬಾ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬಾ ಸಂತೋಷ ಆಯ್ತು. ನಮ್ಮ ಫೀಲ್ಡ್ಗೆ ಸಂಬಂಧಪಟ್ಟಂಗೆ ಹೌದು, ದಟ್ ವಾಸ್ ದ ಫೋಕಸ್. ಅವಾಗ ವಿ ಹ್ಯಾಡ್ ಸಮ್ ಆನ್ಸರ್ಸ್. ಸೊ ನಮಗೆ, ನನಗಂತೂ ಐ ರಿಯಲಿ ಎಂಜಾಯ್, ನಾನು ಭಾಳ ಖುಷಿ ಪಟ್ಟೆ. ಹಾಡು ಹಿಂದಿನ ಕತೆ, ಆ ಒಂದು ಎಕ್ಸ್ಪೀರಿಯನ್ಸ್ನ ನಾವಿಲ್ಲಿ ಶೇರ್ ಮಾಡಿದ್ದೀವಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ನಿಮಗೆ ಹೇಳ್ತಾ ಇರೋದು, ಇಟ್ ಈಸ್ ಎ ಕ್ರೌಡ್ ಫಂಡಿಂಗ್ ಆ್ಯಂಡ್ ವಿ ನೀಡ್ ಯುವರ್ ಸಪೋರ್ಟ್, ನಾಟ್ ಓನ್ಲಿ ಶೇರಿಂಗ್ ಆ್ಯಂಡ್ ಅದರ್ ಥಿಂಗ್ಸ್. ಟ್ರೈ ಟು ಪಾಪ್ಯುಲರೈಸ್ ಅವರ್ ಎಪಿಸೋಡ್, ಅವರ್ ಶೇರ್ ವಿತ್ ಶಮಂತ, ಬಿಕಾಸ್ ಹೊಸ ವಿಷಯಗಳನ್ನು ತರ್ತಾ ಇದ್ದೀವಿ. ಇವಾಗ ನಿಮಗೆ ಹೇಳಬೇಕು ಅಂತ ಅನ್ನೋದಾದರೆ, ಸಂಗೀತ ಕಟ್ಟಿದ್ದು ಇದು ಹಿಂದೂಸ್ತಾನಿ ಆಗಿತ್ತು, ಆನಂತರ ಒಂದು ಶಾಸ್ತ್ರೀಯ ಸಂಗೀತ ಫ್ಲೂಟ್ ಆಗಿತ್ತು, ಮತ್ತು ಸತ್ಯನಾರಾಯಣ ರಾಜುದು ಭರತನಾಟ್ಯ ಈ ಥರದ್ದು ಮಾಡಿದ್ವಿ. ಫಸ್ಟ್ ಟೈಮು ನಾವು ಒಂದು ಪಾಪ್ಯುಲರ್ ಮ್ಯೂಸಿಕ್, ಸಿನಿಮಾ ಸಂಗೀತ, ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ, ಎಂಟರ್ಟೈನ್ಮೆಂಟ್ ಇದ್ರೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ದೀವಲ್ವಾ ಹಾಗೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್, ಜ್ಯೋತಿ ಲಕ್ಷ್ಮಿ. ಥ್ಯಾಂಕ್ಸ್ ಫಾರ್ ಯುವರ್ ಟೀಮ್ ಆಲ್ಸೋ. ಥ್ಯಾಂಕ್ ಯು.